ಭಾರತದ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಈಗ ಮತ್ತೊಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡ್ಕೊಂಡು. ಏನು ಪೇಪರ್ ಲೀಕ್, ಅದರ ರಿಸಲ್ಟ್ ಏನು? ಕೋಚಿಂಗ್ ಸೆಂಟರ್ಗಳ ಪಾತ್ರ ಪೇಪರ್ ಲೀಕ್ ಆಗೋದ್ರಲ್ಲಿ ಏನಿದೆ? ಕೋಚಿಂಗ್ ಇಂಡಸ್ಟ್ರಿ ಎಷ್ಟು ಗೊತ್ತಾ ಮೇಡಮ್? 78,000 ಕೋಟಿ ರೂಪಾಯಿ ವಿದ್ಯಾರ್ಥಿಗಳಿಗೋಸ್ಕರ ಪ್ರತಿಭಟನೆ ಮಾಡ್ತಾ ಇರೋದು, ನೀಟ್ಗೋಸ್ಕರ ಪ್ರತಿಭಟನೆ ಮಾಡ್ತಾ ಇರೋದು, ಇದು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅಂತ ಅಂಥವರಿಗೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಿಜೆಪಿ. ತಪ್ಪು. ಇವತ್ತು ಸಿಜೆಪಿ ಅಮೆರಿಕದಲ್ಲಿ ಒಬ್ರು ಇದ್ರು, ಬಂದ್ರು, ಕಾಲ್ ಕೊಟ್ರು, ಹೋರಾಟ ಸ್ಟಾರ್ಟ್ ಆಯ್ತು. ಬಟ್ ಇವಾಗ 21 ಮಕ್ಕಳು ತೀರೋಗಿದಾರಲ್ಲ, ಅದು ಮುನ್ನೆಲೆಗೆ ಬರ್ಬೇಕಾ ಅಥವಾ ಅಲ್ಲಿ ಆ ಗೋಷ್ಠಿ ತೆಗೆದ್ರು ಈ ಗೋಷ್ಠಿ ತೆಗೆದ್ರು ಅನ್ನೋದು ಮುನ್ನೆಲೆಗೆ ಬರ್ಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತಿದ್ದೀರಲ್ಲ, ಅವ್ರು ರಾಜೀನಾಮೆ ಕೊಟ್ಟರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಾ? ಇವತ್ತು ಮೇಡಮ್ ನೀಟು 18ರಲ್ಲಿ ಲೀಕ್ ಆಗಿದೆ, 21ರಲ್ಲಿ ಲೀಕ್ ಆಗಿದೆ, 22ರಲ್ಲಿ ಲೀಕ್ ಆಗಿದೆ, 24ರಲ್ಲಿ ಲೀಕ್ ಆಗಿದೆ, 26ರಲ್ಲೂ ಲೀಕ್ ಆಗಿದೆ. ಕೇರಳದಿಂದ ಹಿಡಿದು ರಾಜಸ್ಥಾನದವರೆಗೆ ಒಂದು ಕ್ವಶನ್ ಪೇಪರ್ನ ಮೇಡಮ್ 10ರಿಂದ 15 ಲಕ್ಷಕ್ಕೆ ಸೇಲ್ ಮಾಡ್ತಾರೆ. 720 ಮಾರ್ಕ್ಸ್ ಇರೋದು, 720ಕ್ಕೆ 720 67 ಮಕ್ಕಳು ತಗೋತಾರೆ. ಹೆಂಗ್ ತಗೋತಾರೆ? ಅದೆಲ್ಲ ಯಾರು ಅಂತ ಹೇಳಿದ್ರೆ ಎರಡು ಕೋಚಿಂಗ್ ಇಂಡಸ್ಟ್ರಿಯ ಮಕ್ಕಳು. ಮೈಸೂರಿನ MP ಆಗಿದ್ರಲ್ಲ ಪ್ರತಾಪ್ ಸಿಂಹ, ಅವ್ರ ಹತ್ರ ಹೋದ್ರು, ಅವರೇ ಅಧಿಕಾರದಲ್ಲಿ ಇದ್ದಿದ್ದು, ಅವ್ರ ಹತ್ರ ಹೋಗಿ ಅಪ್ಲಿಕೇಶನ್ ಎಲ್ಲ ಹಾಕಿದ್ರು, ಏನು ಪ್ರಯೋಜನ ಆಗ? ಹಂಗಾರೆ ಆ ವ್ಯಕ್ತಿ ಸೂಟಬಲ್ ಅಲ್ಲ. ವಿದ್ಯಾರ್ಥಿಗಳ ಪರವಾಗಿ ಒಂದು ಧ್ವನಿ ಎತ್ತಿದ್ರೆ ಅಥವಾ ಒಂದು ಕ್ಲಾರಿಫಿಕೇಶನ್ ಕೊಟ್ರೆ ಪ್ರಧಾನಿಗಳ ಪ್ರಾಧಾನ್ಯತೆ ಇನ್ನೂ ಜಾಸ್ತಿ पेपर लीक ये कोई मामूली विषय नहीं है. लाखों विद्यार्थी, ಒಬ್ಬ ಕಾಮನ್ ಮ್ಯಾನು ಪೆಟ್ರೋಲ್ 1 ಲೀಟರ್ ಹಾಕೊಂಡ್ರೆ 40 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. ಇಷ್ಟು ಟ್ಯಾಕ್ಸ್ ಕಟ್ಟದವನಿಗೆ ಒಂದು ಅಕೌಂಟಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಮೇಡಮ್ ಯಾಕೆ ಕಟ್ಟಬೇಕು ಅನ್ನೋ ಪ್ರಶ್ನೆ ಬರಲ್ಲ. ಕಲರ್ ಡ್ರೆಸ್, ಯೂನಿಫಾರ್ಮ್ ಮೇಲೆ ಕಲರ್ ಡ್ರೆಸ್ ಹಾಕೊಂಡು ಬಂದು ಚಾಟಿ ಬೀಸಿದ್ದಾರೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತಂದ್ರಲ್ಲ ಮೇಡಮ್, ಇದು ಶಿಕ್ಷಣವನ್ನ ಇನ್ನೂ ಖಾಸಗೀಕರಣ, ವ್ಯಾಪಾರೀಕರಣ ಮಾಡಿಕೊಟ್ಟಿರುವಂತ ಹುನ್ನಾರ. ನೀವು ಪ್ರೊಟೆಸ್ಟ್ ಮಾಡ್ತಿದ್ದೀರಲ್ಲ, ಆರ್ಗನೈಸ್ ಮಾಡಿದ್ದೀರಲ್ಲ, ನಿಮ್ಗೆ ಯಾವ್ದಾದ್ರು ಪಾರ್ಟಿ ಅವ್ರು ಫಂಡ್ ಮಾಡಿದ್ದಾರೆ? ನಮಸ್ಕಾರ. ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ ಹಾಗೂ ಸಭೆ ವಿತ್ ಸಭಾ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ನಾನಿವತ್ತು ತುಂಬ ಇಂಪಾರ್ಟೆಂಟ್ ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ. ಅದು ಭಾರತದ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಂಬನ್ನಿ. ನಾವು ಕಷ್ಟಪಟ್ಟು ಕಟ್ಟಿದ ಟ್ಯಾಕ್ಸ್ನ ದುಡ್ಡು ಕೊಳ್ಳೆ ಹೊಡೆದು ಸರ್ಕಾರ ಕೊಟ್ಟಂತಹ ಲೋನ್ ತಗೊಂಡು ಹೋಗಿ ಯಾವೆಲ್ಲ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಈಗ ಮತ್ತೊಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡ್ತೀನಿ. ಏನನ್ನಿಸ್ತು ಈ ಎರಡು ವಿಡಿಯೋ ನೋಡಿ? ಎರಡನೇ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅದು ಯಾರಿಗಾಗಬೇಕಾಗಿತ್ತು? ಯಾರಿಗಾಗಿದ್ದಿದ್ರೆ ನಮ್ಮ ದುಡ್ಡು ವ್ಯರ್ಥ ಆಗ್ತಾ ಇರಲಿಲ್ಲ? ಈ ಪ್ರಶ್ನೆ ಮಾಡಿದವರಿಗೆ ಯಾವ ಹಣೆಪಟ್ಟಿಯನ್ನ ಕಟ್ತಾ ಇದ್ದಾರೆ? ಭಾರತದಲ್ಲಿ ಒಂದು ಹೊಸ ಮೂಮೆಂಟ್ ಶುರುವಾಗಿದೆ. ಅದು ಜೆನ್ಸಿಗಳ ಮೂಮೆಂಟ್. ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಚಳುವಳಿ. ಅದು ಪ್ರತಿಭಟನೆಯಷ್ಟೇ ಅಲ್ಲ, ಅದೊಂದು ಚಳುವಳಿ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ, ಮುಂಬರುವಂತಹ ಪೀಳಿಗೆಗಳಿಗಾಗಿ ಭಾರತದ ಬೀದಿ ಬೀದಿಯಲ್ಲಿ ಹೋರಾಟಕ್ಕಿಳಿತಾ ಇದ್ದಾರೆ. ಕಾರಣ ಇಷ್ಟೇ, ನೀಟಲ್ಲಿ ಅಕ್ರಮವಾಗಿದೆ, ಪದೇ ಪದೇ ಪೇಪರ್ ಲೀಕ್ ಆಗ್ತಾ ಇದೆ, ಅದನ್ನು ತಡೆಗಟ್ಟಿ ಅಂತ. 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇದ್ರು. ರಿಸಲ್ಟ್ ಬರುತ್ತೆ, ನಾನು ಚೆನ್ನಾಗಿ ಎಕ್ಸಾಮ್ ಮಾಡಿದ್ದೀನಿ ಅಂತ. ಆಗಿದ್ದೇನು? ಪೇಪರ್ ಲೀಕ್. ಅದರ ರಿಸಲ್ಟ್ ಏನು? 20 ಜನ ವಿದ್ಯಾರ್ಥಿಗಳು ಆನ್ ರೆಕಾರ್ಡ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಹೊಣೆ ಯಾರು? ಯಾರು ತಗೊಳ್ತಾ ಇಲ್ಲ. ಹಿಂದಿನ ಸರ್ಕಾರದಲ್ಲೂ ಆಗಿದೆ, ನಮ್ಮ ಸರ್ಕಾರದಲ್ಲೂ ಆಗ್ತಾ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ.
ಅರೆ ಹಿಂದಿನ ಸರ್ಕಾರದಲ್ಲಾದ್ರೆ ಈಗ ನೀವ್ಯಾಕೆ ಅದನ್ನ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ? ಅವರಿಗೂ ನಿಮಗೂ ಏನ್ ವ್ಯತ್ಯಾಸ ಹಾಗಾದ್ರೆ? ಯಾವ ಚೇಂಜಸ್ ಅನ್ನ ನೀವು ತರ್ತಾ ಇದ್ದೀರಿ? ಸಾಲದಕ್ಕೆ ಘನತೆ ವೆತ್ತ ನಮ್ಮ ದೇಶದ ಶಿಕ್ಷಣ ಮಂತ್ರಿಗಳು ಈ ವಿದ್ಯಾರ್ಥಿಗಳನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದವರನ್ನ ಟೆರರಿಸ್ಟ್, ದೇಶದ್ರೋಹಿಗಳು ಅನ್ನುವಂತಹ ಪಟ್ಟ ಕಟ್ತಾರೆ. ನಿಮ್ಮ ಮನೆ ಮಕ್ಕಳು ಅಲ್ಲದೆ ಇರಬಹುದು, ನಿಮ್ಮ ಅಕ್ಕಪಕ್ಕ ಮನೆಯ ಮಕ್ಕಳಿಗೂ ಕೂಡ ಆ ಅನ್ಯಾಯ ಆಗಿದೆ. ಒಂದು ಸಲ ನಾನು ಗಮನಿಸ್ತಾ ಇದ್ದೀನಿ, ಇಲ್ಲಿ ಪ್ರಕಾಶ್ ರಾಜ್ ಬಂದಿರಬಹುದು, ಅಥವಾ ಕುನಾಲ್ ಕಾಮ್ರಾ ಆಗಿರಬಹುದು, ಅಥವಾ ಕೆಲವೊಂದಿಷ್ಟು ಜನ ಧಾರ್ಮಿಕ ಭಾವನೆಗಳನ್ನ ಧಕ್ಕೆ ತರುವಂತಹ ವ್ಯಕ್ತಿಗಳು ಆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಾತಾಡಿದಾಗ ನನ್ನ ವಿರೋಧ ಕೂಡ ಇತ್ತು, ಅವ್ರಿಗೆ ಯಾಕೆ ಅವಕಾಶ ಮಾಡಿಕೊಟ್ರಿ ಅಂತ. ಆದ್ರೆ ಮಂಗಳವಾರ ನಡೆದಿರುವಂತಹ ಆ ದೊಡ್ಡ ಪ್ರೊಟೆಸ್ಟ್ ಇದೆಯಲ್ಲ, ಇಡೀ ದೇಶದ ಕಣ್ಣು ತೆರೆಸಿದೆ. ನೀವು ಸೋನಮ್ ವಾಂಗ್ಚುಕ್ನ ಇಷ್ಟಪಡೋದಿಲ್ವಾ? ಬಿಟ್ಬಿಡಿ. ಅಭಿಜಿತ್ ಇಷ್ಟ ಇಲ್ವಾ? ಬಿಟ್ಬಿಡಿ. ಪ್ರಕಾಶ್ ರಾಜ್ ಇಷ್ಟ ಇಲ್ವಾ? ಅಲ್ಲಿ ಬರ್ತಾ ಇರುವಂತಹ ಬೇರೆ ಬೇರೆ ಸೆಲೆಬ್ರಿಟಿಗಳು ಇಷ್ಟ ಇಲ್ವಾ? ಅವ್ರನ್ನ ಯಾರನ್ನು ನೀವು ಫಾಲೋ ಮಾಡಬೇಡಿ, ಅಥವಾ ಅವ್ರು ಯಾರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಯೋಚನೆ ಮಾಡಬೇಕಾಗಿರೋದು, ಕನ್ಸಿಡರ್ ಮಾಡಬೇಕಾಗಿರೋದು ಅನ್ಯಾಯ ಆಗಿದೆ, ನ್ಯಾಯ ಒದಗಿಸ್ಕೊಡಿ ಅಂತ ಬೀದಿಯಲ್ಲಿ ಅಶ್ರವಾಯು ಪ್ರಯೋಗವಾದ್ರೂ ಕೂಡ, ಲಾಠಿ ಪ್ರಹಾರ ಆದ್ರೂ ಕೂಡ ರಾಜೀನಾಮೆ ಬೇಕು ಶಿಕ್ಷಣ ಸಚಿವರದ್ದು, ನಮಗೆ ನ್ಯಾಯ ಬೇಕು, ಈ ಎಜುಕೇಶನ್ ಸಿಸ್ಟಮ್ನ ಬದಲಾಯಿಸಿ ಅಥವಾ ಇದನ್ನ ಸರಿದಾರಿಗೆ ತನ್ನಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ ಆ ವಿದ್ಯಾರ್ಥಿಗಳನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೀಟ್ ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ಇವತ್ತು ಮಾತಾಡ್ತಾ ಇದ್ದೀನಿ. ಇದು ಯಾವುದೇ ಪಕ್ಷದ ಪ್ರತಿಭಟನೆ ಅಲ್ಲ, ಇದು ಭವಿಷ್ಯದ ಪ್ರತಿಭಟನೆ ಅಂತ ನಾನು ಭಾವಿಸ್ತೀನಿ. ನನ್ನ ಸ್ಟುಡಿಯೋನಲ್ಲಿ ಸುಭಾಷ್ ಬೆಟ್ಟದ ಕೊಪ್ಪ ಇದ್ದಾರೆ. ಇವರು ಕೂಡ ವಿದ್ಯಾರ್ಥಿಗಳ ಮಾತಾಗಿ, ವಿದ್ಯಾರ್ಥಿಗಳ ಧ್ವನಿಯಾಗಿ ಕಳೆದ ಒಂದು ವಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಪ್ರತಿನಿತ್ಯ ಪಾಲ್ಗೊಳ್ತಾ ಇದ್ದಾರೆ. ಇವ್ರದೊಂದು ವಿಡಿಯೋ ನೋಡಿ ಇವ್ರನ್ನ ಕರೆಸಿ ಮಾತಾಡಬೇಕು ಅಂತ ಅನ್ನಿಸ್ತು, ಯಾಕಂದ್ರೆ ಅವ್ರು ಬಂದಿರೋದು ದಾಖಲೆಯ ಸಮೇತ. ಸೊ ಸುಭಾಷ್ ಅವರು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ AIDSO ನ ಸ್ಟೇಟ್ ಟ್ರೆಸರರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ನಿದ್ದೆ ಮಾಡಿದ್ರಾ? ಖಂಡಿತ ಮೇಡಮ್. ಸುಭಾಷ್ ಅವರೇ, ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ? ಮೇಡಮ್, ಇವತ್ತು ಭಾಳ ಖುಷಿಯಾದ ವಿಚಾರ ಮೇಡಮ್. ದೇಶದಲ್ಲಿ ಏನು ಅನ್ಯಾಯ ನಡೀತಾ ಇದೆ ಅದನ್ನು ಇವತ್ತು ಬಡಿದೆಬ್ಬಿಸೋವಂಥ, ಪ್ರಶ್ನೆ ಮಾಡೋವಂಥ ಒಂದು ಕೆಲಸಕ್ಕೆ ನಮ್ಮ ದೇಶದ ಹೆಮ್ಮೆಯ ವಿದ್ಯಾರ್ಥಿ ಯುವಜನರು ಇವತ್ತು ಮುಂದೆ ಬಂದಿದ್ದಾರೆ ಮೇಡಮ್. ಅದು ಭಾಳ ಖುಷಿಯ ವಿಚಾರ. ಇವತ್ತು ಆ ಕೆಲಸ ನಡೀತಾ ಇದೆ ಮೇಡಮ್. ನೀವೆಲ್ಲ ಗಮನಿಸ್ತಾ ಇರ್ಬೋದು ಮೇಡಮ್. ಲಾಸ್ಟ್ 22-23 ದಿವಸದಿಂದ ಸೋನಮ್ ಸರು ಉಪವಾಸ ಕೂತಿದ್ದಾರೆ. ಇವತ್ತು ಮೇಡಮ್ ಅವ್ರು ಬೇಡಿಕೆ ಇಟ್ಟಿದ್ದು 3 ಮೇಡಮ್. ನಾವು ವಿದ್ಯಾರ್ಥಿ ಕಮ್ಯುನಿಟಿಯಿಂದ ಬೇಡಿಕೆ ಇಟ್ಟಿದ್ದು 3 ಡಿಮ್ಯಾಂಡ್. ಒಂದು ಏನಪ್ಪ ಅಂದರೆ, ಸೋನಮ್ ಸರ್ ಜೊತೆ ಪ್ರಜಾತಾಂತ್ರಿಕವಾಗಿ ಮಾತಾಡಬೇಕು. ಎರಡನೇದು, ಇಷ್ಟು ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇದೆಯಲ್ಲ ಮೇಡಮ್, ಇದಕ್ಕೆ ನೇರ ನೈತಿಕ ಹೊಣೆ ಹೊತ್ತು ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು. ಹಾಗೆಯೇ ಈ ಟೆಸ್ಟ್ ಕಂಡಕ್ಟ್ ಮಾಡುವಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅಬಾಲಿಷ್ ಮಾಡಬೇಕು, ನಮಗೆ ಅಕೌಂಟಬಿಲಿಟಿ ಕೊಡಬೇಕು ಅಂಥೇಳಿ. ಇದನ್ನು ಕೇಳದಂಥ ವಿದ್ಯಾರ್ಥಿಗಳಿಗೆ ಮೇಡಮ್ ಇವತ್ತು ಲಾಠಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಟಿಯರ್ ಗ್ಯಾಸ್ ಹಾಕ್ತಾರೆ ಅಂತ ಹೇಳಿದ್ರೆ ಭಾಳ ಆಕ್ರೋಶ ಬರುತ್ತೆ. ದುರ್ದೈವ ಅದು ದೇಶದ್ದು. ಡೆಫಿನೆಟ್ಲಿ ಮೇಡಮ್. ಇವತ್ತು ಇದು ಮತ್ತಷ್ಟು ಹೋರಾಟವನ್ನು ಬಡಿದೆಬ್ಬಿಸಿದೆ. ನಿನ್ನೆ ನೀವು ಗಮನಿಸಿರ್ಬೋದು ಮೇಡಮ್, ಬೆಂಗಳೂರು, ಹೈದರಾಬಾದು, ಚೆನ್ನೈ ಎಲ್ಲ ಕಡೆ ವಿದ್ಯಾರ್ಥಿ ಹೋರಾಟ ಪ್ರಾರಂಭ ಆಗಿದೆ. ನಮಗೆ ಅಕೌಂಟಬಿಲಿಟಿ ಬೇಕು ಅಂತ. ಮೇಡಮ್, ಇವತ್ತು ನೀಟ್ ವಿಷಯವಾಗಿ ಹೋರಾಟ ಪ್ರಾರಂಭ ಆಗಿದೆ. ಬರೀ ಇದು ನೀಟದ ಮಾತ್ರ ಆಕ್ರೋಶ ಅಲ್ಲ ಮೇಡಮ್. ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಹೆಂಗಿದೆ, ಆರೋಗ್ಯ ವ್ಯವಸ್ಥೆ ಹೆಂಗಿದೆ, ರೈತರ ಪರಿಸ್ಥಿತಿ ಹೆಂಗಿದೆ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಹೆಂಗಿದೆ, ಇದೆಲ್ಲರ ಆಕ್ರೋಶ ಇವತ್ತು ಕಿಡಿಯಾಗಿ ಹೊತ್ಕೊಂಡಿದೆ ಮೇಡಮ್. ಉತ್ತರ ಸಿಗೋವರೆಗೂ ಕೂಡ, ನ್ಯಾಯ ಸಿಗೋವರೆಗೂ ಕೂಡ ವಿದ್ಯಾರ್ಥಿಗಳು ಹೋರಾಟ ಮಾಡೇ ಮಾಡ್ತೀವಿ, ಕೊನೆಯವರೆಗೂ ಕೂಡ ಹೋರಾಟ ಮಾಡ್ತೀವಿ. ಪ್ರತಿಭಟನೆಗಳು ಆಗಿದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೇನಲ್ಲ ಸುಭಾಷ್ ಅವರು. ಹೌದು. ಆದ್ರೆ ಇದ್ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಿಚ್ಚು ಆವರಿಸ್ತು? ಯಾಕೆಂದ್ರೆ ಮೇಡಮ್, ನೀವು ಗಮನಿಸಬೇಕಾಗಿದೆ ಮೇಡಮ್, ಈ ಒಂದು ನೀಟ್ ಕ್ವಶನ್ ಪೇಪರು ನಾನು ಹೇಳ್ತೀನಿ ಮೇಡಮ್, ನೀಟ್ ಒಂದು 2013-14 ಕೇಂದ್ರೀಕೃತವಾದಂಥ ಒಂದು ವ್ಯವಸ್ಥೆ ಬರಬೇಕು ಅಂತೇಳಿ ನೀಟನ್ನು ಇಂಟ್ರಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲು ಕೂಡ ನೀಟ್ ಹಗರಣಗಳಿತ್ತು. ಹೌದು, ಇಲ್ಲ ಅಂತ. ಆದರೆ ಆ ಕೇಂದ್ರೀಕೃತ ವ್ಯವಸ್ಥೆ ಬರುತ್ತೆ ಅಂದರೆ ಏನು ಸಮಸ್ಯೆ ಉಂಟಾಗುತ್ತೆ ಅಂತ 2013 AIDSO ಹೇಳಿತ್ತು. ಇದು ಒಂದು ಜಗತ್ತಿನಾದ್ಯಂತ ಮೆಡಿಕಲ್ ಮಾಫಿಯಾ ಒಂದು ಮಾರ್ಕೆಟ್ ಸೃಷ್ಟಿ ಮಾಡೋದಕ್ಕೆ ಮಾಡ್ತಾ ಇರೋವಂಥ ಒಂದು ಎಕ್ಸಾಮ ಹೊರತು
ಇದು ವಿದ್ಯಾರ್ಥಿಗಳ ಕಾಳಜಿ ಪರವಾಗಿರುವಂಥ ಎಕ್ಸಾಮ್ ಅಲ್ಲ. ಯಾರ ಮಗು ಇದು ಹಾಗಾದ್ರೆ? ಅಂದರೆ ಇದು ಮೇಡಮ್ ಉದ್ಯಮಿಗಳ ಮಗು ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಇವತ್ತು ನೀಟ್ ಕೋಚಿಂಗ್ ಇಂಡಸ್ಟ್ರಿ ಎಷ್ಟು ಗೊತ್ತಾ ಮೇಡಮ್? 78,000 ಕೋಟಿ ರೂಪಾಯಿ 2025-26ರಲ್ಲಿ 78,000 ಕೋಟಿ ರೂಪಾಯಿ. ನೆಕ್ಸ್ಟು 2030 ಹೊತ್ತಿಗೆ 1.5 ಲಕ್ಷ ಕೋಟಿ ರೂಪಾಯಿ ಮೇಡಮ್. ಇದು ನೀಟು ಸೇಮ್ JEE ಅಷ್ಟೇ ಇದೆ. ಎರಡನ್ನೂ ಸೇರಿಸಿದ್ರೆ ಭಾರತದ ನಾನು ಹೇಳ್ತಾ ಇರೋದು ಎಜುಕೇಷನ್, ಹೆಲ್ತು, ಕಾರ್ಮಿಕ ಕಲ್ಯಾಣ ಇಲಾಖೆ, ಹೆಣ್ಣು ಮಕ್ಕಳ ಕಲ್ಯಾಣ, ಇವೆಲ್ಲದಕ್ಕೂ ಏನು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇದೆಯಲ್ಲ ಇದಕ್ಕಿಂತ ಜಾಸ್ತಿ ಇದೆ ಮೇಡಮ್. ಇವತ್ತು ಒಂದು ಫ್ಯಾಮಿಲಿ, ನಾನು ಇಲ್ಲೇ ಮೈಸೂರು ಮೆಡಿಕಲ್ ಕಾಲೇಜು, ಬೆಂಗಳೂರು ಮೆಡಿಕಲ್ ಕಾಲೇಜ್ಗಳಿಗೆಲ್ಲ ಹೋಗ್ತಾ ಇರ್ತೀನಿ ಮೇಡಮ್. ಮೆಡಿಕಲ್ ಸ್ಟೂಡೆಂಟ್ಸ್ದು ಕೆಲವೊಂದು ಆ್ಯಕ್ಟಿವಿಟೀಸು, ಫ್ರೀ ಮೆಡಿಕಲ್ ಕ್ಯಾಂಪ್ ಹಳ್ಳಿಗಳಲ್ಲೆಲ್ಲ ಮಾಡೋದಕ್ಕೆ. ಅಲ್ಲಿ ಇವಾಗ ಗಮನಿಸ್ತಾ ಇರೋದು ಮೇಡಮ್, ನಾವು 7-8 ವರ್ಷಗಳ ಹಿಂದೆ ಹೋದಾಗ ಒಬ್ಬ ಹುಡುಗ ಹಳ್ಳಿಯಲ್ಲಿ ಚೆನ್ನಾಗಿ ಓದಿ ಸರ್ಕಾರಿ ಶಾಲೆಯಲ್ಲಿ ಓದ್ದವನು ಸೀಟ್ ತೊಗೋತಾ ಇದ್ದ. ಇವತ್ತು ಮೇಡಮ್ ಅಂಥ ಸರ್ಕಾರಿ ಶಾಲೆಯಲ್ಲಿ ಓದೋ ಯಾವ ಮಕ್ಕಳಿಗೂ ಕೂಡ ಸೀಟ್ ಸಿಗ್ತಾ ಇಲ್ಲ ಮೇಡಮ್. ಯಾಕೆ ಅಂದರೆ ಸೆಕೆಂಡ್ PUCಲಿ 8ರಿಂದ 10 ಲಕ್ಷ ಪ್ಯಾಕೇಜ್ ಮೇಡಮ್. ಇವತ್ತು ನೀಟ್ ಆ್ಯಂಡ್ PUC ಇಂಟಿಗ್ರೇಟೆಡ್ ಕೋರ್ಸ್ ನೀವು ಗಮನಿಸಿ, ನಮ್ಮ ಬೆಂಗಳೂರಲ್ಲಿ ಎಷ್ಟು ಕೋಚಿಂಗ್ ಮಾಫಿಯಾ ನಡೀತಾ ಇದೆ ಅಂತ. ಎಲ್ಲ ದೊಡ್ಡ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಷನಿಂದ, ಒಂದೇ ಕೋಚಿಂಗ್ ಇನ್ಸ್ಟಿಟ್ಯೂಷನ್ನ 30 ಜನ ಬಂದು ಅಡ್ಮಿಷನ್ ಆಗಿ ಗೌರ್ಮೆಂಟ್ ಕಾಲೇಜಿಗೆ ನಾನು ಹೇಳ್ತಾ ಇರೋದು. ಇಷ್ಟು ದೊಡ್ಡದಾಗಿ ಕೋಚಿಂಗ್ ಮಾಫಿಯಾ ನಡೀತಾ ಇದೆ ಮೇಡಮ್. ಕೋಚಿಂಗ್ಗಳಲ್ಲಿ ಮಾಫಿಯಾ ನಡೆಯುತ್ತೆ ಅನ್ನೋದನ್ನ ಹೇಗೆ ಹೇಳ್ತೀರಿ ನೀವು? ಹೇಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದಿಷ್ಟು ಜೆನ್ಯೂನ್ ಕೋಚಿಂಗ್ ಸೆಂಟರ್ಗಳಿದಾವೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10-11 ಗಂಟೆವರೆಗೂ ಕೂಡ ಮಕ್ಕಳಿಗೆ ಓದಿಸುವಂಥದ್ದು ಒಂದೇ ಕೆಲಸ. ಅಲ್ಲಿ ಬಿಡುವಿನ ವೇಳೆ ಯಾವುದು ಅಂತಂದ್ರೆ ತಿಂಡಿ, ಊಟ, ಮಲ್ಕೊಳ್ಳುವಂಥದ್ದು ಮಾತ್ರ. ಅದನ್ನ ಹೊರತುಪಡಿಸಿ ಇದನ್ನ ಮಾಫಿಯಾ ಅಂತ ಹೆಂಗೆ ಕರಿತೀರಿ ಸುಭಾಷ್? ಅದೇ ಮೇಡಮ್, ಇವತ್ತು ಅವ್ರು ಯಾರು ಕಷ್ಟಪಟ್ಟು ಸ್ಟೂಡೆಂಟ್ಸನ್ನ ಕೆಲವ್ರನ್ನ ಟ್ರೈನ್ ಮಾಡ್ತಾ ಇದ್ದಾರಲ್ಲ ಈ ಕೋಚಿಂಗ್, ಅವರು ಬಲಿ ಆಗ್ತಾ ಇದ್ದಾರೆ ಮೇಡಮ್. ಇದರಲ್ಲಿ ದೊಡ್ಡ ದೊಡ್ಡ ಕೋಚಿಂಗ್ ಇಂಡಸ್ಟ್ರಿ, ಕೋಟಾ ಅಂತ ಪ್ಲೇಸ್ಗಳಲ್ಲಿ ನೀವು ಗಮನಿಸಿದ್ರೆ ಮೇಡಮ್, ಇವತ್ತು ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. ಮೈಸೂರಲ್ಲಿ ನಾನು 2024ರಲ್ಲಿ ನನಗೆ ಪಾಠ ಮಾಡಿದಂಥ ಒಬ್ಬರು ಟೀಚರ್ ಫೋನ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅವರ ಮಗಳು ನೀಟ್ ಎಕ್ಸಾಮ್ನ ಬರೆದಿದ್ಲು. ಕೀ ಆನ್ಸರ್ ಮೇಡಮ್, ಕೀ ಆನ್ಸರ್ ನೋಡಿದಾಗ ಆ ಹುಡುಗಿಗೆ 650 ಮಾರ್ಕ್ಸ್ ಬರೋ ಥರ ಇದೆ. ರಿಸಲ್ಟ್ ಬಿಟ್ಟು 2 ದಿವಸಕ್ಕೆ ಮೇಡಮ್ 180 ಮಾರ್ಕ್ಸ್ ಬಂದಿದೆ. ಆ ಹುಡುಗಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗಬೇಕಿತ್ತು. ಆಮೇಲೆ ನನಗೆ ಫೋನ್ ಮಾಡಿದ್ರು. ನಾನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಮೇಲ್ ಮಾಡಿದ್ವಿ, ಫೋನ್ ಮಾಡಿದ್ವಿ, ಎಜುಕೇಷನ್ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ವಿ, ಏನೂ ಪರಿಹಾರ ಸಿಗಲಿಲ್ಲ. ಕೊನೆಗೆ ಅವರು ಮೈಸೂರಿನ MP ಆಗಿದ್ರಲ್ಲ ಪ್ರತಾಪ್ ಸಿಂಹ, ಅವ್ರ ಹತ್ರ ಹೋದರು. ಅವರೇ ಅಧಿಕಾರದಲ್ಲಿದ್ದಿದ್ದು. ಅವ್ರ ಹತ್ರ ಹೋಗಿ ಅಪ್ಲಿಕೇಶನ್ ಎಲ್ಲ ಹಾಕಿದ್ರು, ಏನೂ ಪ್ರಯೋಜನ ಆಗಲಿಲ್ಲ ಮೇಡಮ್. ಯಾಕೆ ರೆಸ್ಪಾಂಡ್ ಮಾಡಲಿಲ್ವಾ? ರೆಸ್ಪಾಂಡ್ ಮಾಡಿದ್ರು ಬಗೆಹರಿಸೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿನ್ನೆ ಒಂದು ವಿಡಿಯೋ ಬಂದಿದೆ. ಇದು ಈ ಮೊನ್ನೆ ನೀಟ್ ಬಂತಲ್ಲ, ಎಕ್ಸಾಮ್ ಆದಮೇಲೂ ಕೂಡ ಒಬ್ಳು ಹುಡುಗಿ ತೊಗೊಂಡು ಬಂದಿದ್ದಾಳೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅವಳಿಗೆ ಮೇಡಮ್ ಸೇಮ್ 680 ಮಾರ್ಕ್ ಬಂದಿದೆ. ಕೀ ಆನ್ಸರ್ ಇಟ್ಕೊಂಡು ಅವಳು ಸಮೇತ ತೋರಿಸ್ತಿದ್ದಾಳೆ. ರಿಸಲ್ಟ್ 170 ಮಾರ್ಕ್ಸ್ ಬಂದಿದೆ. ನಂಗೆ ಸಿಗುತ್ತಾ ಪ್ರೂಫ್? ಖಂಡಿತ ಮೇಡಮ್, ನಾನು ಇದಾದ್ಮೇಲೆ ಕಳಿಸ್ಕೊಡ್ತೀನಿ ನಿಮಗೆ. ಈ ರೀತಿ ಮೇಡಮ್ ಕಾಣದ ಕೈಗಳು ಒಳಗೇನೆ ನುಗ್ಗಿ ರಿಸಲ್ಟನ್ನು ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ. ಕೇರಳದಿಂದ ಹಿಡಿದು ರಾಜಸ್ಥಾನದವರೆಗೆ ಒಂದು ಕ್ವಶನ್ ಪೇಪರ್ನ ಮೇಡಮ್ 10ರಿಂದ 15 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಮೇಡಮ್. ಇದು ಮೇಡಮ್ ನೋಡಿ 2018-19ರಲ್ಲಿ ಆಗಿದೆ. JEE 2021ರಲ್ಲಿ ಆಗಿದೆ. 2022ರಲ್ಲಿ ನೀಟ್ದಾಗಿದೆ. 2024ರಲ್ಲಿ PGದಾಗಿದೆ ಮೇಡಮ್. 2024ರಲ್ಲೇ ನೀಟಲ್ಲಿ ಒಂದು ಟ್ಯಾಲಿ ಆಗುತ್ತೆ ಮೇಡಮ್. ಈ ಆನ್ಸರ್ ಶೀಟ್ ಎಲ್ಲ ನಿಮಗೆ ಶಾಕ್ ಆಗೋದೇನು ಅಂದರೆ 720 ಮಾರ್ಕ್ಸ್ ಇರೋದು. 720ಕ್ಕೆ 720 67 ಮಕ್ಕಳು ತಗೋತಾರೆ ಮೇಡಮ್. ಹೆಂಗೆ ತಗೋತಾರೆ? ಅದೆಲ್ಲ ಯಾರು ಅಂತ ಹೇಳಿದ್ರೆ 2 ಕೋಚಿಂಗ್ ಇಂಡಸ್ಟ್ರಿಯ ಮಕ್ಕಳು. ಬರೀ 2 ಕೋಚಿಂಗ್ ಇಂಡಸ್ಟ್ರಿಯ ಮಕ್ಕಳು ಕೋಟಾದಲ್ಲಿ ಮೇಡಮ್. ಇನ್ನೊಂದು ಯಾವುದೋ ಕೋಚಿಂಗ್ ನಂಗೆ ನೆನಪಿಲ್ಲ. ಅದೇ ರೀತಿ ಮೇಡಮ್ 2026ರಲ್ಲಿ ಆಗಿದೆ. ಇವತ್ತು ಶಿಕ್ಷಣ ಸಚಿವರನ್ನ ರಾಜೀನಾಮೆ ಕೊಟ್ಟರೆ ಏನು ಪರಿಹಾರ ಆಗ್ಬಿಡುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಮೇಡಮ್. ನಾವು ಹೇಳೋದು ಮೇಡಮ್, ಇಷ್ಟು ವರ್ಷದಿಂದ ಆಗ್ತಿದೆಯಲ್ಲ, ಏನು ಕ್ರಮ ಕೈಗೊಂಡಿದ್ದಾರೆ? ಎಲ್ಲಿಗೆ ತಪ್ಪು ಮಾಡಿದವ್ರನ್ನ ಶಿಕ್ಷೆ ಹಿಡಿದು ಜೈಲಿಗೆ ಹಾಕ್ತಾ ಇದ್ದಾರೆ? ಸುಮಾರು ಎಷ್ಟು ಕೋಚಿಂಗ್ ಸೆಂಟರ್ಗಳಿದಾವೆ ಹಾಗಾದ್ರೆ ನಮ್ಮ ದೇಶದಲ್ಲಿ? ಮೇಡಮ್ ಇವತ್ತು ಲಕ್ಷಾಂತರ ಹುಟ್ಕೊಂಡಿದೆ ಮೇಡಮ್. ಅಂದರೆ ಚಿಕ್ಕ ಚಿಕ್ಕ ಕೋಚಿಂಗ್ ಇದ್ದು ಕೂಡ, ಬಟ್ ಮೇಜರಾಗಿ ಕಂಟ್ರೋಲ್ ಮಾಡ್ತಾ ಇರೋದು ಒಂದು 2030 ಮೇಡಮ್. ಮೇಜರ್ ಕೋಚಿಂಗ್ ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡ್ತಾ ಇರೋದು ಒಂದು 2030. ಓಕೆ. ಇವತ್ತು ಮೇಡಮ್ ಅಲ್ಲಿ ಶಿಕ್ಷಣ ಸಚಿವರು ನೈತಿಕತೆನ ಹಿಡಿದು ಇವತ್ತು ರಾಜೀನಾಮೆ ಕೊಡಬೇಕು. ಶಿಕ್ಷಣ ಸಚಿವರಿಗೆ ಬರ್ತೀನಿ, ಅದ್ರ ಬಗ್ಗೆನೂ ಮಾತಾಡಬೇಕು ಸುಭಾಷ್ ಅವರೇ.
ಬಟ್ ಈ ಕೋಚಿಂಗ್ ಸೆಂಟರ್ಗಳ ಪಾತ್ರ ಪೇಪರ್ ಲೀಕ್ ಆಗೋದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಮೇಡಮ್, ಇವತ್ತು ಅದು ನಿಮಗೆ 78,000 ಕೋಟಿ ರೂಪಾಯಿ ಬಿಸ್ನೆಸ್ ಅಂತ ಹೇಳಿದ್ರೆ ಮೇಡಮ್, ನೀವು ಇಮ್ಯಾಜಿನ್ ಮಾಡಿ. ಲಾಸ್ಟ್ ಟೈಮು ಮೇಡಮ್ 2022 ಒಂದು ಮೆಡಿಕಲ್ ಬಿಲ್ನನ್ನು ಪಾಸ್ ಮಾಡಿದ್ರು ಮೇಡಮ್ ಸೆಂಟ್ರಲ್ ಗೌರ್ಮೆಂಟ್ ಅವರು. ಅದೇನಂತ ಹೇಳಿದ್ರೆ ಮೇಡಮ್, ಮೊದಲು ನೀವು MBBS ಸೀಟ್ಗಳಾಗಿರ್ಬೋದು, PG ಸೀಟ್ಗಳೇನು ಮಾಡ್ತಾರಲ್ಲ ಮೇಡಮ್, ಅದನ್ನು ತಗೋಬೇಕು ಅಂದರೆ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಅರ್ಹತೆ ಇರಬೇಕು ಮೇಡಮ್. ಅಂದರೆ ನೀವು ರೇಡಿಯಾಲಜಿ ಸೀಟ್ ತರ್ತೀರಾ ಅಂತ ಹೇಳಿದ್ರೆ, ಅಥವಾ ನೀವು ಸರ್ಜನ್ದು PG ಸೀಟ್ ತರ್ತೀರಾ ಅಂದರೆ ನಿಮ್ಮ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಆ ಫೆಸಿಲಿಟೀಸ್ ಇರಬೇಕು. ಅದನ್ನು ಮೇಡಮ್ ಫೆಸಿಲಿಟೀಸ್ ಇಲ್ಲ ಅಂದರೂ ಪರವಾಗಿಲ್ಲ, ನಾವು 50 ಸೀಟನ್ನು ಸ್ಯಾಂಕ್ಷನ್ ಮಾಡ್ತೀವಿ, ಮಾಡಬಹುದು. ಫೆಸಿಲಿಟೀಸ್ ಇಲ್ಲ ಅಂದರೆ ಏನು ಮಾಡಿ, ಫೈನ್ ಹಾಕಿ ನೀವು ಅಂತ ಒಂದು ಮೆಡಿಕಲ್ ಬಿಲ್ಲನ್ನು ಪಾಸ್ ಮಾಡಿದ್ರು ಮೇಡಮ್. ಇದಕ್ಕೆ ಮೇಡಮ್ ಕಾಂಗ್ರೆಸ್ ಆಗಲಿ BJP ಆಗಲಿ ಇನ್ಯಾವುದೇ ಪಕ್ಷದ MP ಗಳು ಅಪೋಸ್ ಮಾಡಲಿಲ್ಲ. ಯಾಕೆ ಅಂದರೆ ಮೇಡಮ್, ದೇಶದ 80% ಹಾಸ್ಪಿಟ್ಲ್ಗಳು, ಖಾಸಗಿ ಹಾಸ್ಪಿಟ್ಲ್ಗಳು ಆ್ಯಂಡ್ ಮೆಡಿಕಲ್ ಕಾಲೇಜು ಕಂಟ್ರೋಲ್ಡ್ ಬೈ ಪೊಲಿಟಿಷಿಯನ್ಸ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ದಿಸ್ ಈಸ್ ದ ಸಿನಾರಿಯೋ ಮೇಡಮ್. ಹೀಗಾಗಿ ನಮ್ಮ ಕೋಚಿಂಗ್ದು ಫಸ್ಟ್ ಬಂದರೆ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಾರೆ. ಈಗ ಮೇಡಮ್ 8 ಲಕ್ಷ ಮೇಡಮ್ ಪ್ಯಾಕೇಜು. ಒಂದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ 10,000 ಜನ ಇರ್ತಾರೆ ಮೇಡಮ್. ಆಮೇಲೆ ಹೆಂಗಾಗೋಗಿದೆ ಗೊತ್ತಾ ಮೇಡಮ್, ನಮ್ಮ ವಿದ್ಯಾರ್ಥಿಗಳು ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗ್ತಾರಲ್ಲ, 4 ವರ್ಷ 3 ವರ್ಷ 5 ವರ್ಷ PUC ಆದಮೇಲೆ ಕೋಚಿಂಗ್ ತಗೋತಾರೆ ಕ್ರ್ಯಾಕ್ ಮಾಡೋದಕ್ಕೆ. ನಾನು ಡಾಕ್ಟ್ರ್ ಆಗಲೇಬೇಕು ಅಂತ. ಒಂದು ವರ್ಷಕ್ಕೆ 2 ಲಕ್ಷ 3 ಲಕ್ಷ ಪೇ ಮಾಡ್ತಾರೆ ಮೇಡಮ್. ಆ ಪೇರೆಂಟ್ಸ್ ಸಿಗ್ತಾರೆ ಮೇಡಮ್ ನಮಗೆ. ಯಾಕಿದನ್ನು ನಾನು ಮೆಡಿಕಲ್ಗೆ ಹೇಳ್ತಾ ಇದ್ದೀನಿ ಮೇಡಮ್. ಇವತ್ತು ಈ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾವು ಚರ್ಚೆ ಮಾಡಬೇಕು ಮೇಡಮ್. ನಾವು ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉಳಿಸ್ಬೇಕು ಅಂತೇಳಿ ಹಳ್ಳಿಗಳಿಗೆ ಹೋದಾಗ, ನಾವು ಟ್ರೈನ್ಗಳಲ್ಲಿ ಮಾತಾಡಿದಾಗ, ಬಸ್ಗಳಲ್ಲಿ ಮಾತಾಡಿದಾಗ ಈ ವಿಷಯ ಜನ ನಮ್ಮನ್ನು ಕೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅವ್ರು ದುಡಿತಾ ಇದ್ದಾರಲ್ಲ ಮೇಡಮ್, ಇಡೀ ವರ್ಷ ದುಡಿಯೋದು ಬರೀ ಮಕ್ಕಳನ್ನು ಓದ್ಸೋಕ್ಕಾಗ್ತಾ ಇದೆ. LKG UKGಗೆ 50,000, 1 ಲಕ್ಷ 2 ಲಕ್ಷ 2 ಲಕ್ಷ. 10ನೇ ಕ್ಲಾಸ್ ಆದಮೇಲೆ ಮೇಡಮ್ ಈ ಥರ ನೀಟ್ ಕೋಚಿಂಗು, ಇಂಜಿನಿಯರಿಂಗ್ ಕೋಚಿಂಗ್ ಬರಬೇಕು 8ರಿಂದ 10 ಲಕ್ಷ. ಅದಾದಮೇಲೆ ಮೇಡಮ್ ಇಂಜಿನಿಯರಿಂಗೇ ನಾನು ಹೇಳ್ತೀನಿ, ಬೇರೆದು ಬಿಡಿ. ಮೆಡಿಕಲ್ ಅಂತೂ ಮೇಡಮ್ ನನ್ನ ಹತ್ರ ದಾಖಲೆ ಇದೆ, ನಿಮಗೆ ಶಾಕ್ ಆಗೋವಂಥದ್ದು ಮೇಡಮ್. ಮೆಡಿಕಲಲ್ಲಿ 71 ನಮ್ಮ ಹತ್ರ ಟೋಟಲ್ ಇರೋದು ಮೇಡಮ್ 1,29,000 ಸೀಟ್ ಟೋಟಲ್ ಇರೋದು. ಅದರಲ್ಲಿ 71,552 ಸೀಟ್ ಹೋಗೋದು ಬರೀ ರಿಚ್ ಪೀಪಲ್ಗೆ. ಯಾಕೆಂದರೆ ಆ ಸೀಟ್ ಫೀಸೇ 50 ಲಕ್ಷದಿಂದ ಹಿಡಿದು 3.5 ಕೋಟಿವರೆಗೆ ಇರುತ್ತೆ. ಡೀಮ್ಡ್ ಯೂನಿವರ್ಸಿಟಿ ಮತ್ತು ಖಾಸಗಿ ಮೆಡಿಕಲ್ ಕಾಲೇಜ್. ಇಂಜಿನಿಯರಿಂಗು ಮೇಡಮ್ 1.5 ಲಕ್ಷ ಗೌರ್ಮೆಂಟ್ ಫೀಸೇ, 1,25,000 ನೀವು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಇನ್ನು ಮ್ಯಾನೇಜ್ಮೆಂಟ್ ಬೇಡ ಬಿಡಿ ಮೇಡಮ್. ಇಷ್ಟಾದಮೇಲೂ ಕೂಡ ನಾನು ಯಾಕೆ ಇವತ್ತು ವಿದ್ಯಾರ್ಥಿ ಯೋಜನೆ ಆಕ್ರೋಶ ಅಷ್ಟು ಬಂದಿದೆ ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ಬ ಜಾಬ್ ತಗೋತಾನೆ ಅಂದ್ಕೊಳ್ಳಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ, ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ನಮಗೆ ಅಕೌಂಟಬಿಲಿಟಿ ಬೇಕು ಅಂತೇಳಿ. ಗರ್ಭಿಣಿನೂ ಕೂಡ ಬಂದಿದ್ದಾರೆ ಮೇಡಮ್. ಯಾಕೆ ಅಂತ ಹೇಳ್ತೀನಿ ಕೇಳಿ ಮೇಡಮ್. ಅವರು ಪ್ರತಿ ವರ್ಷ ದೇಶಕ್ಕೆ 8ರಿಂದ 10 ಲಕ್ಷ ಟ್ಯಾಕ್ಸ್ ಕಟ್ತಾರೆ. ಊಬರ್ ಓಡಿಸೋರು ಬರ್ತಾ ಇದ್ದಾರೆ, ಆಮೇಲೆ ಹೋಟ್ಲಲ್ಲಿ ಸರ್ವ್ ಮಾಡ್ತಾ ಇರೋರು ಬರ್ತಾ ಇದ್ದಾರೆ ಇವತ್ತು ಹೋರಾಟಕ್ಕೆ. ಯಾಕೆ ಅಂದರೆ ನಮ್ಮ ಮಕ್ಕಳಿಗೆ ಒಂದು ಸರಿಯಾದ ಎಕ್ಸಾಮಿನೇಷನ್ ಸಿಸ್ಟಮ್ ಬೇಕು, ಒಂದು ಸರಿಯಾದ ಎಜುಕೇಷನ್ ಸಿಸ್ಟಮ್ ಬೇಕು ಅಂತ. ಮೇಡಮ್ ನೀವೇ ಇಮ್ಯಾಜಿನ್ ಮಾಡಿ, 6ರಿಂದ 8 ಲಕ್ಷ ಟ್ಯಾಕ್ಸ್ ಕಟ್ತಾರೆ. ಒಬ್ಬ ಕಾಮನ್ ಮ್ಯಾನು ಪೆಟ್ರೋಲ್ 1 ಲೀಟ್ರ್ ಹಾಕ್ಕೊಂಡ್ರೆ 40 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. ಇಷ್ಟು ಟ್ಯಾಕ್ಸ್ ಕಟ್ಟಿದವನಿಗೆ ಒಂದು ಅಕೌಂಟಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಮೇಡಮ್ ಯಾಕೆ ಕಟ್ಟಬೇಕು ಅನ್ನೋ ಪ್ರಶ್ನೆ ಬರಲ್ವಾ ಮೇಡಮ್ ಇವತ್ತು? ಅದರ ಆಕ್ರೋಶವನ್ನ ಇವತ್ತು ವಿದ್ಯಾರ್ಥಿ ಯುವಜನರ ಆಕ್ರೋಶದಲ್ಲಿ ನಾವು ಪೆಟ್ರೋಲ್ ಅಷ್ಟೇ ಹೇಳಿದ್ರಿ ನೀವು ಸುಭಾಷ್, ಬಳಸೋ ಉಪ್ಪು ಕೋಲ್ಗೇಟ್ ಪ್ರತಿಯೊಂದ್ರಿಂದ ಟ್ಯಾಕ್ಸ್ ಕಟ್ತಾರೆ. ಹೆಡ್ ಟು ಟೋ ಅಂತ ತಗೋಬಹುದು ನಾವು. ಆಯ್ತಾ, ಬಳಸೋ ವಾಹನ, ತಗೊಳ್ಳೋ ಪೇಪರ್ ಎಲ್ಲದ್ರ ಮೇಲೂ ಟ್ಯಾಕ್ಸ್ ಕಟ್ತಾರೆ ಮೇಡಮ್. ಇದಕ್ಕೆ ಅಕೌಂಟಬಿಲಿಟಿ ಕೇಳ್ತಾ ಇರೋದು. ಮತ್ತೆ ಬಂದಿರೋರು ಒಬ್ರು ಮೇಡಮ್ IIT ಗ್ರಾಜ್ಯುಯೇಟ್ ಬಂದಿದ್ರು ಮೇಡಮ್. ಅವರು IIT ಮದ್ರಾಸಲ್ಲಿ ಓದಿ ಇವಾಗ ಯಾವುದೋ ಒಂದು ಕಂಪನಿಗೆ CEO ಲೆವೆಲಲ್ಲಿ ಇದ್ದಾರೆ. ಅವ್ರು ತನ್ನ ಮಗುನ ಎತ್ಕೊಂಡು ಬಂದು ಅವ್ರು ಏನು ಮಾತಾಡಿದ್ರು ಅಂದರೆ ಮೇಡಮ್, ಭಾಳ ಖುಷಿ ಆಯಿತು ಮೇಡಮ್ ನಮಗೆ. ನಮ್ಮ ದೇಶದಲ್ಲಿ ಒಂದು ಕಲ್ಚರ್ ಇದೆ, ಅನ್ಯಾಯ ಆದಾಗ ಪ್ರಶ್ನೆ ಮಾಡುವಂಥ ಕಲ್ಚರು, ನೀತಿ ನೈತಿಕತೆ ಸಂಸ್ಕೃತಿಗೆ ಬೆಲೆ ಇದೆ. ನಮ್ಮ ಸ್ವತಂತ್ರ ಹೋರಾಟಗಾರರು ಪ್ರಾಣ ಕೊಟ್ಟು ತಂದ್ಕೊಂಡಿರುವಂಥ ಸ್ವತಂತ್ರ ಇದು. ಅದು ಏನಪ್ಪ ಅಂತ ಹೇಳಿದ್ರೆ, ತಪ್ಪು ಆದಾಗ ಆ ತಪ್ಪಾಗಿದೆ ಅಂತ ಒಪ್ಕೊಂಡು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಅಕೌಂಟಬಿಲಿಟಿ ನಮ್ಮಲ್ಲಿದೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ, ಅದನ್ನು ಹೋರಾಟ ಮಾಡಿ ಉಳಿಸೋವಂಥ ಕಾಲ ಬಂದಿದೆ ಇವತ್ತು ಅಂತ ಹೇಳಿದ್ರು ಮೇಡಮ್. ಅಲ್ವಾ, ನನಗೆ ಭಾಳ ಇಷ್ಟ ಆಯಿತು ಮೇಡಮ್. ನಿಮ್ಗೆ ಇಷ್ಟ ಆಯಿತು, ನನಗಿಷ್ಟ ಆಗಿರ್ಬೋದು, ನೋಡ್ತಾ ಇರೋ ಸುಮಾರು ಜನರಿಗೆ ಇಷ್ಟ ಆಗಿರ್ಬೋದು. ಆದರೆ ಕೆಲವೊಂದಿಷ್ಟು ಜನ ಇದ್ದಾರೆ ಮತ್ತು
ಹಿಂಬಾಲಕರಿದ್ದಾರೆ. ಇದೇ ಪ್ರಶ್ನೆ ಮಾಡಿದಾಗ ದೇಶದ್ರೋಹಿ ಪಟ್ಟ ಕಟ್ಬಿಡ್ತಾರೆ. ಏನು ಹೇಳ್ತೀರಿ ಸುಭಾಷ್? ಮೇಡಮ್, ಇವತ್ತು ಅದಕ್ಕೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ಮೇಡಮ್, ಆ ಯಂಗ್ ಜನ್ರೇಷನ್ನು ಯಾರು ಅನ್ಯಾಯವನ್ನು ಪ್ರಶ್ನೆ ಮಾಡ್ತೀವಿ ಅವರನ್ನು ದೇಶದ್ರೋಹಿ ಅಂತ ಕರಿತೀರಾ, ಕರೀರಿ ಅಂತ ಹೇಳ್ತಿದ್ದಾರೆ ಮೇಡಮ್. ಯಾಕೆಂದರೆ ಮೇಡಮ್, ಯಾವುದೇ ಸರ್ಕಾರ ಆಗಲಿ ತುಂಬ ಕಾಲ ವಿದ್ಯಾರ್ಥಿ ಯುವಜನರನ್ನು ಅಜ್ಞಾನದಲ್ಲಿಡೋಕ್ಕಾಗಲ್ಲ, ಮೋಸ ಮಾಡೋಕ್ಕಾಗಲ್ಲ ಮೇಡಮ್. ಯಾಕೆ ಅಂತ ಹೇಳ್ತೀನಿ ಕೇಳಿ ಮೇಡಮ್. ಇವಾಗ 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಕಾರ್ಡಿಂಗ್ ಟು ದಿ ರಿಪೋರ್ಟ್. ಇವಾಗ ನನಗೆ ಮೇಡಮ್ ಆ ನೀಟ್ ಕ್ವಶನ್ ಪೇಪರ್ ಲೀಕ್ ಆದಾಗ ನಂಗೆ ಭಾಳ ಟಚ್ ಆಗಿದ್ದು ಮತ್ತು ಕಾಡಿದ್ದು, ಇವಾಗ ಮಕ್ಕಳು ಸಾಯ್ತಾ ಇದ್ದಾರೆ ಮೇಡಮ್. ನಾವು ನೀಟ್ ಕ್ವಶನ್ ಪೇಪರ್ ಲೀಕ್ ಆದಾಗಲೇ ಪ್ರೊಟೆಸ್ಟ್ ಮಾಡಿದ್ವಿ. ಒಂದೊಂದು ದಿವಸಕ್ಕೆ 2 ಜನ ಮಕ್ಕಳು, 3 ಜನ ಮಕ್ಕಳು, 4 ಜನ ಮಕ್ಕಳು ಸಾಯ್ತಾ ಇದ್ದಾರೆ ಮೇಡಮ್. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದೇ ಒಂದು ನೋಡಿ ಮಕ್ಕಳ, ನಮ್ಮಿಂದ ಮಿಸ್ಟೇಕ್ ಆಗಿದೆ, ಪ್ರೆಷರ್ ಕ್ರಿಯೇಟ್ ಮಾಡಿದೆ 23 ಲಕ್ಷ ಮಕ್ಕಳಿಗೆ, ದಯವಿಟ್ಟು ಯಾರೂ ಸೂಸೈಡ್ ಮಾಡ್ಕೋಬೇಡಿ, ಯಾರೂ ಕೂಡ ಇಂಥ ಕ್ರಮ ಕೈಗೊಳ್ಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಧೈರ್ಯವಾಗಿರಿ, ಸಾಂತ್ವನ ಒಂದು ಹೇಳಿಲ್ವಲ್ಲ ಮೇಡಮ್. ಇದನ್ನು ಮೇಡಮ್ ನೀವು ಪ್ರಜ್ಞಾವಂತ ವಿದ್ಯಾರ್ಥಿ ಯುವಜನರಿಗೆ ಇದು ಅರ್ಥ ಆಗಲ್ವಾ? ಮಾರನೇ ದಿವಸ ಬಂದ್ಬಿಟ್ಟು ಇವರು ಶಿಕ್ಷಣ ಸಚಿವರಿಗೆ ಹುಟ್ಟುಹಬ್ಬದ ಶುಭಾಶಯಗಳಂತೇಳಿ ಮಕ್ಕಳು ಸೂಸೈಡ್ ಮಾಡ್ಕೋತಾ ಇದ್ದಾರೆ, ಅಲ್ಲಿ ಟ್ವೀಟ್ ಮಾಡ್ತಾರೆ ಮೇಡಮ್. ಇಷ್ಟನ್ನು ಅರಿಯೋಕ್ಕಾಗಲ್ವ ಮೇಡಮ್? ಜನಗಳಿಗೆ ಇಷ್ಟು ಅರ್ಥ ಆಗಲ್ವಾ? ಈ ಅರ್ಥ ಆಗಿರೋ ಹೊತ್ತಿಗೆ ಡೆಲ್ಲಿಲಿ 2 ಲಕ್ಷ ಜನ ವಿದ್ಯಾರ್ಥಿಗಳು ಬಂದಿದ್ದು. ಎಲ್ಲಿಗೆ ಮೇಡಮ್? ಒಬ್ಬ ಹುಡುಗ ಮಧ್ಯಪ್ರದೇಶದಿಂದ ಟ್ರಾವೆಲ್ ಮಾಡಿದ್ದಾನೆ. ಎಷ್ಟೋ ಜನ ಅವ್ರಿಗೆ ಬ್ರ್ಯಾಂಡ್ ಮಾಡ್ತಾ ಇದ್ರು, ಏನಿದು ಸ್ಪಾನ್ಸರ್ಡ್ ಪ್ರೊಟೆಸ್ಟ್, ಸ್ಪಾನ್ಸರ್ಡ್. ಅವ್ನು ತೋರಿಸಿದ್ದಾನೆ ಮೇಡಮ್, ಟಿಫನ್ ಬಾಕ್ಸಲ್ಲಿ ಶೇಂಗಾ ಇದೆ, ಈರುಳ್ಳಿ ಇದೆ, ಉಪ್ಪಿನಕಾಯಿ ಇದೆ. ಆಮೇಲೆ ಬಾಂಬೆಯಿಂದ ಟ್ರಾವೆಲ್ ಮಾಡಿದ್ದಾರೆ, ಬೆಂಗಳೂರಿಂದನೂ ಟ್ರಾವೆಲ್ ಮಾಡಿದ್ದಾರೆ. ಲಕ್ಷಾಂತರ ಜನ ಇಲ್ಲಿ ಹೋಗೋಕ್ಕೆ ಕಾರಣ ಮೇಡಮ್, ಸುತ್ತಮುತ್ತ ಬಿಹಾರ, ಯು ಪಿಯಿಂದ ಟ್ರೈನಲ್ಲಿ ಯೂತ್ಸ್ ಬಂದಿದ್ದಾರೆ. ನಮಗೆ ನ್ಯಾಯ ಬೇಕು, ನಮಗೆ ಅಕೌಂಟಬಿಲಿಟಿ ಬೇಕು ಅಂತ. ನೀವು ಹೇಳಿದ ಮಾತಿಗೆ ಹೇಳ್ತೀನಿ, ಪ್ರಧಾನಿ ನರೇಂದ್ರ ಮೋದಿ ಅಂತ ಹೇಳಿದ್ರಲ್ಲ, ಮತ್ತು ದೇಶದ್ರೋಹಿ ಅನ್ನುವಂತಹ ವಿಚಾರ. ವಿದ್ಯಾರ್ಥಿಗಳಿಗೆ ನೀವು ದೇಶದ್ರೋಹಿ ಪಟ್ಟ ಕಟ್ತಾ ಇದ್ದೀರಾ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿದವ್ರಿಗೆ. ಆ ದೇಶದ್ರೋಹಿಗಳು ಯಾರು ಗೊತ್ತಾ? ನಮ್ಮ ಮೇಲೆ ಪುಲ್ವಾಮಾ ಅಟ್ಯಾಕ್ ಆದಾಗ ಅಥವಾ ನಮ್ಮ ಮೇಲೆ ಪಹಲ್ಗಾಮ್ ಅಟ್ಯಾಕ್ ಆದಾಗ, ನಾವು ಪಾಕಿಸ್ತಾನದ ಮೇಲೆ ರಿವೆಂಜ್ ತೀರಿಸ್ಕೊಂಡಾಗ, ಆಪ್ ಸಿಂಧು ಮಾಡಿದಾಗ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ನೀವು ಕರಿತಾ ಇರುವಂತಹ ದೇಶದ್ರೋಹಿಗಳೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕೊಂಡಾಡಿದ್ರು, ನಿಮ್ಮನ್ನ ಮೆರೆಸಿದ್ರು. ನೋಡು ನನ್ನ ದೇಶದ ಪ್ರಧಾನಿ, ನಾವು ಹಿಂಗೆ ಮಾಡಿದ್ವಿ, ನೋಡು ನನ್ನ ದೇಶದ ಹೆಮ್ಮೆಯ ಸೈನಿಕರು, ನಾವು ಹೋಗಿ ಘರ್ ಘುಸೇಗಾಬಿ ಅವ್ರ ಮಾರೆಗಾಬಿ ಅನ್ನುವಂತಹ ಮೆಸೇಜ್ ಕೊಟ್ಟರು ಅನ್ನೋದನ್ನು 5% ಕಾರ್ಯಕರ್ತರಷ್ಟೇ ಅದನ್ನು ವೈರಲ್ ಮಾಡಿರ್ಬೋದು, ಶೇರ್ ಮಾಡಿರ್ಬೋದು. ಅದನ್ನು ಸಂಭ್ರಮಿಸಿದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಥರ ಮಾಡಿದ್ಯಾರು ಅಂತಂದರೆ ಇದೇ ಜೆನ್ಝೆಗಳು. ಅದೇ ಮೇಡಮ್, ನಾನು ನೆನ್ನೆನೂ ಅದನ್ನೇ ಹೇಳಿದೆ. ಮತ್ತೊಂದು ಅತಿ ಹೆಚ್ಚು ಈಗಿರುವಂತಹ ಆಡಳಿತ ಪಕ್ಷ ನಮ್ಮ ದೇಶದಲ್ಲಿ ಬಿಜೆಪಿ. ಅತಿ ಹೆಚ್ಚು ಬಿಜೆಪಿಗೆ ಓಟ್ ಬಿದ್ದಿರೋದು ಯೂತ್ಸ್ಗಳು. ಎಷ್ಟಂತ ಕಾರ್ಯಕರ್ತರು ಓಟ್ ಹಾಕ್ತಾರೆ? ಓಟ್ ಮಾಡಿರೋದು ಅದೇ ಜೆನ್ಸಿಗಳು, ಅದೇ ಯುವ ಪೀಳಿಗೆ. ಆ ಯುವ ಪೀಳಿಗೆಗಳನ್ನ ಬೇರೆ ದೇಶದಿಂದ ಬಂದಿದ್ದಾರೆ, ಬೇರೆ ದೇಶದಿಂದ ಫಂಡಿಂಗ್ ಆಗುತ್ತೆ ಇವರಿಗೆ, ಮತ್ತೆ ಬೇರೆ ಬೇರೆ ಹೆಸರುಗಳನ್ನ ಇಟ್ಟು ಕರಿತೀರಿ ನೀವು, ದೇಶದ್ರೋಹಿಗಳು ಅಂತೀರಿ. ದೇಶದ ಭವಿಷ್ಯವನ್ನ ಯಾವ ಮೆಸೇಜ್ ಹೋಗುತ್ತೆ? ಇದನ್ನೆಲ್ಲ ನೋಡಿದಾಗ ನಿಮ್ಗೇನು ಅನ್ಸುತ್ತೆ? ಖಂಡಿತ ಮೇಡಮ್, ಅದನ್ನೇ ನಾನು ನಿನ್ನೂ ಕೂಡ ಒಂದು ಕಡೆ ಇದೇ ಪ್ರಶ್ನೆ ಕೇಳೋದು, ನಾನು ಅದೇ ಉತ್ತರ ಕೇಳಿದೆ ಮೇಡಮ್. ಈ ಥರ ಒಂದು ನನಗನ್ಸಿದ್ದು ಮೇಡಮ್, ಯಾವ ಪೊಲಿಟಿಕಲ್ ಪಾರ್ಟಿಗೂ ಕೂಡ, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ, ಅವ್ರಿಗೆ ಜನಗಳ ಒಂದು ಅವ್ರಿಗೆ ಒಳ್ಳೇದಾಗಬೇಕು ಅಥವಾ ಜನಗಳ ಒಂದು ಮನಸ್ಥಿತಿನೇ ಅರ್ಥ ಮಾಡ್ಕೋತಾ ಇಲ್ಲ ಮೇಡಮ್. ಎಲ್ಲ ಕಡೆ ಬಿ ಜೆ ಪಿಯವ್ರು ಮಾತಾಡ್ತಿರೋದೇ ಏನಪ್ಪ ಅಂತ ಹೇಳಿದ್ರೆ ದೇಶದ್ರೋಹಿಗಳು, ಆ್ಯಂಟಿ ನ್ಯಾಷನಲ್ಸ್ ಅಂತ. ಮೇಡಮ್, ಅವರಿಗೆ ಒಂದು ಕಾಮನ್ ಕ್ವಶನ್ಸ್ ನಾನು ಕೇಳ್ತೀನಿ ಮೇಡಮ್, ಒಬ್ಬ ಕಾಮನ್ ಸೆನ್ಸ್ ಇರೋನಿಗೆ ಅರ್ಥ ಆಗುತ್ತೆ. ಈಗ ದೇಶದಲ್ಲಿ ಆಡಳಿತ ಮಾಡ್ತಿರೋದು ಯಾರು ಮೇಡಮ್? ಬಿ ಜೆ ಪಿ ತಾನೆ. ಈಗ ಕಾಂಗ್ರೆಸ್ಸು ಹೋರಾಟಗಾರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಿದೆ ಅಂತ ಬಿ ಜೆ ಪಿ ಆಡಳಿತ ಮಾಡ್ತಾ ಇರುತ್ತಾನೆ. ಈಗ ದೇಶದ್ರೋಹಿಗಳು ಬಂದಿದ್ದಾರೆ ಅಂತ ಮೇಡಮ್, ಈ ಯಾರು ಪ್ರೊಟೆಸ್ಟಲ್ಲಿ ದೇಶದ ವಿರುದ್ಧ ಸ್ಲೋಗನ್ ಕೂಗಿದ್ದಾರೆ ಅಂತ ಅಂದ್ಕೊಳ್ಳಿ, ಅಥವಾ ಕೂಗಿದ್ದಾರೆ, ಆ ವಿಷಯಕ್ಕೂ ಬರ್ತೀನಿ, ಕೂಗಿದ್ದಾರೆ ಅಂತ ಅಂದ್ಕೊಳ್ಳಿ, ಅಥವಾ ಕೂಗ್ತಾರೆ ಅಂತ ಅಂದ್ಕೊಳ್ಳಿ, ಧಾರ್ಮಿಕ ಭಾವನೆಗಳನ್ನು ಕೂಡ ಅಲ್ಲಿ ಧಕ್ಕೆ ವ್ಯಕ್ತಪಡಿಸಿದ್ದಾರೆ, ಧಕ್ಕೆ ತಂದಿದ್ದಾರೆ ಅಂತ ಅಂದ್ಕೊಳ್ಳಿ ಮೇಡಮ್. ಇದೆಲ್ಲ ಕಾನೂನಿಗೆ ವಿರುದ್ಧವಾದದ್ದು. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟ್ರು. ನಮ್ಮದು ಇಂಟೆಲಿಜೆನ್ಸ್ ಸಿಸ್ಟಮು ಸ್ಟ್ರಾಂಗ್ ಆಗಿಲ್ವಾ ಮೇಡಮ್? ಪೊಲೀಸ್ ಪಡೆ ಸ್ಟ್ರಾಂಗ್ ಆಗಿಲ್ವಾ ಮೇಡಮ್? ಹಿಡಿದು ಒಳಗಾಕ್ಲಿ ಅವರನ್ನು, ಅವ್ರಿಗೆ ಶಿಕ್ಷೆ ಕೊಡಲಿ. ಆದರೆ ವಿದ್ಯಾರ್ಥಿಗಳನ್ನ ಬ್ರ್ಯಾಂಡ್ ಮಾಡ್ತಾರಲ್ಲ ಮೇಡಮ್, ಇದನ್ನು ವಿದ್ಯಾರ್ಥಿಗಳು ಒಪ್ಕೊಳ್ಳೋದಿಲ್ಲ. ಇನ್ನೊಂದು ಇಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್, ಇವತ್ತು ದೇಶಕ್ಕೆ ಧಕ್ಕೆ ತಂದಂಥ ಟೆರರಿಸ್ಟ್ಗಳನ್ನ ಹಿಡಿದಾಗ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾಗ ಇಡೀ ಗೌರ್ಮೆಂಟ್ ಪರ ನಿಂತಿರೋದು ಇದೇ ಜೆನ್ಜಿಸ್ಸು, ಇದೇ ಯುವ ಜನರು ಮೇಡಮ್ ನಿಂತ್ಕೋತಾರೆ. ಈ ರೀತಿ
ದೇಶದ್ರೋಹಿಗಳು ಅಂತ ಹೇಳಿ ವಿದ್ಯಾರ್ಥಿ ಯುವ ಜನರನ್ನ ದಾರಿ ತಪ್ಸಕ್ಕಾಗಲ್ಲ, ದಿಕ್ಕು ತಪ್ಸಕ್ಕಾಗಲ್ಲ ಮೇಡಮ್. ರೈಟ್. ನಾನು ಇನ್ನೊಂದು ವಿಚಾರ ಹೇಳಬೇಕು. ನೀವು ಒಂದಿಷ್ಟು ಹೆಸರುಗಳನ್ನು ಅಥವಾ ಒಂದಿಷ್ಟು ಸಂಗತಿಗಳನ್ನು ಇಲ್ಲಿ ಕೋಟ್ ಮಾಡಿದ್ರಿ ಸುಭಾಷ್. ದೇಶದ್ರೋಹಿ ಘೋಷಣೆ, ರಾಮನ ಬಗ್ಗೆ ಘೋಷಣೆ. ಸೊ ಇದು ಇಲ್ಲಿ ಬೇಕಿತ್ತಾ? ಆ ಮೂಮೆಂಟಲ್ಲಿ ನನಗೂ ಹರ್ಟ್ ಆಯಿತು. ಅರೆ, ವಿದ್ಯಾರ್ಥಿಗಳಿಗೋಸ್ಕರ ಪ್ರತಿಭಟನೆ ಮಾಡ್ತಾ ಇರೋದು, ನೀಟ್ಗೋಸ್ಕರ ಪ್ರತಿಭಟನೆ ಮಾಡ್ತಾ ಇರೋದು, ಇದು ಯಾವ ದಿಕ್ಕಿನಂತೆ ಸಾಗ್ತಾ ಇದೆ ಅಂತ. ಅಂಥವರಿಗೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ CJP ತಪ್ಪು ಅಂತ ನಿಮ್ಗೆ ಅನ್ಸಲ್ವಾ ಮೇಡಮ್? ವೇದಿಕೆವರೆಗೂ ಯಾಕೆ ಬಿಟ್ಕೋಬೇಕಾಗಿತ್ತು ಅವ್ರನ್ನ? ಮೇಡಮ್, CJP ಬಗ್ಗೆ ನಮಗೆ ಪ್ರಶ್ನೆ ಇದೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ CJP ಸ್ಟ್ಯಾಂಡ್ ಜೊತೆ ನಮ್ಮ ಸ್ಟ್ಯಾಂಡ್ ಇಲ್ಲ. ಇದು CJP ಪ್ರತಿಭಟನೆಯಾಗಿ ಉಳಿದಿಲ್ಲ ಮೇಡಮ್, ಇದು ವಿದ್ಯಾರ್ಥಿಗಳ ಪ್ರತಿಭಟನೆಯಾಗಿ ಉಳಿದಿರೋದು. ಇವತ್ತು CJP ಅಮೇರಿಕದಲ್ಲಿ ಒಬ್ರು ಇದ್ದರು, ಬಂದರು, ಕಾಲ್ ಕೊಟ್ಟರು, ಹೋರಾಟ ಸ್ಟಾರ್ಟ್ ಆಯಿತು ಮೇಡಮ್. ಅವರೊಂದು ವೇದಿಕೆ ಸೃಷ್ಟಿ ಮಾಡಿರ್ಬೋದು ಅಷ್ಟೇ. ಬಟ್ ಆ ವೇದಿಕೆಯಲ್ಲಿ ಅನ್ವಾಂಟೆಡ್ ಜನ ಬಂದಾಗ ಆ ಮೆಸೇಜು ಜನ ನೋಡ್ತಾರಲ್ವಾ? ನೋಡ್ಬೋದು ಮೇಡಮ್. ಬಟ್ ನಾನು ಸ್ಟಿಲ್ ಇವಾಗಲೂ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಮೇಡಮ್, CJP ಜೊತೆ ನಮಗೆ ವ್ಯತ್ಯಾಸ ಇದೆ ಮೇಡಮ್. ಇವತ್ತು ಈ ದೇಶದ ವಿದ್ಯಾರ್ಥಿಗಳು ಸರಿಯಾದ ಯುವ ಜನರು ನಾಯಕತ್ವ ಹಿಡಿದು ಹೋರಾಟ ಮಾಡಬೇಕು. ಅದು ಗುರಿ ಮುಟ್ಟೋವರೆಗೂ ಕೂಡ ಆ ಕೆಲಸ ಆಗಬೇಕು. ಸೈದ್ಧಾಂತಿಕವಾಗಿ ಹಿನ್ನೆಲೆ ಇರೋರು ಈ ದೇಶದ ಯುವ ಜನರಿಗೋಸ್ಕರನೇ ಕೆಲಸ ಮಾಡ್ತಾ ಇರೋವಂಥ ಅನೇಕ ಹೋರಾಟಗಾರರು ಇದ್ದಾರೆ. ಅವರು ಲೀಡರ್ಶಿಪ್ ತಗೋಬೇಕು ಅಂತ ನನಗನ್ಸುತ್ತೆ. ಆದರೆ ಮೇಡಮ್, ಇದು CJP ಹೋರಾಟ ಅಂತ ನೋಡಬಾರ್ದು. ನೀವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಬನ್ನಿ, ಈ CJP ಹೋರಾಟ ಉಳಿದಿಲ್ಲ ಮೇಡಮ್. ಎಲ್ಲ ಯಾರು ಬದಲಾವಣೆ ಬೇಕು, ಯಾರ ದೇಶದಲ್ಲಿ ಅಕೌಂಟೆಬಿಲಿಟಿ ಬೇಕು, ಅವ್ರು ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಮೀಡಿಯಾಗಳಿದಾರಲ್ಲ ಮೇಡಮ್, ಮೀಡಿಯಾಗಳು ಅವರು ಪ್ರಚಾರ ಮಾಡ್ತಾ ಇರೋದು ಮೇಡಮ್. ನೀವು ಹೇಳಿದ್ರಿ ಘೋಷಣೆ ಕೂಗಿದ್ರು, ಅದು ಕೂಗಿದ್ರು ಅಂತ ಹೇಳಿ ಮೇಡಮ್. ಇಲ್ಲಿ ಸ್ಟೂಡೆಂಟ್ಸಿಗೆ ದಾಳಿ ಮಾಡೋದಕ್ಕೆ ಅಂತಲೇ ಯೂನಿಫಾರ್ಮ್ ಹಾಕ್ಕೊಂಡು ಬಂದಂತಹ ಗೂಂಡಾಗಳು ಬಂದಿದ್ದಾರೆ ಮೇಡಮ್. ಆಮೇಲೆ ಲಾಠಿ, ಪೊಲೀಸ್ ಲಾಠಿಲಿ ಎಲ್ಲರೂ ಆಣಿ ಇರುತ್ತೆ ಮೇಡಮ್, ಆಣಿ ಹೊಡ್ಕೊಂಡು ಬಂದಿದ್ದಾರೆ ಮೇಡಮ್. ಆಮೇಲೆ ಕಲ್ಲರ್ ಡ್ರೆಸ್ಸು, ಯೂನಿಫಾರ್ಮ್ ಅಲ್ಲ, ಯೂನಿಫಾರ್ಮೇ ಇಲ್ಲ, ಯೂನಿಫಾರ್ಮ್ ಮೇಲೆ ಕಲ್ಲರ್ ಡ್ರೆಸ್ ಹಾಕೊಂಡು ಬಂದು ಚಾಟಿ ಬೀಸಿದ್ದಾರೆ ಮೇಡಮ್. ನೇಮ್ ಬ್ಯಾಡ್ಜ್. ಆಮೇಲೆ ಕೆಲವು ವಿಡಿಯೋಗಳಲ್ಲಿ ಇವತ್ತು ಕಾರ್ಗಳನ್ನ ಪೊಲೀಸರೇ ಹೊಡೆದಿರೋದಿದೆ ಮೇಡಮ್. ಗಲಾಟೆನೇ ಇದನ್ನು ಇದು ಮಾಡಬೇಕು ಅಂತೇಳಿ ಮೇಡಮ್. ಇಷ್ಟೆಲ್ಲ ಆಗ್ತಾ ಇದೆ ಮೇಡಮ್. ದೇಶದಲ್ಲಿ ವಿದ್ಯಾರ್ಥಿಗಳು ಎದ್ದಿದ್ದಾರಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಲಿ ಅಂತ ಇವಾಗಲೂ ನಾನು ಹೇಳ್ತೀನಿ. ಅದು ವಿದ್ಯಾರ್ಥಿಗಳು ಧ್ವಂಸ ಮಾಡೋದಾಗಿರ್ಬೋದು ಅಥವಾ ಬೇರೆ ರೀತಿ ಹೋರಾಟ ಮಾಡೋದನ್ನ ನಾವು ಒಪ್ಪೋದೇ ಇಲ್ಲ ಮೇಡಮ್. ಇವತ್ತು ಏನಕ್ಕೆ ಆಗ್ತಾ ಇದೆ ಇದು? ನ್ಯಾಯ ಕೇಳ್ತಿರೋಂಥ ವಿದ್ಯಾರ್ಥಿಗಳ ಸಮಸ್ಯೆನ ಒಂದೇ ಒಂದು ನಿಮಿಷ ಸೆಂಟ್ರಲ್ ಮಿನಿಸ್ಟ್ರೋ ಪ್ರೈಮ್ ಮಿನಿಸ್ಟ್ರೋ ಕರೆದು ಮಾತಾಡಿದರೆ ಮುಗ್ದೇ ಹೋಗ್ತಿತ್ತಲ್ಲ ಮೇಡಮ್. ಇದೊಂದು ಅಕೌಂಟಬಿಲಿಟಿ ಇಲ್ವಾ? ನಮ್ಮ ಮನೆಯಲ್ಲಿ ಇಷ್ಟು ನೀವೇ ಹೇಳ್ತಾ ಇದ್ರಿ, ನಿಮ್ಮದು ಏನು ಕುಟುಂಬದಲ್ಲಿ ಇಷ್ಟು ಮಕ್ಕಳಿರ್ತಾರೆ, ಇನ್ನು ಯಾರಿಗೋ ಒಬ್ರಿಗೆ ಏನಾರು ಆದರೆ ಮೇಡಮ್, ಮನೆಯ ಹಿರಿಯ ವ್ಯಕ್ತಿ ಅಪ್ಪನೋ ಅಮ್ಮನೋ ಕರೆದು ಮಾತಾಡಿದ್ರೆ ಸೆಟ್ಲಾಗಲ್ವಾ ಮೇಡಮ್? ಇಷ್ಟು ಹಠಮಾರಿತ ಧೋರಣೆ. ಇಲ್ಲಿ ನಾನು ಹೇಳಬೇಕಾಗಿರೋದು ಮೇಡಮ್, ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಅಕೌಂಟಬಿಲಿಟಿ ಅಥವಾ ನಾನು ಮಾಡಿದ್ದೇ ಆಟ ಅಂತ ಹೋಗ್ತಾ ಇದ್ದಾರೆ ಮೇಡಮ್. ನೀವು ರೈತರ ಹೋರಾಟನ ಗಮನಿಸಿ, 700 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಮೇಡಮ್. ಆಮೇಲೆ ಅವ್ರ ಮಾತುಕತೆ ಕರೆದಿದ್ದು 1 ವರ್ಷ ಬೇಕಾಯ್ತಾ ಮೇಡಮ್? ಈ ಧೋರಣೆ ಇದೆಯಲ್ಲ ಮೇಡಮ್, ಈ ಧೋರಣೆಯನ್ನು ವಿದ್ಯಾರ್ಥಿಗಳು ಇವತ್ತು ಪ್ರಶ್ನೆ ಮಾಡ್ತಾ ಇರೋದು. ನೀವು ಒಂದು ಪ್ರಜಾತಾಂತ್ರಿಕ ದೇಶ ಅಂತ ಹೇಳಿದ್ರೆ ಪ್ರಶ್ನೆ ಮಾಡೋ ಹಕ್ಕೂ ಇದೆ, ಓಟ್ ಹಾಕೋ ಹಕ್ಕೂ ಇದೆ, ಒಂದು ಗೌರ್ಮೆಂಟನ್ನು ಎಲೆಕ್ಟ್ ಮಾಡೋ ಹಕ್ಕು ಇದ್ಮೇಲೆ ಪ್ರಶ್ನೆ ಮಾಡೋ ಹಕ್ಕು ಇದೆ ಮೇಡಮ್. ಪ್ರಶ್ನೆ ಮಾಡೋದೇ ನಿಜವಾದ ಪ್ರಜಾತಂತ್ರ. ಸರಿ ತಪ್ಪುಗಳನ್ನ ಡೆಫಿನೆಟ್ಲಿ ಆಮೇಲೆ ಚರ್ಚೆ ಮಾಡೋಣ. ಬಟ್ ಇವಾಗ 21 ಮಕ್ಕಳು ತೀರೋಗಿದ್ದಾರಲ್ಲ, ಅದು ಮುನ್ನೆಲೆಗೆ ಬರಬೇಕಾ ಅಥವಾ ಅಲ್ಲಿ ಆ ಘೋಷಣೆ ಕೂಗಿದ್ರು ಈ ಘೋಷಣೆ ಕೂಗಿದ್ರು ಅನ್ನೋದು ಮುನ್ನೆಲೆಗೆ ಬರಬೇಕಾ? ನೀವೇ ಹೇಳಿ ಮೇಡಮ್. ಅದ್ರ ಜೊತೆಗೆ ಮೇಡಮ್, ಇದಕ್ಕೆ ಅಕೌಂಟಬಿಲಿಟಿ ಬೇಕಲ್ಲ. ಈ ಅಕೌಂಟಬಿಲಿಟಿ ಕೊಟ್ಟಿದ್ರೆ ಈ ಹೋರಾಟನೇ ಆಗ್ತಿರ್ಲಿಲ್ಲ ಮೇಡಮ್. ಹೌದು. ಆ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮುಂದುವರಿತಾ ಇದೆ ಮೇಡಮ್. ಇಡೀ ದೇಶದ ಯಂಗರ್ ಜನ್ರೇಷನ್ನು ನ್ಯಾಯ ಕೇಳೋಕ್ಕೋಸ್ಕರ ಮುಂದೆ ಬಂದಿದ್ದಾರೆ ಮೇಡಮ್. ನೀವು ನಮ್ಮ ದೇಶದ ಹೋರಾಟಗಾರನ ಗಮನಿಸಿ ಮೇಡಮ್. ಇದು ಭಗತ್ ಸಿಂಗ್. ಇವರು ಮೇಡಮ್ 23 ವರ್ಷಕ್ಕೆ ನಗ್ನಗ್ತಾ ಪ್ರಾಣ ಕೊಡ್ತಾರೆ. ಭಗತ್ ಸಿಂಗು ಮೇಡಮ್ ಯಾರೋ ಬಡವ್ರ ಮನೇಲಿ ಹುಟ್ಟು ಬಂದವರಲ್ಲ, ಇವರು ಜಮೀನ್ದಾರ್ ಫ್ಯಾಮಿಲಿಯಲ್ಲಿ ಹುಟ್ಟು ಬರ್ತಾರೆ. ಇವರು ಅವತ್ತು ಮನ್ಸು ಮಾಡಿದಿದ್ರೆ ಮೇಡಮ್ ಮೋಜು ಮಸ್ತಿ ಮಾಡಿಕೊಂಡು ಇಂಗ್ಲೆಂಡಲ್ಲಿ ಲೈಫ್ ಕಳಿಬೋದಿತ್ತು. ಬಟ್ ನಮ್ಮ ದೇಶದ ವಿದ್ಯಾರ್ಥಿ ಯುವ ಜನರನ್ನ ಬಡದೆಬ್ಬಿಸ್ಬೇಕು ಅಂತೇಳಿ 23 ವರ್ಷಕ್ಕೆ ನಗ್ನಗ್ತಾ ಪ್ರಾಣ ಕೊಡ್ತಾರೆ ಮೇಡಮ್. ಇವ್ರ ಆದರ್ಶವನ್ನು ವಿದ್ಯಾರ್ಥಿಗಳು ಇವತ್ತು ಇಟ್ಕೊಂಡಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೇಡಮ್ ಅವತ್ತಿನ ಕಾಲಕ್ಕೆ ಬ್ರಿಟಿಷರ್ಗೂ ಕೂಡ ಕಾಂಪಿಟೇಷನ್ ಇಟ್ಟು IAS ಎಕ್ಸಾಮಲ್ಲಿ, ಅವತ್ತು ICS ಅಂತ ಕರಿತಿದ್ರು, ಅದರಲ್ಲಿ 4th ರ್ಯಾಂಕ್ ಬರ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿನ ಕಟ್ಟಕ್ಕೆ ಹೋದಾಗ ಮೇಡಮ್, ಇಂಡಿಯನ್ ನ್ಯಾಷನಲ್ ಆರ್ಮಿನ ಕಟ್ಟಕ್ಕೆ ಹೋದಾಗ ಅವ್ರ ವೈಫು ಮಗಳಿಗೆ 2 ತಿಂಗಳಾಗಿರುತ್ತೆ.
ವೈಫು ಬಾಣಂತಿ ಹೆಂಡತಿ ಆಗಿರ್ತಾಳೆ. ಅವತ್ತು ಮೇಡಮ್ 2 ತಿಂಗಳ ಮಗು ಬಾಣಂತಿ ಹೆಂಡತಿನ ಬಿಟ್ಟು ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ತಾರೆ. ಮತ್ತೆ ಅವ್ರ ಕುಟುಂಬನ ಹಿಂತಿರುಗಿನೇ ನೋಡೋದಿಲ್ಲ. ಹೌದು, ಇಂಥ ಆದರ್ಶಗಳನ್ನ ಅವರು ಬದುಕಿದಾರೋ ಇಲ್ವೋ ಅನ್ನೋದು ಈಗಲೂ ಗೊತ್ತಿಲ್ಲ. ಅದನ್ನ ಚರ್ಚೆ ಮಾಡ್ತಿದ್ದಾರೆ. ಬಟ್ ಇವ್ರು ಹೋರಾಟ ಮಾಡಿ ಚರ್ಚೆ ಮಾಡ್ಬೇಕಲ್ಲ. ಇವತ್ತು ಸರ್ಕಾರದಿಂದ ಉತ್ತರ ಸಿಗದೆ ಇದ್ದಾಗ ಮೇಡಮ್, ಇವತ್ತು ಭಗತ್ ಸಿಂಗು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದಾರಿಯನ್ನ, ಆದರ್ಶವನ್ನ ವಿದ್ಯಾರ್ಥಿ ಯುವಜನರು ಹಿಡಿತಾ ಇದ್ದಾರೆ. ನೀವು ಯಾವ ಭಗತ್ ಸಿಂಗು ಮತ್ತು ಸುಭಾಷ್ ಚಂದ್ರ ಬೋಸ್ನ ಕೈಯಲ್ಲಿ ಪುಸ್ತಕವನ್ನ ಹಿಡಿದು ತೋರಿಸಿದ್ರು, ಅದೇ ಸುಭಾಷ್ ಚಂದ್ರ ಬೋಸು, ಅದೇ ಭಗತ್ ಸಿಂಗ್ ಹೆಸರಲ್ಲಿ ರಾಜಕೀಯ ನಮ್ಮ ದೇಶದಲ್ಲಿ ನಡೆದಿದೆ. ಅವ್ರ ಹೆಸರು ಹೇಳ್ಕೊಂಡು ಅವರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಇದೇ ನಾಯಕರು. ಅವಾಗ ನಾವೆಲ್ಲ ಹೌದಲ್ವಾ, ಹೌದು ಸರಿ ಹೇಳ್ತಿದ್ದಾರೆ, ಭೇಷ್ ಅಂದ್ವಿ. ಆದರೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾಗ, ಅವರ ಹಾದಿ ಹಿಡಿದಾಗ ಇವಾಗ ಏನಾಗಿದೆ ಸರ್? ಅದೇ ಮೇಡಮ್, ಅದೇ ದುರಂತ. ಬಟ್ ಇದೇನಂತ ಹೇಳಿದ್ರೆ ಮೇಡಮ್, ಇಲ್ಲಿಗೆ ಎಂಡ್ ಆಗಲ್ಲ ಮೇಡಮ್. ಇವತ್ತು ವಿದ್ಯಾರ್ಥಿಗಳಲ್ಲಿ, ಯುವ ಜನರಲ್ಲಿ ಒಂದು ಪ್ರಜ್ಞೆ ಬಂದಿದೆ ಮೇಡಮ್. ಇವತ್ತು ನಾನು ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟು ಮೇಡಮ್. ಇವತ್ತು ನೋಡಿ ಮೇಡಮ್, 2013ರಲ್ಲಿ ಒಂದು ವ್ಯಾಪಮ್ ಹಗರಣ ಅಂತ ಆಯಿತು. ಇದೇ ಈ ಎಕ್ಸಾಮಿನೇಷನಲ್ಲಿ ಮಧ್ಯಪ್ರದೇಶದಲ್ಲಿ ಮೆಡಿಕಲ್ ಎಂಟ್ರೆನ್ಸಿಂದ ಹಿಡಿದು ಪೊಲೀಸ್ ರೆಕ್ರೂಟ್ಮೆಂಟಿಂದ ಹಿಡಿದು ಆಮೇಲೆ ಎಲ್ಲ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ಗೂ ಕೂಡ ಮಾಡ್ತಿದ್ದಂಥ ಒಂದು ಎಕ್ಸಾಮ್. ಅದರಲ್ಲಿ ಮೇಡಮ್ ತನಿಖೆ ಆಗಲಿಲ್ಲ, ಸರಿಯಾಗಿ ನ್ಯಾಯ ಸಿಗಲಿಲ್ಲ. 46 ಜನ ಜರ್ನಲಿಸ್ಟ್ಗಳು ಸೇರಿ ಯಾರು ಧ್ವನಿ ಎತ್ತಿದ್ರು ಅವರನ್ನು ಮುಗಿಸಿದ್ರು. ಹಾಗಾಗಿ ಮೇಡಮ್, ಯುವ ಜನರಿಗೆ ಎಲ್ಲೋದ್ರೂ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಯಾವುದಕ್ಕೂ ಅಕೌಂಟಬಿಲಿಟಿ ಇಲ್ಲ. ಇದನ್ನು ದೊಡ್ಡ ಸಂಖ್ಯೆಯಲ್ಲಿ ಪ್ರಶ್ನೆ ಮಾಡಲೇಬೇಕು ಅಂತೇಳಿ ಇವತ್ತು ಯುವ ಜನರು ಬೀದಿಗೆ ಬಂದಿದ್ದಾರೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ನಿಮಗನ್ಸುತ್ತೆ ಸುಭಾಷ್? ಯಾಕಂದರೆ ನಾನು ಟು ಬಿ ಫ್ರ್ಯಾಂಕ್, ನನ್ಗೆ ಗೊತ್ತಿರೋರನ್ನ ಕೇಳಿ ತಿಳ್ಕೊಳ್ತಾ ಇರೋದು, ಪೇಪರ್ ಓದ್ತಾ ಇರೋದು, ಮತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನ ಅದರ ಅಪ್ಡೇಟ್ಸ್ಗಳನ್ನು ಹಾಕ್ತಿದ್ದಾರೆ. ನಾನು ಅಪ್ಡೇಟ್ಸ್ಗಳನ್ನು ನೋಡ್ತಾ ಇದ್ದೀನಿ. ಬಟ್ ನೀವು ತುಂಬ ಹತ್ತಿರದಿಂದ ಇದ್ದು ಆ ವಿದ್ಯಾರ್ಥಿಗಳನ್ನು ಅಥವಾ ಪ್ರೊಟೆಸ್ಟ್ ಮಾಡೋಕ್ಕೆ ಬರ್ತಾ ಇರುವ ಜನರನ್ನು ನೋಡ್ತಾ ಇದ್ದೀರಾ. ನಿಮ್ಗೇನು ಅನಿಸುತ್ತೆ? ಖಂಡಿತ ಮೇಡಮ್, ಈ ಜನ ಇಡೀ ದೇಶದ ವಿದ್ಯಾರ್ಥಿ ಯುವಜನರನ್ನ ಒಗ್ಗೂಡಿಸೋದು, ಅದರಲ್ಲೂ ಕೂಡ ನೀವು ಹೇಳಿದ್ರಲ್ಲ ಮೇಡಮ್, ಈ ಹೋರಾಟದೊಂದು ಬ್ಯೂಟಿ ಏನಂತ ಹೇಳಿದ್ರೆ, ಜಾತಿ, ಧರ್ಮ, ಭಾಷೆ, ರಾಜ್ಯ, ಎಲ್ಲ ಹೆಣ್ಣು ಗಂಡು ಎಲ್ಲ ಗಡಿಗಳನ್ನ ಮೀರಿ ಸ್ಟೂಡೆಂಟ್ಸನ್ನು ಯುನೈಟ್ ಮಾಡಿದೆ. ನ್ಯಾಯ ಮಾತ್ರ ನಮ್ಗೆ ಕೇಳಬೇಕು ಅಂತೇಳಿ. ಅದಕ್ಕೆ ನೀವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ಬನ್ನಿ, ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾರೆ. ಸರ್, ಇದು ಜಾತಿ ಧರ್ಮದ ಪ್ರೊಟೆಸ್ಟ್ ಅಲ್ಲ. ಇದು ನಾನು ಆರಂಭದಲ್ಲೇ ಹೇಳಿರೋ ಥರ ಇದು ಭವಿಷ್ಯದ ಪ್ರತಿಭಟನೆ. ಕರೆಕ್ಟ್ ಮೇಡಮ್. ಅದಕ್ಕೆ ನಾನೇನು ಹೇಳಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ, ಇವ್ರು ಯಾರು ಜಾತಿ ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರಲ್ಲ, ಅದು ನಡೆಯಲ್ಲ. ವಿದ್ಯಾರ್ಥಿಗಳು ಕೇಳ್ತಾರೆ, ಕೊನೆವರೆಗೂ ಹೋರಾಟ ಮಾಡ್ತಾರೆ ಮೇಡಮ್. ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ನೂ 4 ದಿವಸ ಹೋರಾಟ ಎಕ್ಸ್ಟ್ರಾ ಆಗುತ್ತೋ ಹೊರತು ನ್ಯಾಯ ಕೇಳೋದು ನಿಲ್ಲಿಸೋದಿಲ್ಲ. ನಮ್ಮ ಬೇಡಿಕೆ ಭಾಳ ಸ್ಟ್ರಿಕ್ಟ್ ಆಗಿದೆ ಮೇಡಮ್. ಒಂದು ಕ್ವಾಲಿಟಿ ಎಜುಕೇಷನ್ ಎಕ್ಸಾಮಿನೇಷನ್ ಸಿಸ್ಟಮ್ ಬರಬೇಕು. ಇವತ್ತು ಬರಬೇಕು ಅಂದರೆ NTA ಅಬಾಲಿಷ್ ಮಾಡಬೇಕು. ಇವತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಅದರಲ್ಲಿ ಮೇಡಮ್ ಒಬ್ಬ ಎಜುಕೇಷನಿಸ್ಟ್ ಇಲ್ಲ ಮೇಡಮ್, ಒಂದು ಸ್ಟೇಟ್ ರೆಪ್ರೆಸೆಂಟೇಟಿವ್ ಇಲ್ಲ ಮೇಡಮ್. ಅದೊಂದು ಕಾರ್ಪೊರೇಟ್ ಕಂಪ್ನಿ, ಒಂದು ಕಂಪ್ನಿಗೆ ಕನ್ಸಲ್ಟೇಷನ್ ಕೊಡ್ತಾರೆ. ಅದು ಬೇಕಾ ಮೇಡಮ್ ಎಕ್ಸಾಮಿನೇಷನ್? ಇಲ್ಲೇ CET ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಮೇಡಮ್. ಎಲ್ಲ ಗೌರ್ಮೆಂಟು ಬಂದೋಗಿದೆ, ಕಾಂಗ್ರೆಸ್ಸು ಇತ್ತು, BJPನೂ ಇತ್ತು. ಒಂದ್ಸತಿ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಮೇಡಮ್. ಹೆಂಗಾಗುತ್ತೆ? ಅಲ್ಲಿ ಯಾಕೆ ಲೀಕ್ ಆಗ್ತಾ ಇದೆ? ನಾವು ಇದನ್ನು ಯೋಚನೆ ಮಾಡ್ಬೇಕು. ದಟ್ಸ್ ದ ಬ್ಯೂಟಿ ಆಫ್ CET ಮತ್ತೆ KE ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾನು ರೀಸೆಂಟ್ಲಿ ವಿಸಿಟ್ ಮಾಡಿದೆ ಮತ್ತು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸುಭಾಷ್ ಅವರೇ, ಅವರ ಕ್ವೆಶನ್ ಪೇಪರ್ ಕಳಿಸುವಂತಹ ರೀತಿ ಮತ್ತು ಸೆಕ್ಯೂರಿಟಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವ್ರು ಕೊಡ್ತಾ ಇರುವಂತಹ ಇಂಪಾರ್ಟೆನ್ಸು ಮತ್ತು ಅವ್ರು ನಡೆಸ್ತಾ ಇರುವಂತಹ ಪೇಪರ್ ಸಿಸ್ಟಮ್ ಅಥವಾ ಎಕ್ಸಾಮಿನೇಷನ್ ಸಿಸ್ಟಮಿಗೆ ಕೇಂದ್ರದಿಂದ ಟೀಮ್ ಬಂದು ಹೋಗಿದೆ, ಮಹಾರಾಷ್ಟ್ರದಿಂದ IAS ಆಫೀಸರ್ಸ್ಗಳು ಬಂದು ಹೋಗಿದ್ದಾರೆ. ನನ್ನ ರಾಜ್ಯದ್ದು ಇದು ಅಂತ ನಾನು ಕೊಚ್ಕೊಳ್ತಾ ಇಲ್ಲ. ಬಟ್ ಅಂತಹ ಸಿಸ್ಟಮ್ಗಳಿದ್ದಾಗ ನಾವು ಯಾಕೆ ಅದರ ಅಂಡರ್ ಇರಬೇಕು? ಅಷ್ಟು ಮಾತ್ರ ಅಲ್ಲ ಮೇಡಮ್, ಇಡೀ ದೇಶಕ್ಕೆ ಒಂದು ಎಕ್ಸಾಮ್ ಅನ್ನೋದಿದೆಯಲ್ಲ ಮೇಡಮ್, ಈ ಕಾನ್ಸೆಪ್ಟೇ ಸರಿ ಇಲ್ಲ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಮೇಡಮ್, ಕರ್ನಾಟಕದಲ್ಲಿ ಓದೋವಂಥ ಸ್ಟೂಡೆಂಟ್ಸು ಬ್ಯಾಕ್ಗ್ರೌಂಡು, ಅವ್ರು ಬರುವಂಥ ಕಲ್ಚರ್ಲು, ಸಾಮಾಜಿಕ ವಾತಾವರಣನೇ ಬೇರೆ ಇರುತ್ತೆ. ನಾರ್ತ್ ಈಸ್ಟಲ್ಲಿ ಒಬ್ಬ ವಿದ್ಯಾರ್ಥಿ, ಅವ್ರ ಬ್ಯಾಕ್ಗ್ರೌಂಡು, ಅವ್ರ ಲ್ಯಾಂಗ್ವೇಜು, ಸಂಸ್ಕೃತಿನೇ ಬೇರೆ ಇರುತ್ತೆ. ರಾಜಸ್ಥಾನದಲ್ಲೇ ಬೇರೆ ಇರುತ್ತೆ, ತಮಿಳ್ನಾಡಲ್ಲೇ ಬೇರೆ ಇರುತ್ತೆ. ಹಿಂಗಿದ್ದಾಗ ಮೇಡಮ್, ಒಂದೇ ಒಂದು ಕೇಂದ್ರೀಕೃತ ಪರೀಕ್ಷೆ ಮಾಡ್ತೀನಿ ಅನ್ನೋದೇ ಸರಿಯಾದ ಕಾನ್ಸೆಪ್ಟ್ ಅಲ್ಲ ಮೇಡಮ್. ಇವತ್ತಿಗೂ ಕೂಡ ನೀವು ಗಮನಿಸಿ ಮೇಡಮ್, ತಮಿಳ್ನಾಡಲ್ಲಿ ಇಂಜಿನಿಯರಿಂಗಿಗೂ ಎಕ್ಸಾಮ್ ಇಲ್ಲ. ಇದು ಅದೊಂದು ಸೈಂಟಿಫಿಕ್ ಮೇಡಮ್. ಈಗ ಒಬ್ಬ ಹುಡುಗ 2 ವರ್ಷ ಓದ್ತಾನೆ, 2 ವರ್ಷ ಅವನು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಓದಿ ಬರೆದು ಪರ್ಫಾರ್ಮ್ ಮಾಡೋದು ಬೆಸ್ಟಾ, ಆ ರಿಸಲ್ಟ್ ಬೆಸ್ಟಾ, ಅಥವಾ ಜಸ್ಟ್
ಒಂದು 2 ತಿಂಗಳು ಕೋಚಿಂಗ್ ತೊಗೊಂಡು ಮಲ್ಟಿಪಲ್ ಚಾಯ್ಸ್ ಹಾಕ್ಬಿಟ್ಟು ಮಾಡೋದು ಬೆಸ್ಟ್ ಅಂತ ಕೇಳಿದ್ರೆ ಮೇಡಮ್ 2 ವರ್ಷ ಹುಡುಗ ಪ್ರೆಷರ್ ಇಲ್ದೇನೆ ಕಲ್ತು ಅರ್ಥ ಮಾಡ್ಕೊಳ್ಳೋಕ್ಕೂ ಸಮಯ ತೊಗೊಂಡು ಮಾಡೋ ಎಕ್ಸಾಮ್ ಇಸ್ ದಿ ಬೆಸ್ಟ್ ಎಕ್ಸಾಮ್. 2 ವರ್ಷ ಅಂದರೆ ನಾನು ಹೇಳ್ತಾ ಇದ್ರೆ ಟೈಮ್ ಅಲ್ಲ ಹೇಳ್ತಾ ಇರೋದು ಮೇಡಮ್. ಫಸ್ಟ್ PUC ಸೆಕೆಂಡ್ PUC ಎಕ್ಸಾಮ್ ಮಾಡ್ತಾರಲ್ಲ ಅದು ನಾನು ಹೇಳ್ತಾ ಇರೋದು. ಅದ್ರ ಬೇಸಿಸ್ ಮೇಲೆ ಮೇಡಮ್ ಕರ್ನಾಟಕ CET ಹೆಂಗ್ ರನ್ ಆಗುತ್ತೆ ಅಂದರೆ ಆ ಸೆಕೆಂಡ್ PUC ಬಂದಿರುವಂಥ 50 ಮಾರ್ಕ್ಸ್ ಅದಕ್ಕೂ ವೇಟೇಜ್ ಕೊಟ್ಟಿದ್ದಾರೆ. ಇನ್ 50 ಮಾರ್ಕ್ಸು ಎಂಟ್ರೆನ್ಸಲ್ಲಿ ಯಾರು ಕ್ಲೆವರ್ ಇದ್ದಾರೆ ಅವ್ರಿಗೆ ಕೊಡೋಣ ಅಂತ. ದಟ್ ಈಸ್ ದ ಬೆಸ್ಟ್ ಎಕ್ಸಾಮ್. ಓಕೆ, ನಾವು CET ಬಗ್ಗೆ ಮಾತಾಡ್ತಾ ಇರುವಾಗ ನಾನು ಇನ್ನೊಂದು ವಿಚಾರವನ್ನು ಮೆನ್ಷನ್ ಮಾಡಬೇಕು. ಇದು ನನ್ನ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಯಾಕಂದರೆ ನಾನು ಹಿಂದಿನ ಸಂಸ್ಥೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ PSI ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು, ಬ್ಲೂಟೂತ್ ಆಗಿದ್ದು, ಮತ್ತೊಂದಾಗಿದ್ದನ್ನು ನಾನೇ ಸುದ್ದಿ ಹೇಳಿದ್ದೆ. ಆದರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅಥವಾ ಇಲಾಖೆಗಳಲ್ಲಿ ನಡೆಯುವಂತಹ ಎಕ್ಸಾಮ್ಸನ್ನ CET ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ ನಡೆಸಿ ನೀವು ಪಾರದರ್ಶಕತೆಯಿಂದ ಎಕ್ಸಾಮ್ ನಡೆಸ್ತಾ ಇದ್ದೀರಾ ಅಂತ ಅದು ಎಷ್ಟೋ ನಿಗಮ ಮಂಡಳಿಗಳ ಪರೀಕ್ಷೆಗಳಾಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾಗಿರ್ಬೋದು, ಇವ್ರು ನಡೆಸ್ತಾ ಇದ್ದಾರೆ. ಹೌದು ಮೇಡಮ್, ಅಲ್ಲಿ ಕರ್ನಾಟಕದಲ್ಲೂ ಲೀಕ್ ಆಗಿದೆ ಮೇಡಮ್. ನೀವು ಹೇಳಿದ್ರಲ್ಲ PSI ಮೇಡಮ್, ಆವಾಗ ಮೇಡಮ್ ಒಂದು ಸೀಟನ್ನು 75 ಲಕ್ಷಕ್ಕೆ ಹರಾಜು ಹಾಕಿದ್ದಾರೆ. ಡೈರೆಕ್ಟಾಗಿ ಮಿನಿಸ್ಟ್ರುಗಳು ಮತ್ತು CMಗಳು ಇನ್ವಾಲ್ವ್ ಆಗಿದ್ದಾರೆ. ಸೊ ಇವತ್ತು ಮೇಡಮ್ ಡೆಫಿನೆಟ್ಲಿ ಅದಕ್ಕೆ ಇವತ್ತು ಯೂತ್ಸ್ ಯಂಗರ್ ಜನ್ರೇಷನ್ ಕೂಡ ಬರ್ತಾ ಇರೋದು ಮೇಡಮ್, ಅಕೌಂಟಬಿಲಿಟಿ ಕೇಳಕ್ಕೆ ಬರ್ತಾ ಇದೆ. ನಮಗೊಂದು ಪಾರದರ್ಶಕವಾದಂಥ ಎಕ್ಸಾಮಿನೇಷನ್ ಸಿಸ್ಟಮ್ ಬೇಕು. ಅದು CET ಆಗಿರಲಿ, ನೀಟ್ ಆಗಿರಲಿ ಅಥವಾ ರಿಕ್ರೂಟ್ಮೆಂಟ್ ಆಗಿರಲಿ, ಅದನ್ನು ಕೇಳಕ್ಕೆ ಬರ್ತಾ ಇದ್ದಾರೆ. ಮತ್ತು ಈ ದೇಶದಲ್ಲಿರೋ ಸಮಸ್ಯೆಗಳು ಮೇಡಮ್, ಇವತ್ತು ಉದ್ಯೋಗ 2 ಕೋಟಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಉದ್ಯೋಗ ಸೃಷ್ಟಿ ಆಗ್ತಿಲ್ಲ ಮೇಡಮ್. ಒಂದು ರೈಲ್ವೆ ಜಾಬು 30,000 ಪೋಸ್ಟಿಗೆ ಕರೆದ್ರೆ 2 ಕೋಟಿ ಜನ ಅಪ್ಲೈ ಮಾಡ್ತಿದ್ದಾರೆ ಇವತ್ತು. ಅಷ್ಟು ಮಾತ್ರ ಅಲ್ಲ ಮೇಡಮ್, ಕಲ್ಚರಲ್ನು ಯಾವ ಮಟ್ಟಕ್ಕೆ ಪ್ರಾಬ್ಲಮ್ ಆಗಿದೆ ಅಂದರೆ ಮೇಡಮ್, 10-12ನೇ ಕ್ಲಾಸು ವಯಸ್ಸಿರುವಂಥ ಹುಡುಗಿರನ್ನ ಮೇಡಮ್ 20 ಜನ 30 ಜನ ಡೈಲಿ ರೇಪ್ ಮಾಡ್ತಾರೆ ಅಂದರೆ ಊಹಿಸ್ಕೊಳಕ್ಕೆ ಆಗ್ತಿಲ್ಲ ಮೇಡಮ್. ಆ ಲೆವೆಲಿಗೆ ಬಿದ್ದೋಗಿದೆಯಾ ಇವತ್ತು ಎಜುಕೇಷನ್ ಸಿಸ್ಟಮ್, ಅಂದರೆ ನಮ್ಮ ಸಿಸ್ಟಮ್ ಅಂತ ಅನಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ ಮೇಡಮ್, ಕಲ್ಚರ್ಲಿ ಡಿಗ್ರೇಡೇಷನ್ನು ನೀವು ಗಮನಿಸಿ ಇವತ್ತು ಯಾವ ಮಟ್ಟಕ್ಕೆ ಹಾವಳಿ ಆಗ್ತಾ ಇದೆ ಅಂತ ಹೇಳಿದ್ರೆ ಮೇಡಮ್, ಮೊನ್ನೆ ಒಂದು ಕೊಪ್ಪಳದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ಇನ್ನೆಲ್ಲೂ ಬೇಡ. ಒಬ್ಬ ಹುಡುಗನಿಗೆ ಅವ್ರ ತಂದೆ ತಾಯಿಯವರು ಕೂಡ ಇವತ್ತೆಲ್ಲರೂ ಪಾಠ ಕಲಿಬೇಕು ಮೇಡಮ್. ತಂದೆ ತಾಯಿ ಬಯಾಲಜಿ ಬದಲು ಕಂಪ್ಯೂಟರ್ ಸೈನ್ಸಿಗೆ ಸೇರಿಸಿದ್ರಂತೆ. ಆ ಹುಡುಗ ರಾತ್ರಿ ತರಕಾರಿ ಕಟ್ ಮಾಡೋ ಚಾಕು ತೊಗೊಬಂದು ಅವರ ಅಪ್ಪ ಅಮ್ಮ ಅಕ್ಕನ್ನೂ ಕೂಡ ಕುತ್ತಿಗೆಗೆ ಚಾಕು ಹಾಕಿ ಸಾಯಿಸಾಕಿದ್ದಾರೆ ಮೇಡಮ್ ಇವತ್ತು. ಯಾಕೆ ಅಂತ ಕೇಳಿದ್ರೆ ಮೊಬೈಲಿಗೆ ಅಡಿಕ್ಟ್ ಆಗಿದ್ದ, ಆಮೇಲೆ PUBG ಗೇಮಿಗೆ ಅಡಿಕ್ಟ್ ಆಗಿದ್ದ. ಇವತ್ತು ಮೇಡಮ್ ನಮ್ಮ ದೇಶದಲ್ಲಿ ಬೇಕಾಗಿರೋದೇನು ಅಂತ ಹೇಳಿದ್ರೆ ಮಹಾನ್ ವ್ಯಕ್ತಿಗಳ ಆದರ್ಶ ಬೇಕು ಮೇಡಮ್. ಸ್ವತಂತ್ರ ಹೋರಾಟಗಾರರು ಬೇಕು, ಸಾವಿತ್ರಿಬಾಯಿ ಫುಲೆ ಬೇಕು. ಈ ಥರ ಯಾರು ಒಂದು ಗುರಿ ಇಟ್ಕೊಂಡು ಸಮಾಜಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅಂಥ ಜನಗಳ ಆದರ್ಶಗಳನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಬೇಕು. ಆವಾಗ ಮಾತ್ರ ನಮಗೆ ಗ್ರೇಟ್ ವ್ಯಕ್ತಿಗಳು ಸಿಗುವಂಥದ್ದು, ಮಹಾನ್ ವ್ಯಕ್ತಿಗಳು ಸಿಗುವಂಥದ್ದು, ಮಹಾನ್ ಕಲ್ಚರ್ನ ನಾವು ಕೊಡೋಕ್ಕೆ ಸಾಧ್ಯ ಆಗುವಂಥದ್ದು. ಆ ರೀತಿಯಾದಂಥ ವ್ಯವಸ್ಥೆ ಬೇಕು ಅನ್ನೋದು ವಿದ್ಯಾರ್ಥಿ ಯುವಜನರ ಆಕ್ರೋಶ ಮೇಡಮ್. ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಸುಭಾಷ್. ನೀವೆಲ್ಲ ಸೇರಿಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿದ್ದೀರಲ್ಲ, ಅವ್ರು ರಾಜೀನಾಮೆ ಕೊಟ್ಟರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಾ? ಒಂದು. ಸೆಕೆಂಡ್ ಥಿಂಗ್, ಈ ಹಿಂದಿನ ಸರ್ಕಾರಗಳಲ್ಲೂ ಕೂಡ ಪೇಪರ್ ಲೀಕ್ ಆಗಿದೆ, ಇದರ ಟ್ರಿಬಲ್ ಪೇಪರ್ ಲೀಕ್ ಆಗಿರುವಂತಹ ಉದಾಹರಣೆಗಳು ಕೂಡ ಇರುವಂತಹ ಸಂದರ್ಭದಲ್ಲಿ ಅವ್ರನ್ನ ಹೆಂಗೆ ನೀವು ನೋಡ್ತೀರಾ? ಮೇಡಮ್ ಇದು ನನ್ನನ್ನು ಕೇಳಿದ್ರೆ ಮೇಡಮ್, ಅವರು ಕೊಟ್ಟಿಲ್ಲ, ಅವರು ಕೊಟ್ಟಿದ್ರು, ಅದಕ್ಕೋಸ್ಕರ ನಾನು ಕೊಡಲ್ಲ ಅನ್ನೋದು ಸ್ಟ್ಯಾಂಡೇ ಸರಿ ಇಲ್ಲ ಮೇಡಮ್. ಮೊದಲಿಗೆ 1956ರಲ್ಲಿ ತಮಿಳುನಾಡಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ರೈಲ್ವೆ ಆಕ್ಸಿಡೆಂಟ್ ಆಗುತ್ತೆ. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿರ್ತಾರೆ. ಅವರು ಮೇಡಮ್ ತಕ್ಷಣ ರಾಜೀನಾಮೆ ಕೊಟ್ಬಿಡ್ತಾರೆ. ಇಟ್ ಈಸ್ ಮೈ ಫೇಲ್ಯೂರ್ ಅಂತ. ಅಲ್ಲಿ ಟೆಕ್ನಿಕಲಿ ಏನು ಸಮಸ್ಯೆ ಆಯಿತು ಅದು 1950ರಲ್ಲಿ ಗೊತ್ತಿಲ್ಲ. ಆ ಡೆಲ್ಲಿಯಿಂದ ತಮಿಳ್ನಾಡಿಗೆ ಕನೆಕ್ಷನೇ ಅಷ್ಟಿರಲಿಲ್ಲ. ಅವತ್ತು ಅವರು ನೈತಿಕತೆಯನ್ನು ಎತ್ತಿಡಿದ್ರು. ಏನಂದರೆ ಒಂದು ತಪ್ಪಾಗಿದೆ ಅಂತ ಹೇಳಿದ್ರೆ ಆ ತಪ್ಪಿನ ಹೊಣೆಗಾರಿಕೆಯನ್ನು ನಾನು ಒಪ್ಕೋತೀನಿ. ಅದು ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ, ತಪ್ಪಾಗಿದೆ ಅಂತ ಒಪ್ಕೊಳ್ಳೋವಂಥದ್ದು. ಇವತ್ತು ಮೇಡಮ್ ನೀಟು 18ರಲ್ಲಿ ಲೀಕ್ ಆಗಿದೆ, 21ರಲ್ಲಿ ಲೀಕ್ ಆಗಿದೆ, 22ರಲ್ಲಿ ಲೀಕ್ ಆಗಿದೆ, 24ರಲ್ಲಿ ಲೀಕ್ ಆಗಿದೆ, 26ರಲ್ಲೂ ಲೀಕ್ ಆಗಿದೆ ಮೇಡಮ್. ಹಂಗಾರೆ ಆ ವ್ಯಕ್ತಿ ಸೂಟಬಲ್ಲ ಮೇಡಮ್? 24ರಲ್ಲಿ ಆಗಿದೆ ಮೇಡಮ್. ಸೂಟಬಲ್ ಅಂತ ಅನಿಸುತ್ತಾ ನಿಮಗೆ? ಏನು ಪ್ರಶ್ನೆ ಬರುತ್ತೆ ನಮಗೆ ಅಂದರೆ ಆ ವ್ಯಕ್ತಿನೇ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ ನಮಗೆ. ಇವಾಗ ಅವರು ರಾಜೀನಾಮೆ ಕೊಡಬೇಕು ಮೇಡಮ್.
ಕೊಟ್ಟು ತನಿಖೆಗೆ ಹೆಲ್ಪ್ ಮಾಡಬೇಕು ಅವರು. ಆ ಹೊಣೆಗಾರಿಕೆನ ಹೊತ್ಕೋಬೇಕು ಅಂತೇಳಿ ನಾವು ರಾಜೀನಾಮೆ ಕೇಳ್ತಾ ಇದ್ದೀವಿ ಮೇಡಮ್. ಅವ್ರು ರಾಜೀನಾಮೆ ಕೊಟ್ಟ ತಕ್ಷಣ ಸೊಲ್ಯೂಷನ್ ಸಿಕ್ಬಿಡುತ್ತಾ ಅಂತ ಕೇಳಿದ್ರೆ ಮೇಡಮ್, ಬರೀ ರಾಜೀನಾಮೆ ಕೊಡೋದ್ರಿಂದ ಸೊಲ್ಯೂಷನ್ ಸಿಗಲ್ಲ. ಬಟ್ ಇದ್ರ ಮೂಲಕ ಸೆಂಟ್ರಲ್ ಗೌರ್ಮೆಂಟು ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. NTA ಅಬಾಲಿಷ್ ಮಾಡಬೇಕು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಅಬಾಲಿಷ್ ಮಾಡಿ ಎಜುಕೇಷನಿಸ್ಟ್ನ ಅಂದರೆ ಶಿಕ್ಷಣ ತಜ್ಞರನ್ನ ಅಲ್ಲಿ ತಂದು ಹಾಕಬೇಕು. ನೀವು ಹೆಂಗೆ ಹೇಳಿದ್ರಿ CETಲಿ ಮೇಡಮ್, ಇಡೀ ಗೌರ್ಮೆಂಟ್ ಎಂಪ್ಲಾಯೀಸ್ ಇನ್ವಾಲ್ವ್ ಆಗ್ತಾರೆ, ಸೆಕೆಂಡ್ PUC ಟೀಚರ್ಸ್ ಇನ್ವಾಲ್ವ್ ಆಗ್ತಾರೆ. ಆ ಎಕ್ಸಾಮ್ಗೂ ಕೂಡ ಮೇಡಮ್ ಕ್ವಶನ್ ಪೇಪರ್ ಮಾಡೋದ್ರಿಂದ ಹಿಡಿದು ಪ್ರಿಂಟಿಂಗಿಂದ ಹಿಡಿದು ಕೊನೆವರೆಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಜವಾಬ್ದಾರಿ ತಗೋಬೇಕು. ಆವಾಗ ಮಾತ್ರ ಪಾರದರ್ಶಕತೆ ಬರೋವಂಥದ್ದು. ಆ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ ಮೇಡಮ್. ನೀವು ನನಗೆ ಕೇಳೋದಾದರೆ ನಾನೇನು ಹೇಳ್ತೀನಿ ಗೊತ್ತಾ? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಇದುವರೆಗೂ ಆ ಮನುಷ್ಯ ಈ ಪ್ರೊಟೆಸ್ಟ್ ಬಗ್ಗೆ ಮಾತಾಡಿಲ್ಲ. ಮಾತಾಡಿದ್ದಾನೆ ಮೇಡಮ್, ಟೆರರಿಸ್ಟ್ ಅಂತ ಕರೆದಿದ್ದಾನೆ. ಧರ್ಮೇಂದ್ರ ಪ್ರಧಾನ್ ಅವರು ಇಷ್ಟು ವರ್ಷ ಆಗಿರುವಂತಹ ಈ ನೀಟ್ ಪೇಪರ್ ಲೀಕ್ ಆಗಿರಬಹುದು, ಬೇರೆ ಬೇರೆ ನೀಟ್ ಅಷ್ಟೇ ಪೇಪರ್ ಲೀಕ್ ಆಗಿಲ್ಲ, ಬೇರೆ ಬೇರೆ ಇಲಾಖೆಗಳ ಪೇಪರ್ಸ್ಗಳು ಕೂಡ ಲೀಕ್ ಆಗಿದೆ. ಇದೆಲ್ಲರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ. ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗಿರೋದು ಪ್ರಧಾನ್ಗಿಂತ ಜಾಸ್ತಿ ಪ್ರಧಾನಿ ಮೋದಿ ಅವರು. ಹೌದು ಮೇಡಮ್. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೊಂಡು, ಆಯಿತು ಇವರಿಂದ ಈ ಸಿಸ್ಟಮಲ್ಲಿ ತಪ್ಪಾಗಿದೆ, ಈ ಸಿಸ್ಟಮ್ನ ಸರಿಪಡಿಸೋವರೆಗೂ ಇವ್ರನ್ನ ಮತ್ತೆ ನಾನು ಆ ಸ್ಥಾನಕ್ಕೆ ಬಿಟ್ಕೊಡಲ್ಲ ಅಂತ ವಿದ್ಯಾರ್ಥಿಗಳ ಪರವಾಗಿ ಒಂದು ಧ್ವನಿ ಎತ್ತಿದ್ರೆ ಅಥವಾ ಒಂದು ಕ್ಲಾರಿಫಿಕೇಶನ್ ಕೊಟ್ಟರೆ ಪ್ರಧಾನಿಗಳ ಪ್ರಾಧಾನ್ಯತೆ ಇನ್ನೂ ಜಾಸ್ತಿ ಅವ್ರು ಎಷ್ಟು ಈ ಒಂದು ಇಶ್ಯೂನಿಂದ ಅಥವಾ ಈ ಒಂದು ಪ್ರತಿಭಟನೆಯಿಂದ ಅಂತರ ಕಾಯ್ದುಕೊಳ್ತಿದ್ದಾರೋ ಅಷ್ಟೇ ಡ್ಯಾಮೇಜ್ ಆಗ್ತಾ ಇದೆ, ಡ್ಯಾಮೇಜ್ ಆಗೋಗಿದೆ ಮೇಡಮ್ ಇವಾಗ. ಆಯ್ತಾ? ಅದನ್ನ ಯಾಕೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? ಅದ್ ಯಾರು ಗೈಡ್ ಮಾಡ್ತಿದಾರೋ, ಅದೇನು ಅನ್ಕೊಂಡ್ಬಿಟ್ಟಿದಾರೋ ಏನು ಅನ್ನಿಸ್ತಾ ಇಲ್ಲ. ಆಮೇಲೆ ಟೆರರಿಸ್ಟ್ ಅಂತ ಒಬ್ಬ ದೇಶದ ಶಿಕ್ಷಣ ಸಚಿವ ಹೇಳ್ತಾರೆ, ದೇಶದ ಭವಿಷ್ಯ ವಿದ್ಯಾರ್ಥಿಗಳನ್ನ ಅಂತ ಅನ್ನೋದಾದ್ರೆ ಅವ್ರನ್ನ ಇನ್ನೇನಂತ ಕರಿಬೇಕು? ಇನ್ನೇನು ಕರಿಬೇಕು ಮೇಡಮ್? ಅವ್ರು ನೋಡಿ ನಿನ್ನೆ ಬರ್ತಾ ಇತ್ತು ಮೇಡಮ್, ಅವರು ABVP ಅಂದರೆ ವಿದ್ಯಾರ್ಥಿ ನಾಯಕನಾಗಿ ಹೋರಾಟ ಸ್ಟಾರ್ಟ್ ಮಾಡಿದ್ದಂತೆ ಮೇಡಮ್, ನಾಯಕರಾಗಿದ್ರಂತೆ. ಅಂಥವರು ಮಿನಿಸ್ಟ್ರಿಗೆ ಬಂದಾಗ ಈ ರೀತಿ ವರ್ತನೆ ಮಾಡ್ತಾರಲ್ಲ ಅನ್ನೋದೇ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಮೇಡಮ್, ಅವ್ರು ಹೇಳೋದ್ರಲ್ಲೆಲ್ಲ ಗೊಂದಲ ಇದೆ. ಇವರು ಟೆರರಿಸ್ಟ್ ಅಂತ ಹೇಳ್ತಾರೆ, ಅದೇ ಮತ್ತೆ CJP ನಾಯಕರನ್ನ ಕರೆದು ಅವ್ರನ್ನ ಮೀಟ್ ಮಾಡಿ ಮಾತಾಡ್ತಾರೆ. ಆಮೇಲೆ ಸೋನಂ ಸರ್ನ ಅವರು ಟೆರರಿಸ್ಟ್ ಅಂತ ಹೇಳ್ತಾರೆ, ಮತ್ತೆ ಈಗ ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತಾರೆ. ಇದು ಏನ್ ಮೇಡಮ್ ಅರ್ಥ ಇಲ್ದಿರಿ, ಇಲ್ಲೇ ಕ್ಲಿಯರ್ ಆಗಿ ಅವ್ರು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಇವ್ರು ಮಾತಾಡ್ತಿರೋದೆಲ್ಲ ಕೂಡ ಏನು ದೇಶದ್ರೋಹಿ, ಇದೆಲ್ಲ ಕೂಡ ಮೂವ್ಮೆಂಟನ್ನು ಡೈವರ್ಟ್ ಮಾಡೋದಕ್ಕೆ ಹೊರತು ನ್ಯಾಯ ಕೊಡೋಕ್ಕಲ್ಲ ಅಂತ. ಸುಭಾಷ್, ನಾನು ಒಂದು ಪ್ರಶ್ನೆ ಕೇಳಬೇಕು. ಈ ಪ್ರಶ್ನೆ ಕೇಳದೆ ಇದ್ದರೆ ಜನ ಕಮೆಂಟ್ ಮಾಡ್ತಾರೆ, ಬಟ್ ಐ ಡೋಂಟ್ ಕೇರ್, ಕಮೆಂಟ್ ಮಾಡೋರು ಮಾಡ್ಕೊಳ್ಳಿ. ಬಟ್ ಇದು ನನ್ನ ಜೆನ್ಯೂನ್ ಪ್ರಶ್ನೆ. ಪೇಪರ್ ಲೀಕ್ ಆಗಿರೋದು ಇದೇ ಮೊದಲನೇ ಬಾರಿಗೆ ಅಥವಾ BJP ಗೌರ್ಮೆಂಟಲ್ಲಿ ಅಲ್ಲ. ನಾನು ಅಗೇನ್ ಇದನ್ನು ಸ್ಟ್ರೆಸ್ ಮಾಡಿ ಕೇಳ್ತಾ ಇದ್ದೀನಿ. ಈ ಹಿಂದಿನ ಗೌರ್ಮೆಂಟಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿತ್ತು. ಅವಾಗ ಧ್ವನಿ ಎತ್ತಿದವ್ರು ಯಾರು, ಅವಾಗ ಪ್ರತಿಭಟನೆ ಮಾಡಿದವ್ರು ಯಾರು, ಅವಾಗ ಬೀದಿಗೆ ಬಂದವ್ರು ಯಾರು ಅಂತಂದ್ರೆ ಇದೇ BJPಯ ನಾಯಕರು. ಹೌದು, ಓಕೆ. ಅದೇ ಇದೇ BJPಯ ನಾಯಕರು ಅವರದ್ದೇ ಧಾಟಿಯಲ್ಲಿ, ಅವರದ್ದೇ ಹಾದಿಯಲ್ಲಿ ದೇಶದ ಭವಿಷ್ಯ, ದೇಶದ ಯುವಕರು ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾಗ ಅವ್ರಿಗೆ ಟೆರರಿಸ್ಟ್ ಅಂತ ಕರೀತಾರಲ್ಲ, ಎಷ್ಟು ಸರಿ? ಖಂಡಿತ ಸರಿ ಇಲ್ಲ ಮೇಡಮ್. ಅಷ್ಟು ಮಾತ್ರ ಅಲ್ಲ ಮೇಡಮ್, ಕಾಂಗ್ರೆಸ್ ಪಕ್ಷದ ನೀವು ಗಮನಿಸಿರ ಮೇಡಮ್, ಭ್ರಷ್ಟಾಚಾರದ ಹಗರಣದಲ್ಲಿ ಮುಂದೆ ಬಂದು ಧ್ವನಿ ಎತ್ತಿದೆ ಇದೇ ವಿದ್ಯಾರ್ಥಿ ಯುವಜನರು ಮೇಡಮ್. ದೊಡ್ಡ ಸಂಖ್ಯೆಯಲ್ಲಿ ಬೀದಿಲಿ ಬ್ಯಾನರ್ ಹಾಕೊಂಡು ಭ್ರಷ್ಟಾಚಾರ ನಮ್ಮ ದೇಶದಿಂದ ತೊಲಗಬೇಕು ಅಂತೇಳಿ ಅಣ್ಣಾ ಹಜಾರೆ ಜೊತೆ ನಿಂತ್ಕೊಂಡಿದ್ದು ಇದೇ ದೇಶದ ವಿದ್ಯಾರ್ಥಿ ಯುವಜನರು. ಹಾಗಾಗಿ ಮೇಡಮ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧನೂ ಕೂಡ ಇದೇ ದೇಶದ ವಿದ್ಯಾರ್ಥಿ ಯುವಜನರು ಹೋರಾಟ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದಾಗ್ಲೂ ಕೂಡ ಇದೇ ವಿದ್ಯಾರ್ಥಿ ಯುವಜನರು ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ. ಹಾಗಾಗಿ ಮೇಡಮ್, ಇವತ್ತು ಹೋರಾಟ ಮಾಡ್ತಿರೋರೆಲ್ಲ ದೇಶದ್ರೋಹಿಗಳು ಅಥವಾ ಕಾಂಗ್ರೆಸ್ ಪರ ಅಥವಾ ಏನೇ ಬ್ರ್ಯಾಂಡ್ ಮಾಡಿದ್ರು ಕೂಡ ಅದು ತುಂಬ ಕಾಲ ನಡೆಯಲ್ಲ ಮೇಡಮ್. ಈ ದೇಶದ ವಿದ್ಯಾರ್ಥಿಗಳಾಗಿ ನ್ಯಾಯವನ್ನು ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡೋದನ್ನ ಮಾಡ್ತಾ ಇದ್ದಾರೆ. ಅದು ಇವಾಗಲೂ ಮುಂದುವರಿಯುತ್ತೆ ಮೇಡಮ್, BJP ಗೌರ್ಮೆಂಟ್ ಹೋದ್ಮೇಲೂ ಕೂಡ ಮುಂದುವರಿಯುತ್ತೆ. ಆವಾಗಲೇ ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳಿದ್ರಿ ಸುಭಾಷ್. ಮೆಡಿಕಲ್ ಕಾಲೇಜ್ ಅನ್ನೋದಕ್ಕಿಂತ ಜಾಸ್ತಿ ಇಲ್ಲಿ ಸುಮಾರು ಎಜುಕೇಷನ್ ಸಂಸ್ಥೆಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ಪೊಲಿಟಿಷಿಯನ್ಸ್ಗಳು ನಡೆಸ್ತಾ ಇದ್ದಾರೆ. ಅವರದ್ದೇ ಪಕ್ಷದ ಅಥವಾ ಅವರ ಪಕ್ಷಕ್ಕೆ ಪ್ರತಿನಿಧಿಸುವ, ಅವರ ಪಕ್ಷದವರ ಜೊತೆ ತುಂಬ ಆತ್ಮೀಯತೆಯಿಂದ ಇರುವಂತಹ ಸುಮಾರು ಜನ ಎಜುಕೇಷನಿಸ್ಟ್ಗಳು
ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇರುವಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ಏನು ಮುಖ ತೋರಿಸ್ತಾರೆ? ಖಂಡಿತ ಮೇಡಮ್. ಅಷ್ಟು ಮಾತ್ರ ಅಲ್ಲ ಮೇಡಮ್, ಇದನ್ನು ಇನ್ನೊಂಚೂರು ಆ್ಯಂಗಲ್ಲು ಬ್ರಾಡಾಗಿ ನೋಡಬೇಕು ಅಂತ ಅನಿಸುತ್ತೆ ಮೇಡಮ್. ಇವತ್ತು ಮೇಡಮ್ ಎಜುಕೇಷನು ಇವತ್ತು ಪ್ರೈವೇಟೈಸೇಷನು ಕಮರ್ಷಿಯಲ್ ಆಗಿರೋ ಹೊತ್ತಿಗೆ ಮೇಡಮ್ ಈ ಎಲ್ಲ ಸಮಸ್ಯೆಗಳು ನಮಗೆ ಬಂದು ಕೂತಿರೋದು ಮೇಡಮ್. ಇದು ಇಲ್ಲಿಗೆ ನಿಲ್ಲಲ್ಲ ಮೇಡಮ್, ಮತ್ತೆ ಕಂಟಿನ್ಯೂ ಆಗುತ್ತೆ. ಸುಮ್ಮನೆ ಕರ್ನಾಟಕದಲ್ಲಿ ಒಂದು KPS ಮ್ಯಾಗ್ನೆಟ್ ಯೋಜನೆ ಅಂತ ತಂದಿದ್ದಾರೆ ಮೇಡಮ್. ಕರ್ನಾಟಕದಲ್ಲಿರುವ 40,000ಕ್ಕೂ ಹೆಚ್ಚಿಗೆ ಸರ್ಕಾರಿ ಶಾಲೆಗಳನ್ನ ವ್ಯವಸ್ಥಿತವಾಗಿ ಮುಚ್ಚಾಕಬೇಕು ಅಂಥೇಳಿ. ಅಲ್ಲಿ ಮೇಡಮ್ ನೀವು ನಮ್ಮ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅಥವಾ ಪಬ್ಲಿಕ್ ಎಜುಕೇಷನ್ ಬಗ್ಗೆ ಇವತ್ತು ಆಕ್ರೋಶ ಹೊರಗಡೆ ಬರ್ತಾ ಇರೋದು. ಎರಡು ಫ್ಯಾಕ್ಟ್ ಹೇಳ್ತೀನಿ ಮೇಡಮ್, ಸಮಯ ಕೊಡಿ. ಇವತ್ತು ನಾನು ಹಳ್ಳಿಗಳಿಗೆ ಹೋಗಿದ್ದೀವಿ ಮೇಡಮ್. ಯಾಕೆಂದರೆ ಇವತ್ತು ಒಬ್ಬ MP MLA ಶಾಲೆಗಳು ಹೆಂಗೆ ವಿಜೃಂಭಿಸ್ತಾ ಇದ್ದಾವೆ, ಸರ್ಕಾರಿ ಶಾಲೆಗಳು ಹಂಗೆ ಸಾಯಿಸ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಲಾಸ್ಟ್ 20 ವರ್ಷದಿಂದ ಸರ್ಕಾರಿ ಶಾಲೆಗಳ ಶಿಕ್ಷಕರ ಬಗ್ಗೆ ಸರಿಯಾದ ರಿಕ್ರೂಟ್ಮೆಂಟ್ ಆಗಿಲ್ಲ. 70,000 ಟೀಚರ್ಸ್ಗಳ ಹುದ್ದೆ ಖಾಲಿ ಇದೆ ಮೇಡಮ್. 23,000 ಶಾಲೆಗಳಿಗೆ ಇವತ್ತು ಒಂದು ಉತ್ತಮವಾದಂಥ ಬಿಲ್ಡಿಂಗುಗಳಿಲ್ಲ ಮೇಡಮ್. ಹಾಗೆಯೇ 6ರಿಂದ 7,000 ಶಾಲೆಗಳಲ್ಲಿ ಒಬ್ಬರು ಟೀಚರ್ಗಳು ಪಾಠ ಮಾಡ್ತಾ ಇರೋದು ಇವತ್ತು. ಯಾಕೆ ನಾ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 2-3 ಕಿಲೋಮೀಟ್ರಿಗೆ ಖಾಸಗಿ ವ್ಯಕ್ತಿಗಳಿಗೆ ಅಂದರೆ MP MLAಗಳ ಕಡೆಯವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಗಾರ್ಮೆಂಟ್ಗಳನ್ನ ಓಪನ್ ಮಾಡೋದಕ್ಕೆ. ಈ ವ್ಯವಸ್ಥೆ ಹಿಂಗೆ ಆಗ್ತಾ ಮೇಡಮ್ ಇವತ್ತು ಸಾರ್ವಜನಿಕ ಶಿಕ್ಷಣವನ್ನು ಸಾಯಿಸ್ತಾ ಇದ್ದಾರೆ. ಇಲ್ಲಿ ಮೇಡಮ್ ಇದ್ರ ಬಗ್ಗೆನೂ ಕೂಡ ಜನಗಳ ಆಕ್ರೋಶ ಇದೆ. ಈ ಎಲ್ಲ ಆಕ್ರೋಶಗಳು ಇವತ್ತು ಒಟ್ಟಿಗೆ ಸೇರಿ ಪ್ರಶ್ನೆ ಮಾಡೋ ಥರ ಆಗ್ತಾ ಇದೆ ಮೇಡಮ್ ಇವತ್ತು. ಅದಕ್ಕೆ ಇವತ್ತು ಏನೋ ನೀಟ್ ಸಮಸ್ಯೆ ಬಗ್ಗೆ ಕೇಳ್ತಾ ಇದ್ದಾರಲ್ಲ ಯೂತ್ಸು, ನಾಳೆ ಈ ಎಲ್ಲ ಸಮಸ್ಯೆನೂ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇಡಮ್. ಆ ನಿಟ್ಟಿನಲ್ಲಿ ದೇಶ ಎದ್ದಿದೆ, ವಿದ್ಯಾರ್ಥಿ ಯುವಜನರು ಎದ್ದಿದ್ದಾರೆ, ಪ್ರಶ್ನೆ ಮಾಡೋದನ್ನ ಮುಂದುವರಿಸ್ತಾರೆ. NEP ಬಗ್ಗೆ ಏನು ಅನಿಸುತ್ತೆ ನಿಮಗೆ ಮೇಡಮ್? ಈ NEPಯ ಒಂದು ಭಾಗವನ್ನೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಏನು ತಂದಿದ್ದಾರಲ್ಲ ಮೇಡಮ್, ಇದ್ರ ಭಾಗವಾಗಿಯೇ ಇವೆಲ್ಲ ಆಗ್ತಾ ಇರೋದು ಮೇಡಮ್. NEPಲಿ ಒಂದು ಪಾಯಿಂಟ್ ಇದೆ ಮೇಡಮ್, ನಾನು ನಿಮ್ಗೆ ಹೇಳ್ತೀನಿ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವರ ಒಂದು ಶಾಲಾ ಕಾಲೇಜಿಗೆ ಸುತ್ತುವರೆದಂತೆ ಫೀಸ್ಗಳನ್ನ ಫಿಕ್ಸ್ ಮಾಡ್ಕೋಬಹುದಂತೆ ಮೇಡಮ್. ಇದು ಮೊದಲು ಸರ್ಕಾರ ನಿರ್ಧಾರ ಮಾಡ್ತಾ ಇತ್ತು ಅಥವಾ ಸರ್ಕಾರದ ಹಿಡಿತದಲ್ಲಿತ್ತು, ಇನ್ನು ಮುಂದೆ ಇರೋದಿಲ್ವಂತೆ ಮೇಡಮ್. ಎರಡನೇ ಪಾಯಿಂಟು, ಫಾರಿನ್ ಯೂನಿವರ್ಸಿಟಿಗಳಿಗೆ ಅಲೋ ಮಾಡ್ತಾರಂತೆ ಮೇಡಮ್ ಇಂಡಿಯಾದಲ್ಲಿ. ಯಾಕೆ ಮೇಡಮ್ ಇಂಡಿಯಾದಲ್ಲಿ IITಗಳಿಲ್ವಾ, IIScಗಳಿಲ್ವಾ? ನಮ್ದು ಇಲ್ಲೇ ಬೆಂಗಳೂರಲ್ಲಿ IISc ಇದೆ, ನಂಬರ್ 1 ಇನ್ಸ್ಟಿಟ್ಯೂಷನ್. ಈ ಥರ ಮಾಡೆಲ್ನ ಗೌರ್ಮೆಂಟ್ ಸೆಟ್ ಮಾಡೋಕ್ಕಾಗಲ್ವಾ ಮೇಡಮ್ ಇವರಿಗೆ? ಆಮೇಲೆ ಯೂನಿವರ್ಸಿಟಿ ಪವರ್ ಕಿತ್ಕೋತಾ ಇದೆ ಮೇಡಮ್. ಇದು ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಅವರಿಗೆ ಒಂದು ಅಟಾನಮಿ ಇದೆ. ಅವರು 100 ವರ್ಷಗಳ ಕೆಲಸ ಮಾಡಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ, ಅದನ್ನು ಕಿತ್ಕೋತಾ ಇದ್ದಾರೆ ಮೇಡಮ್. 2030ಕ್ಕೆ ನಂತರ ಮೇಡಮ್ ಹೈಯರ್ ಎಜುಕೇಷನ್ಗೆ ಗೌರ್ಮೆಂಟ್ ಫಂಡ್ ಮಾಡಲ್ವಂತೆ. ಅಂದರೆ ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ದುಡ್ಡು ಬೇಕು ಅಂತ ಹೇಳಿದ್ರೆ ಬೆಂಗಳೂರು ಯೂನಿವರ್ಸಿಟಿ ಜಾಗದಲ್ಲಿ ಒಂದು ಇವತ್ತು ಮದುವೆ ಮಾಡೋ ಛತ್ರ ಕಟ್ಟಿಸಿ, ಆಮೇಲೆ ಅಂಗಡಿಗಳ ಶಾಪ್ಗಳನ್ನ ತೆರೀರಿ, ಅಲ್ಲಿ ಬಂದಿರುವ ಲಾಭದಲ್ಲಿ ಇವರು ಎಜುಕೇಷನ್ ಸಿಸ್ಟಮ್ ನಡೆಸ್ಬೇಕಂತೆ. ಇಲ್ಲ ವಿದ್ಯಾರ್ಥಿಗಳಿಂದಲೇ ಫೀಸನ್ನು ವಸೂಲಿ ಮಾಡಬೇಕಂತೆ. ಇದು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ಮೇಡಮ್. ಯಾರು ಮಾಡಿದ್ದು? ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ತಂದಿದ್ದು ಮೇಡಮ್. ಬಟ್ ಅದರ ಒಂದು ಗುಣಲಕ್ಷಣಗಳೇನಿದೆಯಲ್ಲ ಮೇಡಮ್, ಅದನ್ನು ಕಾಂಗ್ರೆಸ್ ಗೌರ್ಮೆಂಟು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್ಲು KPS ಮ್ಯಾಗ್ನೆಟ್ ಯೋಜನೆ ಮೇಡಮ್. ಆ KPS ಮ್ಯಾಗ್ನೆಟ್ ಯೋಜನೆಗೆ 10,000 ಕೋಟಿ ರೂಪಾಯಿನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಸಾಲ ಮಾಡಿದ್ದಾರೆ. ಒಂದು. ಎರಡನೇದು ಮೇಡಮ್, ಎಲ್ಲ ಖಾಸಗಿ ಕಂಪ್ನಿಗಳು ಬಂದುಬಿಟ್ಟು ಒಂದೊಂದು ಸ್ಕೂಲ್ಗಳನ್ನ ದತ್ತು ತಗೋಬೇಕಂತೆ. ನೆಕ್ಸ್ಟು ಮ್ಯಾನೇಜ್ಮೆಂಟು ಖಾಸಗಿ ಕಂಪ್ನಿಗಳು ಮಾಡ್ಬೋದಂತೆ. ಅಲ್ಲಿ ಶಿಕ್ಷಕರನ್ನ ರಿಕ್ರೂಟ್ಮೆಂಟ್ ಮಾಡೋದು ಖಾಸಗಿ ಕಂಪ್ನಿಗಳು ಮಾಡ್ಬೋದಂತೆ. ಅಂದರೆ ಗೌರ್ಮೆಂಟ್ ಕಂಟ್ರೋಲಿಂದ ಖಾಸಗಿ ಕಂಟ್ರೋಲ್ಗೆ ಇವತ್ತು ಒಪ್ಪಿಸ್ತಾ ಇದ್ದಾರೆ ಮೇಡಮ್. ಗೌರ್ಮೆಂಟ್ ಟೀಚರ್ಸ್ನ ಖಾಸಗಿಯವ್ರು ಹೆಂಗ್ರಿ ರಿಕ್ರೂಟ್ ಮಾಡ್ತಾರೆ? ಗೌರ್ಮೆಂಟು ಶಿಕ್ಷಕರನ್ನೇ ತಗೋತಾ ಇಲ್ಲ ಮೇಡಮ್. ಇವತ್ತು ನೀವು ಬಂದು ನೋಡಿ, ಹೈಸ್ಕೂಲಲ್ಲಾಗಲಿ, ಪ್ರೈಮರಿ ಸ್ಕೂಲಲ್ಲಾಗಲಿ, ಡಿಗ್ರಿ ಕಾಲೇಜಲ್ಲಿ. ಮೈಸೂರು ಯೂನಿವರ್ಸಿಟಿಗೆ ಬನ್ನಿ ಮೇಡಮ್, 20% ಮಾತ್ರ ಗೌರ್ಮೆಂಟ್ ಎಂಪ್ಲಾಯೀಸ್, 80% ಗೆಸ್ಟ್ ಲೆಕ್ಚರ್ಸ್. 10 ತಿಂಗಳಿಗೆ ಬರ್ತಾರೆ, 10 ತಿಂಗಳಿಗೆ ಹೋಗ್ತಾರೆ. ಒಬ್ಬ HOD ಮಾತ್ರ ಗೌರ್ಮೆಂಟ್ ಎಂಪ್ಲಾಯಿ ಮೇಡಮ್. ಈಗ ನೆಕ್ಸ್ಟ್ HODಗಳು ಬರಲ್ಲ, ಅದನ್ನು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಪ್ರಿನ್ಸಿಪಲ್ ನೇಮಕ ಮಾಡ್ತಾ ಇದ್ದಾರೆ. ಸರ್ಕಾರ ಇವತ್ತು ಜವಾಬ್ದಾರಿ ತಗೊಳ್ಳೋದನ್ನ ನೀವು ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ನೋಡಿದ್ರೋ ಇಲ್ವೋ, PUC 2,000-3,000 ಜನ PUC ಲೆಕ್ಚರ್ಸ್ಗಳು ಬಂದು ಹೋರಾಟ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಮೇಡಮ್, ಈಗ ರಿಕ್ರೂಟ್ಮೆಂಟ್ ಮಾಡ್ತಿಲ್ಲ ಹೊಸ ಲೆಕ್ಚರ್ಸ್ಗಳನ್ನ. ಈಗ ನೀವೆಲ್ಲದಕ್ಕೂ ಪಾಠ ಮಾಡಿ ಅಂತ ದಬ್ತಾ ಇದ್ದಾರೆ.
ಇದು ಒಟ್ಟಾರೆ ಏನು ಅಂದರೆ ಕರ್ನಾಟಕದಲ್ಲೇ 65,000 ಶಿಕ್ಷಕರ ಹುದ್ದೆ ಖಾಲಿ ಇದೆ. ಯಂಗ್ಸ್ಟರ್ಸು MA ಮಾಡಿ BEd ಮಾಡಿ ಕಾಯ್ತಾ ಇದ್ದಾರೆ ಮೇಡಮ್, ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತ. ಅದಕ್ಕೆ ಧಾರವಾಡದಲ್ಲಿ 1 ಲಕ್ಷ ಜನ ಬೀದಿಗೆ ಬಂದಿದ್ದು ರಿಕ್ರೂಟ್ಮೆಂಟ್ ಮಾಡಿ ಅಂತ. ಈ ಎಲ್ಲ ಸಮಸ್ಯೆಗಳು ಮೇಡಮ್ ಅಂಡರ್ ಕರೆಂಟಲ್ಲಿ ಇದೆ ಇವತ್ತು. ವಿದ್ಯಾರ್ಥಿ ಜನರು ಒಗ್ಗಟ್ಟಾಗಿ ಧ್ವನಿ ಎತ್ತಾರೆ ಮೇಡಮ್. ಕರ್ನಾಟಕದಲ್ಲೂ ಇದು ಬ್ಲಾಸ್ಟ್ ಆಗುತ್ತೆ ಮೇಡಮ್, ಹಾಗೆ ಆಗುತ್ತೆ. ಇದು ಬರೀ ಒಂದು ಗೌರ್ಮೆಂಟಿಗಲ್ಲ. ಈ NEP ಹೇಳ್ತೀನಿ ನೋಡಿ ಮೇಡಮ್, ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತಂದ್ರಲ್ಲ ಮೇಡಮ್, ಇದು ಶಿಕ್ಷಣವನ್ನು ಇನ್ನೂ ಖಾಸಗೀಕರಣ ವ್ಯಾಪಾರೀಕರಣಕ್ಕೆ ಮಾಡಿಕೊಟ್ಟಿರುವಂಥ ಹುನ್ನಾರ. ಇದು NEPಯಿಂದ ಸ್ಟಾರ್ಟ್ ಆಗಿದ್ದಲ್ಲ ಮೇಡಮ್. ಮೊದಲು ಸ್ಟಾರ್ಟ್ ಆಗಿದ್ದು 1986 ರಾಜೀವ್ ಗಾಂಧಿಯವರು ನ್ಯೂ ಎಜುಕೇಷನ್ ಪಾಲಿಸಿ ತಂದರು. ಅಲ್ಲಿಂದಲೇ ಮೇಡಮ್ ಶಿಕ್ಷಣದ ಖಾಸಗೀಕರಣ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಮುಂದುವರೆದು ಮೇಡಮ್ ಕೋರ್ಟ್ಗಳು ಕೂಡ, ನಾನು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ಗಳು ಕೂಡ ಇವತ್ತು ಶಿಕ್ಷಣವನ್ನು ಖಾಸಗೀಕರಣ ಮಾಡೋ ನಿಟ್ಟಿನಲ್ಲೇ ತೀರ್ಪು ಕೊಟ್ಟಿದ್ದಾರೆ. ಅಂದರೆ ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಅವರು ಅಥವಾ ಇನ್ನೊಂದು ಮೋಹನ್ದಾಸ್ ಪೈ ಅಂತೇಳಿ ಅವರೆಲ್ಲ ಕೂಡ ಹೋಗಿದ್ರು ಮೇಡಮ್ ಕೋರ್ಟಿಗೆ. ಏನಂತ ಹೇಳಿದ್ರೆ, ಯಾರು ಶಿಕ್ಷಣ ಸಂಸ್ಥೆಗಳನ್ನ ಓಪನ್ ಮಾಡ್ತಾರಲ್ಲ ಅವರಿಗೆ ಹಂಗಾರೆ ಫೀಸ್ ಕಲೆಕ್ಟ್ ಮಾಡೋ ಹಕ್ಕಿಲ್ವಾ ಅಂತ. ಆವಾಗ ಅದನ್ನು ಸೆಟ್ಲು ಮಾಡೋ ಬದಲು ಮೇಡಮ್ ಅವರು ನಿಮ್ಮ ಇನ್ಸ್ಟಿಟ್ಯೂಷನ್ನ ಖರ್ಚು ವೆಚ್ಚಗಳನ್ನೂ ಕೂಡ ಹಿಡಿದು, ನೀವು ದುಡ್ಡು ಹಾಕಿರ್ತೀರಲ್ಲ, ಹಾಗಾಗಿ ಅದ್ರಲ್ಲಿ ಸ್ವಲ್ಪ ಲಾಭವನ್ನೂ ಕೂಡ ನಿರೀಕ್ಷೆ ಮಾಡ್ಬೋದು ಅಂತ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಮೇಡಮ್. ಇದು ದುರಂತ ನಮ್ಮ ದೇಶದಲ್ಲಿ. ನೀವು ಯುರೋಪಿಯನ್ ಕಂಟ್ರಿಗಳನ್ನ ನೋಡಿ ಮೇಡಮ್, ಅಥವಾ ಕೆಲವು ಸೋಷಲಿಸ್ಟ್ ಕಂಟ್ರಿ ಕ್ಯೂಬಾ ಅಂತ ಇಲ್ಲ ಇದೆ ನೋಡಿ, ಯುರೋಪಿಯನ್ ಕಂಟ್ರಿಲಿ ಮೇಡಮ್ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಆ ಪೇರೆಂಟ್ ಯಾರೇ ಆಗಿರಲಿ ಮೇಡಮ್ ₹1 ದುಡ್ಡು ತೊಗೊಳ್ಳಲ್ಲ. 1 ಕಿಲೋಮೀಟರ್ 2 ಕಿಲೋಮೀಟರ್ ಒಳಗೆ ಒಂದು ಶಾಲೆ ಇರುತ್ತೆ. ಸರ್, ಯುರೋಪಿಯನ್ ಕಲ್ಚರ್ ಬಗ್ಗೆ ಅಥವಾ ಯುರೋಪಿಯನ್ ಎಕಾನಮಿ ಬಗ್ಗೆ ಎಕಾನಮಿ ಬಗ್ಗೆ ಮಾತಾಡ್ತಾ ಇಲ್ಲ. ಎಕಾನಮಿ ಚೆನ್ನಾಗಿದ್ದಾಗಲೇ ಆ ವ್ಯವಸ್ಥೆ ಮೇಡಮ್. ಇವತ್ತು ನಮ್ದು ವರ್ಲ್ಡ್ ಥರ್ಡ್ ಎಕಾನಮಿ ಅಂತ ಮಾತಾಡ್ತಾ ಇದ್ದಾರೆ. ವರ್ಲ್ಡ್ ಥರ್ಡ್ ಎಕಾನಮಿ ಏನಕ್ಕೆ ಮೇಡಮ್? ವರ್ಲ್ಡ್ ಥರ್ಡ್ ಎಕಾನಮಿ ಅಂತ ಮಾತಾಡ್ತಾ ಇದ್ದಾರೆ. ನೀವು ವರ್ಲ್ಡ್ 3rd 5th ಅಂದರೆ ನಾವು ವರ್ಲ್ಡ್ 3rd 5th ಅಲ್ಲೇ ತಾನೇ ಇರೋದು. ಹೆಂಗಾರೆ ಏನು ಎಕಾನಮಿ ಇದೆ ನಮಗೆ? ಯುರೋಪಿಯನ್ ಎಕಾನಮಿಕ್ಕಿಂತ ನಾವು ಮುಂದೆ ಇದ್ದೀವಿ ಮೇಡಮ್ ಇವತ್ತು. ಅಲ್ಲಿ ಡೆಮೋಕ್ರೆಟಿಕ್ ಅಂತ ನಾನು ಹೇಳಕ್ಕೆ ಬಂದೆ. ಪ್ರಜಾತಾಂತ್ರಿಕ ಅಂದರೆ ಏನು ಅಂತ ಹೇಳಿ ನಂಗೆ ಇಲ್ಲೇ ಬೇಸರ ಆಗುತ್ತೆ ಮೇಡಮ್. ಇಲ್ಲೇ ಜಾಲಹಳ್ಳಿ ಕ್ರಾಸು ಅಲ್ಲಿ ಮೇಡಮ್ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ನಾವು ಕೆಲವೊಂದು ಚಟುವಟಿಕೆ ಮಾಡೋಕ್ಕೆ ಹೋಗ್ತೀವಿ. ಅಲ್ಲಿ ಪಕ್ಕದಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಮೇಡಮ್. ಗೌರ್ಮೆಂಟ್ ಸ್ಕೂಲಿಗೆ ಬರೋ ಮಕ್ಕಳಿಗೆ ಸರಿಯಾಗಿ ಸ್ಲಿಪ್ಪರ್ ಇರಲ್ಲ, ಸರಿಯಾದ ಯೂನಿಫಾರ್ಮ್ ಇರಲ್ಲ. ಅವ್ರನ್ನ ಆಟ ಆಡೋಕ್ಕೆ ಬಿಟ್ಟರೆ ಮೇಡಮ್ ಒಬ್ಬ ಹುಡುಗನೂ ಆಟ ಆಡಲ್ಲ. ಯಾರು ಕೊರತೆ ಅನ್ಸುತ್ತೆ? ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ಮೇಡಮ್, ಅಲ್ಲೊಂದು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಎದುರುಗಡೆ. ಆ ಸ್ಕೂಲ್ ಮಕ್ಳು ಏನು ಮಾಡ್ತಾರೆ ಅಂತ ನೋಡ್ತಾ ನಿಂತ್ಕೋತೇವೆ. ಅವರು ಕುದುರೆ ರೇಸ್ ಮಾಡ್ತಾರೆ ಮೇಡಮ್. ಒಳ್ಳೆ ಗ್ರೌಂಡ್ ಇದೆ. ಸರಿ ಸರ್, ಯಾರು ಹೊಣೆ ಅನ್ಸುತ್ತೆ ಇದಕ್ಕೆ ಮೇಡಮ್? ನಮ್ಮ ಸರ್ಕಾರಗಳೇ ಹೊಣೆ. ಸರ್ಕಾರನ ನೇರವಾಗಿ ನೀವು ಹೆಂಗೆ ತರ್ತೀರಾ ಇದಕ್ಕೆ? ಯಾಕೆ ತರ್ತೀವಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಮಾಡಿರುವಂಥ ಕಾನೂನು ವ್ಯವಸ್ಥೆ. ಇವತ್ತು ನೀವು ಕಾನೂನು ವ್ಯವಸ್ಥೆನ ಮೇಡಮ್ ಇಡೀ ದೇಶದಲ್ಲಿ ಶಿಕ್ಷಣ ಎಲ್ರಿಗೂ ಸಾರ್ವಜನಿಕವಾಗಿದ್ದು ಎಲ್ಲ ಸರ್ಕಾರಿ ಸಂಸ್ಥೆಗಳೇ ಮಾಡಬೇಕು ಅನ್ನೋದನ್ನ ಕಾನೂನು ಮಾಡಿಬಿಟ್ರೆ ಮೇಡಮ್, ಆವಾಗ ಖಾಸಗಿ ಕಾಲೇಜುಗಳು ಎಲ್ಲಿ ಬರುತ್ತೆ ಮೇಡಮ್? ಸುಭಾಷ್ ಅವರೇ, ನಾನು ಒಂದು ಸ್ಮಾಲ್ ಕರೆಕ್ಷನ್ ಮಾಡ್ತೀನಿ. ಈಗಲೂ ಕೂಡ ನಾವು ಕೂತಿರೋದು ಮಲ್ಲೇಶ್ವರಮಲ್ಲಿ. ಓಕೆ, ಇದೇ ಮಲ್ಲೇಶ್ವರಮಲ್ಲಿರುವಂತಹ, ನಾನು ಪಕ್ಷಾತೀತವಾಗಿ ಮಾತಾಡಬೇಕು ಅಂದರೆ ಇದನ್ನ ಹೇಳಲೇಬೇಕು. ಇದೇ ಮಲ್ಲೇಶ್ವರಮಲ್ಲಿರುವಂತಹ ಶಾಸಕರು, ಇದೇ ಮಲ್ಲೇಶ್ವರಮಲ್ಲಿರುವಂತಹ ಒಂದು ಗೌರ್ಮೆಂಟ್ ಸ್ಕೂಲ್ನ ಮತ್ತು ಗೌರ್ಮೆಂಟ್ ಕಾಲೇಜ್ನ ಯಾವ ಮಟ್ಟಕ್ಕೆ ಹೈಟೆಕ್ ಮಾಡಬಹುದು, ಪ್ರೈವೇಟ್ಗಿಂತನೂ ನಾವು ಗೌರ್ಮೆಂಟ್ನವ್ರೇನು ಕಮ್ಮಿ ಇಲ್ಲ ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ. ಅದ್ರ ಹೊಣೆ ಯಾರ ಮೇಲೆ ಹೋಗುತ್ತೆ ಗೊತ್ತಾ? ಅಥವಾ ಅದ್ರ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಗೊತ್ತಾ? ಆ ಕ್ಷೇತ್ರದ MLA ಮೇಲಿರುತ್ತೆ. ಖಂಡಿತ. ಓಕೆ, ಆ ಕ್ಷೇತ್ರದ MLA ಸೂಕ್ಷ್ಮವಾಗಿ ತನ್ನ ಕಾರ್ಯವ್ಯಾಪ್ತಿಗೆ ಏನೇನು ಬರುತ್ತೆ, ನಾನೇನು ಎಜುಕೇಶನ್ ಕೊಡ್ತಾ ಇದ್ದೀನಿ, ಅಥವಾ ನಾನೇನು ಸಾಧನೆ ಮಾಡ್ತಾ ಇದ್ದೀನಿ, ನಾನು ಹೇಗೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ನನ್ನ ಕಾನ್ಸ್ಟಿಟ್ಯೂಯಲ್ಲಿರುವಂತಹ ಶಿಕ್ಷಕರ ಸಂಖ್ಯೆಯನ್ನು ಅಥವಾ ಶೈಕ್ಷಣಿಕ ವ್ಯವಸ್ಥೆಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅನ್ನುವಂಥ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಖಂಡಿತ ಮೇಡಮ್. ಅದಕ್ಕೆ ಇವ್ರನ್ನ ಯಾಕೆ ನಾವು ಎಕ್ಸಾಂಪಲ್ ಆಗಿ ತಗೋಬಾರ್ದು? ಖಂಡಿತ ಮೇಡಮ್, ನಾವು ಅದಕ್ಕೆ ಏನು ಹೇಳ್ತಾ ಇದೀವಿ, ಅದು ಒಬ್ಬ MLA ಒಬ್ಬ MP ಮಾತ್ರ ಎಕ್ಸಾಂಪಲ್ ಸಾಕಾಗಲ್ಲ ಮೇಡಮ್. ಡೆಫಿನೆಟ್ಲಿ ಸಾಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಮೇಡಮ್, ಆ ಒಬ್ಬ ಮಾದರಿ ಆಗ್ತಾನಲ್ಲ. ಖಂಡಿತ ಮೇಡಮ್. ಅದೇ ರೀತಿ ಇವತ್ತು ಎಷ್ಟೋ ನಮ್ಮ ದೇಶದಲ್ಲಿ ಮೇಡಮ್ ಎಷ್ಟೋ ಖಾಸಗಿ ವ್ಯಕ್ತಿಗಳು ಕೂಡ ಅಥವಾ ಕೆಲವು ವಿದ್ಯಾಸಂಸ್ಥೆಗಳು ಕೂಡ ಈ ಮಾಡೆಲ್ನ ಸೆಟ್ ಮಾಡಿದ್ದಾರೆ ಮೇಡಮ್. ಕೆಲವು ಕಡೆ ಮೇಡಮ್, ಒಬ್ಬರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ವೈಸ್ ಚಾನ್ಸಲರ್ ಆಗಿದ್ದವರು ಮುರುಗೇಪ್ಪ ಸರ್ ಅಂತೇಳಿ, ಅವರು ಮೇಡಮ್ ತಾಳಗುಪ್ಪದಲ್ಲಿ ಶಿವಮೊಗ್ಗದಲ್ಲಿ ಒಂದು ಇಡೀ ಏಡೆಡ್ ಶಾಲೆನ ದತ್ತು ತೊಗೊಂಡು ಮೇಡಮ್ ಅವ್ರಿಗೆ ಬರುವಂಥ ಇಡೀ ರಿಟೈರ್ಡ್ ಪೆನ್ಷನ್ ಅಮೌಂಟನ್ನು ಟೀಚರ್ಸಿಗೆ ಸಂಬಳ ಕೊಟ್ಟು ವಿದ್ಯಾರ್ಥಿಗಳ ಹತ್ರ ₹1 ಕಲೆಕ್ಟ್ ಮಾಡ್ದೇ ಶಾಲೆ ನಡೆಸ್ತಿದ್ದಾರೆ ಮೇಡಮ್. ಅಲ್ಲಿ 100% ರಿಸಲ್ಟ್ ಬರ್ತಾ ಇದೆ ಮೇಡಮ್. ಈ ಕೆಲಸ ಒಬ್ಬ ವ್ಯಕ್ತಿ ಮಾಡ್ಬೋದು ಅಂದರೆ ಸರ್ಕಾರ ಯಾಕೆ ಮಾಡೋಕ್ಕಾಗಲ್ಲ ಮೇಡಮ್?
ನೀವು ಅಲ್ಲಿದ್ದು ಎಕ್ಸಾಂಪಲ್ ಹೇಳಿದ್ರಿ, ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಮತ್ತೊಂದು ಈ ಎಕ್ಸಾಂಪಲ್ಸ್ಗಳನ್ನು ನಾವಿಬ್ರು ಯಾಕೆ ಶೇರ್ ಮಾಡ್ಕೊಳ್ತಿದ್ದೀವಿ ಅಂತಂದರೆ ಇದು ಬೇರೆಯವ್ರಿಗೆ ಮಾದರಿ ಆಗಲಿ ಅಂತ. ಹೌದು ಮೇಡಮ್. ಬೇಸಿಕಲಿ ಐ ಆಮ್ ಫ್ರಮ್ ಬ್ಯಾಡಗಿಯಿಂದ ಒಂದು ಸ್ವಲ್ಪ ದೂರ, ಒಂದು 4 ಕಿಲೋಮೀಟರ್ ದೂರ ಕದರಮಂಡಲಗಿ ಅನ್ನುವಂಥ ಒಂದು ಐತಿಹಾಸಿಕ ಹಳ್ಳಿ ಇದೆ. ಆಂಜನೇಯ ಸ್ವಾಮಿ ತುಂಬ ಫೇಮಸ್ ಅಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಸರ್ಕಾರಿ ಶಾಲೆಗೆ ಮೋಸ್ಟ್ಲಿ 50 ವರ್ಷ ಕಂಪ್ಲೀಟ್ ಆಗಿರಬಹುದು. ಆ ಸರ್ಕಾರಿ ಶಾಲೆಯಲ್ಲಿ ಓದೋರು ರೈತರಿದ್ದಾರೆ, ಆಫೀಸರ್ಸ್ಗಳಿದ್ದಾರೆ, ಮತ್ತು ಪೊಲೀಸ್ಗಳಾಗಿದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ. ಸೊ ಇವರೆಲ್ಲರೂ ಸೇರಿಕೊಂಡು ದೇಣಿಗೆ ಕಲೆಕ್ಟ್ ಮಾಡಿ 1 ಕೋಟಿ ಕಲೆಕ್ಟ್ ಮಾಡಿದರು. 1 ಕೋಟಿ ಕಲೆಕ್ಟ್ ಮಾಡಿ ತಮ್ಮ ಸ್ಕೂಲ್ನ ತುಂಬ ಹೈಟೆಕ್ ಟಚ್ ಕೊಟ್ಟರು. ಆ ಸ್ಕೂಲು ಇಡೀ ಸ್ಟೇಟಲ್ಲಿ ಮಾದರಿ ಆಗಿದೆ. ಖಂಡಿತ. ಈ ತರಹದ ಬೆಳವಣಿಗೆಗಳು ಮತ್ತು ಈ ತರಹದ ಪ್ರಜ್ಞಾವಂತಿಕೆ ಜಾಸ್ತಿ ಆದಂತೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಸುಧಾರಣೆ ಆಗತ್ತೆ ಅನ್ನೋದು ನನ್ನ ಖಂಡಿತ ಮೇಡಮ್. ನಮ್ಮ ನಂಬಿಕೆನೂ ಕೂಡ ಮೇಡಮ್. ಈ ನಿಟ್ಟಿನಲ್ಲಿ ಮೇಡಮ್ ಇವತ್ತಿನ ಯಂಗರ್ ಜನ್ರೇಷನ್, ನೀವೇನು ಹೇಳಿದ್ರಲ್ಲ ಜಂಜಿ ಆಗಿರ್ಬೋದು, ಇವತ್ತಿನ ಯಂಗರ್ ಜನ್ರೇಷನ್ನು ಕಾಲಿಡ್ತಾ ಇದ್ದಾರೆ ಮೇಡಮ್. ನಾನು ಇವತ್ತು KPS ಮ್ಯಾಗ್ನೆಟ್ ಹೆಸರಲ್ಲಿ ಹಳ್ಳಿಗಳ ಶಾಲೆ ಉಳಿಸೋಕೆ ಹೋದಾಗ ಈ ರೀತಿಯಾದಂಥ 10 ಎಕ್ಸಾಂಪಲ್ಗಳು ನಮಗೆ ಸ್ಟ್ರೆಂತ್ ಅಂತಂದಿದೆ. ಡೆಫಿನೆಟ್ಲಿ ನನ್ನ ಈ ವೇದಿಕೆಯಲ್ಲಿ ಅಥವಾ ನನ್ನ ಈ ಚಾನಲಲ್ಲಿ ಇಂತಹ ಎಕ್ಸಾಂಪಲ್ಸ್ ಇದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಒಂದು ಇನ್ ಫ್ಯೂಚರ್ ಆಲ್ಸೋ ನೀವು ಎಲ್ಲಾದ್ರೂ ಹೋದ್ರೆ, ಎಲ್ಲಾದ್ರೂ ವಿಸಿಟ್ ಮಾಡಿದ್ರೆ ಒಂದು ವಿಡಿಯೋ ಮಾಡಿ ಕಳಿಸಿ, ನಾನು ಅಪ್ಲೋಡ್ ಮಾಡ್ತೀನಿ. ಖಂಡಿತ ಮೇಡಮ್, ಖಂಡಿತ ಮೇಡಮ್. ನಿಮಗೆ ಒಂದೇ ಒಂದು ಎಕ್ಸಾಂಪಲ್ ಮೇಡಮ್, ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ, ಅಲ್ಲಿ ಕೆಂಕೆರೆ ಅಂತ ಹೇಳಿ ಮೇಡಮ್, 700 ಕುಟುಂಬ ಇದೆ ಆ ಹಳ್ಳಿಲಿ. ಒಬ್ಬರು ಇಲ್ಲಿ BMTC ಡ್ರೈವರ್ ಆಗಿದ್ದವರು, ಬೇಡ ನಾನು ಹಳ್ಳಿಗೆ ಹೋಗ್ತೀನಿ ಅಂತ ವಾಪಸ್ ಹೋದವರು, ಆ ಊರಿನ ಶಾಲೆಗೆ 100 ವರ್ಷ ಆಗಿದೆ ಮೇಡಮ್. ಆ ಶಾಲೆ ಮಕ್ಕಳು ಕಡಿಮೆ ಆಗ್ತಿದ್ದಾರೆ ಅಂಥೇಳಿ ಸರ್ಕಾರಿ ಶಾಲೆ, ಇಲ್ಲ ನಮ್ಮೂರ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಹೇಳಿ ಅವರು ಒಂದು 500 ಜನ ಯೂತ್ಸದು ಒಂದು ಸಂಘ ಮಾಡಿ ಅವ್ರ ಹತ್ರ ಎಲ್ಲ ದೇಣಿಗೆನ ಕಲೆಕ್ಟ್ ಮಾಡಿ ಫ್ರೀ LKG UKGನ ಓಪನ್ ಮಾಡಿ ಮೇಡಮ್. ಅಲ್ಲಿ ಒಂದು LKGಗೆ 30 ಮಕ್ಕಳು, UKGಗೆ 30 ಮಕ್ಕಳು ಅಂತೇಳಿ 60 ಮಕ್ಕಳು ಅಡ್ಮಿಷನ್ ಆಗೋ ಥರ ನೋಡಿ. ಅಲ್ಲಿ ಇಂಗ್ಲೀಷನ್ನು ಕೂಡ ಒಂದು ಭಾಷೆಯಾಗಿ ಚೆನ್ನಾಗಿ ಕಲಿಸ್ಬೇಕು ಅಂತೇಳಿ ಟೀಚರ್ಸ್ನೂ ಕೂಡ ರಿಕ್ರೂಟ್ಮೆಂಟ್ ಮಾಡಿ ಅದಕ್ಕೆ ಗೌರ್ಮೆಂಟಿಂದ ಕೂಡ ಪರ್ಮಿಷನ್ನು ಕೂಡ ತಗೊಂಡು ಇವತ್ತು ಮೇಡಮ್ LKGಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಆ ಶಾಲೆಯಲ್ಲಿ 180 ಮಕ್ಕಳು ಓದ್ತಾ ಇದ್ದಾರೆ ಮೇಡಮ್. ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ. ಈ ರೀತಿಯಾದಂಥ ಎಕ್ಸಾಂಪಲ್ಸ್ಗಳು ನಮಗೆ ಸಿಗ್ತಾ ಇದೆ ಮೇಡಮ್. ಈ ಹೋಪೆ ನಮ್ಮ ಸಮಾಜವನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಸುಭಾಷ್ ಅವರೇ, ನನಗೆ ಆ್ಯಕ್ಚುಲಿ ತುಂಬ ಬೇಜಾರಿನ ವಿಷಯ ಏನು ಗೊತ್ತಾ, ಕೆಲವೊಬ್ಬರು ನಮ್ಮ ದೇಶನ ನೇಪಾಳಲ್ಲಾಗಿರುವಂತಹ ಡೆವಲಪ್ಮೆಂಟು, ಬಾಂಗ್ಲಾದೇಶಲ್ಲಾದಂತಹ ಡೆವಲಪ್ಮೆಂಟು, ಶ್ರೀಲಂಕಾದಲ್ಲಾದಂತಹ ಡೆವಲಪ್ಮೆಂಟಿಗೆ ಹೋಲಿಸ್ತಾ ಇದ್ದಾರೆ ಜಂಜಿಗಳ ಹೋರಾಟನ. ಅವರು ನಮ್ಮ ದೇಶದಿಂದ ಸಾಕಷ್ಟು ಸಲಹೆ, ಸಾಕಷ್ಟು ಸಾಲ, ನಮ್ಮ ದೇಶದಿಂದ ನೋಡಿ ಕಲಿತಂತಹ ಉದಾಹರಣೆಗಳಿರುವಾಗ ನನ್ನ ದೇಶನೂ ಅವ್ರ ಥರ ಆಗ್ತಾ ಇದೆಯಾ ಅಂತ ನನಗೆ ಭಯ ಆಗ್ತಾ ಇದೆ ಮೇಡಮ್. ಇದು ಒಂದು ಕಂಪೇರ್ ಮಾಡೋದು, ಹೋಲಿಕೆ ಮಾಡೋದಿದೆಯಲ್ಲ ಮೇಡಮ್, ಇದು ಸರಿ ಇಲ್ಲ ಅಂತ ನಂಗೆ ಅನಿಸುತ್ತೆ ಮೇಡಮ್. ನಮ್ಮ ದೇಶದ ಸ್ಥಿತಿಗತಿನ ನಮ್ಮ ದೇಶದವ್ರು ನಾವಾಗ ನೋಡ್ಬೇಕು ಮೇಡಮ್. ನೀವು ಇತಿಹಾಸದಲ್ಲಿ ಬೇರೆ ದೇಶದ ಇತಿಹಾಸ ಬೇಡ ಮೇಡಮ್, ನಮ್ಮ ದೇಶದ ಇತಿಹಾಸನೇ ತಗೊಳ್ಳೋಣ. ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಪ್ರಾಣ ಕೊಟ್ಟಿದ್ದು ಯಾರು ಮೇಡಮ್? ನಮ್ಮವರೇ ತಾನೆ. ಅಥವಾ ಇವತ್ತು ಕರಪ್ಷನ್ ಮೂಮೆಂಟಲ್ಲಿ ಬಂದವರು ಯಾರು? ನಮ್ಮವರೇ ತಾನೆ. ಅಥವಾ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಮೂಮೆಂಟಲ್ಲಿ ಜಯಪ್ರಕಾಶ್ ನಾರಾಯಣ ಚಳುವಳಿಲಿ ಯಾರು ಬಂದಿದ್ದು ಮೇಡಮ್ ಎಮರ್ಜೆನ್ಸಿ ವಿರುದ್ಧ? ನಮ್ಮ ದೇಶದ ವಿದ್ಯಾರ್ಥಿ ಯುವಜನರು ತಾನೆ. ಎಲ್ಲ ಟೈಮು ಬಂದು ಅನ್ಯಾಯನ ಪ್ರಶ್ನೆ ಮಾಡಿದಾರಲ್ಲ ಮೇಡಮ್. ಇದು ನಮಗೆ ಎಕ್ಸಾಂಪಲ್ ಆಗಬೇಕು ಮೇಡಮ್. ನಮ್ಮ ದೇಶದಲ್ಲಿ ಹೇಳ್ಕೊಳ್ಳೋದಕ್ಕೆ ಮೇಡಮ್, ತಲೆ ಎತ್ತಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ನಮ್ಮ ದೇಶದ ಅನ್ಕಾಂಪ್ರಮೈಸಿಂಗ್ ಫ್ರೀಡಮ್ ಫೈಟರ್ಸ್ ಇದ್ದಾರೆ ಮೇಡಮ್. ಭಗತ್ ಸಿಂಗ್ 23 ವರ್ಷಕ್ಕೆ ಮೇಡಮ್, ಯಾವ ದೇಶದಲ್ಲಿ ನಿಮಗೆ ಎಲ್ಲಿ ಸಿಗ್ತಾರೆ ಮೇಡಮ್ ನಗ್ನಗ್ತಾ ಪ್ರಾಣ ಕೊಡ್ತೀನಿ ಅಂತ ಹೇಳೋ ವ್ಯಕ್ತಿ. IAS KAS ಅಂದರೆ ಅಂಥ ಪದವಿಗಳನ್ನೇ ನಾನು ತ್ಯಾಗ ಮಾಡಿ ಬರ್ತೀನಿ ಅನ್ನೋದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಕ್ಕಿದ್ದಾರೆ ಮೇಡಮ್. ಇಡೀ ತನ್ನ ಜೀವನವನ್ನೇ ಹೆಣ್ಮಕ್ಳ ಶಿಕ್ಷಣಕ್ಕೋಸ್ಕರ ದಾರೆ ಎರೆದಂಥ, ತನ್ನ ಮಗುನೂ ಕೂಡ ಮಾಡ್ಕೊಳ್ದೇ ಇರೋಂಥ ಸಾವಿತ್ರಿಬಾಯಿ ಫುಲೆ ಅಂತವ್ರು ನಮ್ಮ ದೇಶದಲ್ಲಿದ್ದಾರೆ. ಈ ಥರ ಎಲ್ಲ ಮಹಾನ್ ವ್ಯಕ್ತಿಗಳು ಮೇಡಮ್, 100 ಜನ ಮಹಾನ್ ವ್ಯಕ್ತಿಗಳನ್ನ ನಮ್ಮ ದೇಶದಲ್ಲಿ ಹುಟ್ಟು ಬಂದಿದ್ದಾರೆ ಮೇಡಮ್. ಅವರ ಆದರ್ಶಗಳನ್ನ ಇಟ್ಕೊಂಡು ವಿದ್ಯಾರ್ಥಿ ಯುವಜನರು ಮುನ್ನಡಿತೀವಿ ಮೇಡಮ್. ಇನ್ಯಾವುದಕ್ಕೂ ನಾನು ಮಾತಾಡಲ್ಲ ಮೇಡಮ್. ಅವ್ರು ನೇಪಾಳ ಅಂತಾರೆ, ಬಾಂಗ್ಲಾದೇಶ ಅಂತಾರೆ, ಆಮೇಲೆ ಶ್ರೀಲಂಕಾ ಅಂತ ಹೇಳ್ತಾರೆ, ನಾಳೆ ಇನ್ನೊಂದು ದೇಶದೂ ಹೇಳ್ತಾರೆ ಮೇಡಮ್. ನಮಗೆ ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗಳು ಏನು ಬೇಡಿಕೆನ ರೈಸ್ ಮಾಡಿದ್ದಾರೆ, ನ್ಯಾಯವನ್ನು ಕೇಳ್ತಾ ಇದ್ದಾರೆ, ಅಷ್ಟು ಮಾತ್ರ ಸಾಕು ಅಂತ ನಂಗೆ ಅನ್ಸುತ್ತೆ. CJP ಭವಿಷ್ಯ ಏನು ಅನ್ಸುತ್ತೆ? CJP ಭವಿಷ್ಯದ ಬಗ್ಗೆ ನಾನು ಮಾತಾಡೋದಕ್ಕೆ ಸೂಕ್ತ ವ್ಯಕ್ತಿ ಅಲ್ಲ ಅಂತ ಅನ್ಸುತ್ತೆ ಮೇಡಮ್. ಯಾಕೆಂದರೆ ಅವ್ರದ್ದೇ ಆದಂಥ ಒಂದು ತಂಡ ಇದೆ, ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾಡಲಿ ಮೇಡಮ್. ಅವರು ಇವಾಗ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಇವತ್ತೇನು ಇದು ವಿದ್ಯಾರ್ಥಿಗಳ ಹೋರಾಟ ಆಗಿ ಬದಲಾಗಿದೆ ಮೇಡಮ್.
ಎಲ್ಲ ರಾಜ್ಯಗಳಲ್ಲೂ ಕೂಡ CJP ನೇತೃತ್ವ ಏನು ವಹಿಸ್ತಾ ಇಲ್ಲ ಮೇಡಮ್. ಸೊ ಅದ್ರ ಬಗ್ಗೆ ನಾನು ತುಂಬ ಮಾತಾಡಲ್ಲ ಮೇಡಮ್. ಬಟ್ ವಿದ್ಯಾರ್ಥಿಗಳ ಹೋರಾಟ ಅಂತೂ ಬೆಳೆಯುತ್ತೆ, ಯುವಜನರ ಹೋರಾಟ ಅಂತೂ ಬೆಳೆಯುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಸ್ವೀಕರಿಸಿದ್ರೆ ದೇಶದ ಜನರ ದೃಷ್ಟಿಕೋನದಲ್ಲಿ ಅವರು ಹೀರೋ ಆಗ್ತಾರಾ, ವಿಲನ್ ಆಗ್ತಾರಾ? ಮೇಡಮ್, ಯಾರೇ ಪ್ರಧಾನಮಂತ್ರಿಗಳಾಗಿರ್ಬೋದು ಮೇಡಮ್, ಜನಗಳ ಸಮಸ್ಯೆಗಳನ್ನ ಆಲಿಸಿದಾಗ ನಿನ್ನೆ ಯಾರೋ ಫ್ರೀಡಮ್ ಪಾರ್ಕಲ್ಲಿ ಹೇಳ್ತಾ ಇದ್ರು, ರಾಜ ಇದ್ದವನಿಗೆ ಅವನಿಗೆ ಪ್ರಜೆಗಳ ಮೇಲೆ ಕನಿಕರ ಇರಬೇಕಂತೆ, ಒಂದು ಪ್ರೀತಿ ಇರಬೇಕಂತೆ ಅಂತ. ಅದನ್ನು ಇವತ್ತು ತೋರಿಸ್ಬೇಕು ಮೇಡಮ್. ಅವ್ರು ಯಾರೇ ರಾಜ ಆಗಿರಲಿ, ಅವ್ರು ಯಾರೇ ಅಧಿಕಾರದಲ್ಲಿರಲಿ, ಜನಗಳು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅದನ್ನು ಸ್ವೀಕಾರ ಮಾಡೋವಂಥದ್ದು ಅಥವಾ ಕೇಳಿಸ್ಕೊಳ್ಳೋದು ಅಂಥದ್ದು ಮೇಡಮ್ ದೊಡ್ಡದಲ್ಲ ಮೇಡಮ್, ಕನಿಷ್ಠ ಅರ್ಹತೆ ಅಂತ ನನಗೆ ಅನ್ಸುತ್ತೆ. ನೀವು ಪ್ರೊಟೆಸ್ಟ್ ಮಾಡ್ತಿದ್ದೀರಲ್ಲ, ಆರ್ಗನೈಸ್ ಮಾಡಿದ್ದೀರಲ್ಲ, ನಿಮ್ಗೆ ಯಾವುದಾದ್ರೂ ಪಾರ್ಟಿ ಅವ್ರು ಫಂಡ್ ಮಾಡಿದ್ದಾರಾ? ಖಂಡಿತ ಇಲ್ಲ ಮೇಡಮ್. ನೀವು AIDS ಜೊತೆ ಬನ್ನಿ ಮೇಡಮ್. ನಾವು ಒಂದು ಹೋರಾಟ ಮಾಡಬೇಕು ಅಂದರೆ ಪ್ರತಿ ದಿವಸ ಅಥವಾ ತಿಂಗಳಲ್ಲಿ 1-2 ದಿವಸ ಬಾಕ್ಸ್ ಇಟ್ಕೊಂಡು ಟ್ರೈನ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ಹೋರಾಟಕ್ಕೋಸ್ಕರ ನೀವು ಕಾಣಿಕೆ ಕೊಡಿ, ನಾವು ಇಂಥ ಹೋರಾಟ ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡಿ ಅಂತೇಳಿ ಡಬ್ಬ ಹಿಡಿತೀವಿ ಮೇಡಮ್. ಅಷ್ಟು ಬಿಟ್ಟರೆ ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿಗಳಿಂದ ₹1 ದುಡ್ಡು ತೊಗೊಂಡಿಲ್ಲ, ಮುಂದೇನೂ ತೊಗೊಳೋದಿಲ್ಲ ಮೇಡಮ್. ಯಾಕೆಂದರೆ ಅಷ್ಟು ಬರ್ಬಾದಾದ ಹೋಗೂ ಇಲ್ಲ ಮೇಡಮ್. ನಮ್ಮ ದೇಶದ ಪ್ರಜ್ಞಾವಂತ ವಿದ್ಯಾರ್ಥಿ ಯುವಜನರಿಗೆ ಪ್ರಜ್ಞಾವಂತ ಜನಗಳು ₹5, ₹10, ₹1 ಕೊಡ್ತಾರೆ ಹೋರಾಟಕ್ಕೋಸ್ಕರ. ಆ ಕಲ್ಚರ್ ಸ್ವತಂತ್ರ ಹೋರಾಟದಲ್ಲಿ ನಿಮಗೆ ಇದನ್ನು ಕೇಳಿರ್ಬೋದು ಮೇಡಮ್. ನೇತಾಜಿ ಸುಭಾಷ್ ಚಂದ್ರ ಬೋಸು ಇಂಡಿಯನ್ ನ್ಯಾಷನಲ್ ಆರ್ಮಿನ ಕಟ್ಟಿದ್ದು, ಅದು ಕೂಡ ಹೊರಗಡೆ ದೇಶದಲ್ಲಿ 50,000 ಜನನ ಆರ್ಮಿನ ಕಟ್ತಾರೆ ಮೇಡಮ್. ಅದನ್ನು ಕಟ್ಟಿದ್ದು ಯಾವುದೋ ಪೊಲಿಟಿಕಲ್ ಪಾರ್ಟಿಯಿಂದ ಫಂಡ್ ತೊಗೊಂಡಲ್ಲ, ಜನಸಾಮಾನ್ಯರಿಂದ ₹1 ತೊಗೊಂಡು ಕಟ್ತಾರೆ ಮೇಡಮ್. ಆವಾಗ ಜನಗಳು ವಜ್ರ ವೈಡೂರ್ಯನ್ನು ನೇತಾಜಿ ಕೊಡ್ತಾರೆ. ಸೋನಮ್ ವಾಂಗ್ಚುಕ್, ಅಭಿಜಿತ್ ಅವರಿಗೆ ಚೈನಾದಿಂದ ಫಂಡ್ ಆಗ್ತಾ ಇದೆ ಅನ್ನೋ ಮಾತು, ಆರೋಪ ಕೇಳಿ ಬರ್ತಾ ಇದೆ. ಏನು ಅನ್ಸುತ್ತೆ ಇದನ್ನೆಲ್ಲ ಕೇಳಿಸ್ಕೊಂಡಾಗ? ಮೇಡಮ್, ಅದ್ರ ಬಗ್ಗೆ ತನಿಖೆ ಆಗಲಿ, ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಿ. ಆದರೆ ಸರ್ಕಾರ ಅದೆಲ್ಲಕ್ಕಿಂತ ಮುಂಚೆ ಇವತ್ತು ವಿದ್ಯಾರ್ಥಿ ಯುವಜನರು ಏನು ಬೇಡಿಕೆ ಇಟ್ಟಿದ್ದಾರಲ್ಲ ಮೇಡಮ್, ಅವ್ರದ್ದೇ ಸರ್ಕಾರದಲ್ಲಿದ್ದಾಗ ಹಗರಣ ಆಗಿದೆಯಲ್ಲ ಮೇಡಮ್, ಅದಕ್ಕೆ ಫಸ್ಟ್ ನ್ಯಾಯ ಕೊಡಲಿ ಮೇಡಮ್, ಅದನ್ನು ಫಸ್ಟ್ ಮಾತಾಡಲಿ ಅಂತ ನಾನು ಹೇಳ್ತೀನಿ. ಸೋನಮ್ ವಾಂಗ್ಚುಕ್ ಬಗ್ಗೆನೂ ಸಾಕಷ್ಟು ಆರೋಪಗಳು ಕೇಳಿಬಂತು. ನೀರು ಕುಡಿತಾ ಇಲ್ಲ ಅವರು, ಚಿಕನ್ ಸೂಪ್ ಹಾಕ್ಕೊಂಡು ಕುಡಿತಾ ಇದ್ದಾರೆ ಅಂತ ಅಲ್ಲೇ ಹತ್ರನೇ ಹೋಗಿ ಯಾರೋ ಒಬ್ಬ ವಾಯ್ಸ್ ರೇಸ್ ಮಾಡಿದಾಗ ಸಿಟ್ಟಿಗೆದ್ದು ಅಲ್ಲಿ ಇದ್ದವರು ತಗೊಳ್ಳಿ ಇದನ್ನ ಕುಡಿದು ನೋಡಿ ನೀವು ಅಂತ ಅವ್ರ ಮೈ ಮೇಲೆ ಎರಚ್ತಾರೆ. बोतल में चिकन सूप है पानी की जगह। हाँ, चिकन सूप रखा हुआ है। ये कह रहा है कि पानी की जगह चिकन सूप है। ये ले, कहाँ चिकन सूप पी? चिकन सूप है। ಅವರು ಉಪವಾಸ ಸರಿಯಾಗಿ ಮಾಡ್ತಾ ಇಲ್ಲ, ಉಪವಾಸ ಸತ್ಯಾಗ್ರಹ ಅಲ್ಲ ಅದು, ಅವ್ರು ವಾಶ್ರೂಮ್ಗೆ ಹೋದಾಗ ತಿಂತಾರೆ ಅಂತ ಅಂದು ಒಂದಿಷ್ಟು ಜನ ರೀಲ್ಸ್ ಮಾಡಿಬಿಟ್ಟು ಹಾಕಿದ್ದನ್ನು ನಾನು ಗಮನಿಸಿದೆ. ಮತ್ತೊಂದೇನು ಅಂತಂದರೆ ಅವ್ರು ಸೈಂಟಿಸ್ಟೇ ಅಲ್ಲ, ಆಮೇಲೆ ಅವರ ತಂದೆ ಪೊಲಿಟಿಷಿಯನ್ ಆಗಿದ್ದವರು, ಅವ್ರು ಕೋಟಿ ಕುಳ. ಸೊ ಇದೆಲ್ಲ ಮಾತುಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ನಿಮಗೇನು ಅನಿಸುತ್ತೆ? ನೀವು ಅವ್ರನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ತೀರಿ ಸುಭಾಷ್? ಮೇಡಮ್, ಇವಾಗ ಅವರು ಮೇಡಮ್ ಲಡಾಖಲ್ಲಿ 50,000 ಜನ ಯೋಧರಿಗೆ ಕುಡಿಯುವ ನೀರಿನ ವ್ಯವಸ್ಥೆ -15 ಡಿಗ್ರಿಲಿ ಅವ್ರು ಹೇಗೆ ಸುರಕ್ಷಿತವಾಗಿರ್ಬೋದು ಅಂತೇಳಿ ಸೋಲಾರ್ ಮನೆಗಳನ್ನ ಕಂಡು ಹಿಡಿದು ಅವರು ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಜನಗಳಿಗೂ ಕೂಡ ಮಾಡಿಕೊಟ್ಟಿದ್ದಾರೆ ಮೇಡಮ್. ಈಗಾಗಲೇ ನಮ್ಮ ದೇಶದ ಯೋಧರು ದೇಶದ್ರೋಹಿಗಳ ನಾನು ಕೇಳೋ ಪ್ರಶ್ನೆ, ಈಗ ಅಷ್ಟು ಮಾಡಿರೋ ವ್ಯಕ್ತಿ ಅವ್ರ ಬಗ್ಗೆ ಏನೇನೋ ಅಲಿಗೇಷನ್ ಇರ್ಬೋದು ಮೇಡಮ್, ಅಲಿಗೇಷನ್ ಬಗ್ಗೆ ತನಿಖೆ ಮಾಡಿ ನೀವು. ಆದರೆ ಆ ವ್ಯಕ್ತಿ 21 ದಿವಸ ಉಪವಾಸ ಸತ್ಯಾಗ್ರಹ ಕೂತಿದ್ರು. ಹಾಗಾದರೆ ಅವರು ಊಟ ಮಾಡ್ತಾ ಇದ್ದಾರೆ, ನೀರು ಕುಡಿತಾ ಇದ್ದಿದ್ರೆ ಅಂದರೆ ನೀವ್ಯಾಕ್ರಿ ಹೋಗಿ ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರಿ? ಅಲ್ಲೇ ಬಿಡಬೇಕಿತ್ತು. ಈಗ 21 ದಿವಸ ಉಪವಾಸ ಕೂತು ಇನ್ನೇನು 2 ದಿವಸದಲ್ಲಿ ತೀರೋಗ್ತಾರೆ ಅಂದಾಗ ನೀವು ತೀರೋಗ್ಬಿಟ್ರೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೋಗಿ ಇಮಿಡಿಯೇಟ್ಲಿ ನೀವು ಹಾಸ್ಪಿಟ್ಲಿಗೆ ಸೇರಿಸ್ತೀರಾ ಅಂದರೆ ಅವರು ಉಪವಾಸ ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಯಿತು. ಅಷ್ಟು ಮಾತ್ರ ಅಲ್ಲ, ಆ ವ್ಯಕ್ತಿ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದಾನೆ. ನಾವು ವಿದ್ಯಾರ್ಥಿ ಯುವ ಜನರು ವಾಯ್ಸ್ ರೈಸ್ ಮಾಡಿಲ್ಲ ಅಂದರೆ ಹೆಂಗೆ ಅಂತೇಳಿ ಇಡೀ ದೇಶದ ಜನ ಇವತ್ತು ಬೀದಿಗೆ ಬಂದಿದ್ದಾರೆ ಮೇಡಮ್. ಇವತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಡಾಕ್ಟ್ರುಗಳು ಮಾತಾಡ್ತಾ ಇದ್ದಾರೆ. ಇವತ್ತು ವಾಯ್ಸ್ ರೈಸ್ ಮಾಡುವಂಥ ಕಾಲ ಬಂದಿದೆ. ಬನ್ನಿ, ನೀವು ಹೋರಾಟಕ್ಕೆ ಬನ್ನಿ. ಹೋರಾಟ ಮಾಡೋಕ್ಕಾಗಿಲ್ವಾ? ಮನೇಲಿದ್ದಾದರೂ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ವಿದ್ಯಾರ್ಥಿಗಳ ಪರ ಇದ್ದೀನಿ ಅನ್ನೋದು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತು. ಇದು ಭಾಳ ಉತ್ತಮವಾದಂಥ ಬೆಳವಣಿಗೆ ಮೇಡಮ್.
ಎಲ್ಲ ಅನ್ಯಾಯಗಳನ್ನ ಕೇಳೋದಕ್ಕೆ ಇವತ್ತು ವೇದಿಕೆ ರೆಡಿಯಾಗಿದೆ, ಕೇಳ್ತಾ ಇದ್ದಾರೆ ಯುವಜನರು. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಅನ್ಯಾಯಗಳನ್ನು ಕೇಳಿದವ್ರನ್ನ ಟಾರ್ಗೆಟ್ ಮಾಡಿ ಮುಂದೆ ಪ್ರಾಬ್ಲಮ್ ಮಾಡ್ತಾರೆ ಅನ್ನೋ ಭಯ ಕೂಡ ಇದೆ. ಆ ಭಯದಿಂದ ತುಂಬ ಜನ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಖಂಡಿತ ಮೇಡಮ್. ಇವತ್ತು ಬೆನ್ನು ಮೂಳೆ ಇರೋರು ಮಾತಾಡ್ತಿದ್ದಾರೆ ಮೇಡಮ್. ಇವತ್ತು ಬೆನ್ನು ಮೂಳೆ ಇರೋರು ನಿಜವಾಗ್ಲೂ ಮಾತಾಡ್ತಾ ಇದ್ದಾರೆ. ತುಂಬ ಜನ ಇವತ್ತು ಮಾತಾಡ್ತಿಲ್ಲ ಮೇಡಮ್. ಅವರು ಮಾತಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. ಯಾಕೆಂದರೆ ನಾವು ಬಲವಂತವಾಗಿ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಫೇಮಸ್ ವ್ಯಕ್ತಿಗಳಿದ್ದಾರೆ, ಸ್ಟಾರ್ಗಳಿದ್ದಾರೆ, ಅದು ಅವ್ರ ವೈಯಕ್ತಿಕ ನಿರ್ಧಾರ. ಆದರೆ ವಿದ್ಯಾರ್ಥಿಗಳ ಜೊತೆ ನಿಂತ್ಕೊಳ್ಳಿ ಅನ್ನೋದು ನಮ್ಮ ಕಳಕಳಿಯ ಮನವಿ. ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಏನಾಗ್ತಾ ಇದೆ, ಈ ಪ್ರೊಟೆಸ್ಟ್ನ ಲಾಭ ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಪಡಿತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮೇಡಮ್, ಪೊಲಿಟಿಕಲ್ ಲಾಭ ಅಂತ ನಾವು ಚರ್ಚೆ ಮಾಡ್ತಾ ಹೋದರೆ ನನಗನ್ಸೋದು ಮೇಡಮ್, ಮತ್ತೆ ಅದು ಒಂದು ಪಕ್ಷ ಇನ್ನೊಂದು ಪಕ್ಷ ಅಂತ ಆಗುತ್ತೆ ಅಂತ ಅನಿಸುತ್ತೆ ಮೇಡಮ್. ಇವಾಗ 2003-4ರಿಂದ 2014ರವರೆಗೆ ಕಾಂಗ್ರೆಸ್ ಪಕ್ಷ ಏನು ಆಡಳಿತ ಮಾಡ್ತಲ್ಲ, ಆ ಪಕ್ಷದ ದುರಾಡಳಿತ ಭ್ರಷ್ಟಾಚಾರನ ನೋಡಿ ವಿದ್ಯಾರ್ಥಿ ಯುವಜನರು ಏನು ಮಾಡಿದ್ರು, ಹೋರಾಟ ಮಾಡಿದ್ರು. ಅದಕ್ಕೆ ಎಲೆಕ್ಷನಲ್ಲೂ ಕೂಡ ಅವರನ್ನು ಕಿತ್ತಾಕಿದ್ರು. ಅದೇ ರೀತಿ BJP 2023 ನಾವು 18-19ರಿಂದ 23ವರೆಗೆ ಕರ್ನಾಟಕದಲ್ಲೂ ಕೂಡ ಏನು ದುರಾಡಳಿತ ಮಾಡಿದ್ರು, 40% ಕಮಿಷನ್ ಸರ್ಕಾರ ಅಂತ ಏನು ಬಂತು, ಅದನ್ನೇ ನೋಡಿ ಜನಗಳು ಕೂಡ ವಿದ್ಯಾರ್ಥಿಗಳು ಕೂಡ ಓಟ್ ಹಾಕಿ ಇವತ್ತು ಕಿತ್ತಾಕಿದ್ರು ಮೇಡಮ್. ಇಲ್ಲಿ ಒಂದು ಹೋರಾಟ, ಒಂದು ಸರ್ಕಾರ, ಒಂದು ರಾಜಕೀಯ ಪಕ್ಷ ಲಾಭ ಪಡೆಯುತ್ತಾ ಅನ್ನೋದು ತುಂಬ ಚರ್ಚೆ ಬೇಡ ಮೇಡಮ್. ಅದು ಎಲೆಕ್ಷನ್ ಬಂದಾಗ, ರಾಜಕೀಯ ವಿದ್ಯಮಾನಗಳಾದಾಗ ಅಲ್ಲಿ ನಿರ್ಧಾರ ಆಗುತ್ತೆ. ಇಲ್ಲಿ ಬೇಸಿಕಲಿ ನಿರ್ಧಾರ ಆಗಬೇಕಾಗಿರೋದು, ಚರ್ಚೆ ಆಗಬೇಕಾಗಿರೋದು, ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಸರಿನಾ ತಪ್ಪ, ಸರಿ ಇದ್ಮೇಲೆ ಅದನ್ನ ಸರ್ಕಾರ ಈಡೇರಿಸ್ಬೇಕಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ಬೇಕಲ್ಲ, ಆತ್ಮಹತ್ಯೆ ಮಾಡ್ಕೊಂಡವ್ರ ಜೊತೆ ನಿಂತ್ಕೋಬೇಕಲ್ಲ, ಅಷ್ಟೇ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಮೇಡಮ್. ಇದ್ರ ಬಗ್ಗೆ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಆಗಬೇಕು ಅಂತ ನನಗನ್ಸುತ್ತೆ ಮೇಡಮ್. ನನ್ನ ಕೊನೆಯ ಪ್ರಶ್ನೆ ಸುಭಾಷ್, ಬೆಂಗಳೂರಲ್ಲಿ ಅಥವಾ ನನ್ನ ರಾಜ್ಯ ಕರ್ನಾಟಕದಲ್ಲಿ ಈ ಹೋರಾಟದ ರೂಪರೇಷೆಗಳು ಹೇಗಿದೆ, ಹೇಗೆ ಮಾಡ್ತಾ ಇದ್ದೀರಿ, ಎಷ್ಟು ಜನ ಬಂದಿದ್ರು, ನಿಮಗೆ ಬೆಂಬಲ ಹೇಗಿದೆ? ಮೇಡಮ್, ಬಹಳ ಅಭೂತಪೂರ್ವವಾದ ಬೆಂಬಲ ಇದೆ ಮೇಡಮ್. ನಾವು ಬೇರೆ ಬೇರೆ ಹೋರಾಟ ಮಾಡಿದಾಗ ಈ ರೀತಿಯಾದಂಥ ಬೆಂಬಲ ನಮಗೆ ಇಷ್ಟರ ಮಟ್ಟಿಗೆ ಸಿಕ್ಕಿಲ್ಲ ಮೇಡಮ್. ಇವತ್ತು ಮೇಡಮ್ ನಾವು ಜಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟರ್ ಹೋಗ್ತಾ ಇದೆ ಅಷ್ಟೇ. ಇವತ್ತು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಅವರು ನ್ಯಾಯ ಕೇಳಕ್ ಬಂದಿದ್ರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಅಬಾಲಿಸ್ ಮಾಡಬೇಕು, ನೀಟ್ ಪ್ರಶ್ನೆ ಪತ್ರಿಕೆನ ಯಾರ್ಯಾರು ಸೋರಿಕೆ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಹಾಗೇನೆ ಆತ್ಮಹತ್ಯೆ ಮಾಡಿಕೊಂಡಂಥ ಕುಟುಂಬಗಳ ಜೊತೆ ನಾವು ನಿಂತ್ಕೋಬೇಕು. ಇಷ್ಟು ಬೇಡಿಕೆ ಕೊಟ್ಟವ್ರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ವಿದ್ಯಾರ್ಥಿ ಯುವಜನರು ಸುಮ್ಮನಿರಬಾರ್ದು. ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಅಂತೇಳಿ ಮೇಡಮ್, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಊಬರ್ ಡ್ರೈವರ್ಗಳು, ರೈತರುಗಳು, ಕಾರ್ಮಿಕರುಗಳು ಎಲ್ಲರೂ ಕೂಡ ತಾವಾಗಿಯೇ ಇಂಡಿಪೆಂಡೆಂಟ್ ಆಗಿ ಬಂದಿದ್ದಾರೆ ಮೇಡಮ್. ನಿನ್ನೆ ನೀವು ನೋಡಬೇಕಿತ್ತು, ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. 3 ಗಂಟೆ ಆದಮೇಲೆ ಇಡೀ ಫ್ರೀಡಮ್ ಪಾರ್ಕ್ ತುಂಬೋಗ್ತಾ ಇದೆ. ಎಷ್ಟೋ ಕಡೆ ರಾಜ್ಯದ ಧಾರವಾಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೇರೆ ಬೇರೆ ಕಡೆ ಮೇಡಮ್ ಸ್ವಯಂ ಪ್ರೇರಿತವಾಗಿ ರೈತರುಗಳು, ಕಾರ್ಮಿಕರುಗಳು, ವಿದ್ಯಾರ್ಥಿಗಳು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಮೇಡಮ್. ಇದು ನಮಗೆ ಸಿಗ್ತಾ ಇರುವಂಥ ಪ್ರತಿಕ್ರಿಯೆ. ದೇಶದ ಭವಿಷ್ಯದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ. ಆದಷ್ಟು ಬೇಗ ನನ್ನ ದೇಶದ ಭವಿಷ್ಯಕ್ಕೆ, ನನ್ನ ದೇಶದ ಯುವಜನರಿಗೆ ನ್ಯಾಯ ಸಿಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಭಾರತ ದೇಶದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಯಾವುದೇ ಪಕ್ಷಕ್ಕೆ ಇದು ಸೀಮಿತವಾಗಿಲ್ಲ, ಅಥವಾ ಯಾವುದೇ ಪಕ್ಷದ ವಿರುದ್ಧ ಇದು ಆಗಿಲ್ಲ. ಇದು ಆಗಿರುವಂಥದ್ದು ಅಥವಾ ಆಗ್ತಾ ಇರುವಂಥದ್ದು ಸಿಸ್ಟಮ್ನ ವಿರುದ್ಧ, ಎಜುಕೇಷನ್ ಸಿಸ್ಟಮ್ನ ವಿರುದ್ಧ, ಅಲ್ಲಿರುವಂತಹ ಭ್ರಷ್ಟಾಚಾರದ ವಿರುದ್ಧ, ಅಲ್ಲಿರುವಂತಹ ಅನೈತಿಕತೆಯ ವಿರುದ್ಧ, ಅಲ್ಲಿರುವಂತಹ ಸ್ಟಬರ್ನ್, ನಾನು ಮಾಡಿದ್ದೇ ಸರಿ ಅನ್ನುವಂತಹ ಧೋರಣೆಯ ವಿರುದ್ಧ. ಆದಷ್ಟು ಬೇಗ ಇದನ್ನು ಸರಿಪಡಿಸಿಕೊಂಡ್ರೆ ನನ್ನ ದೇಶದ ಭವಿಷ್ಯ ಉಜ್ವಲವಾಗುತ್ತೆ ಅನ್ನುವಂತಹ ನಂಬಿಕೆ ಖಂಡಿತ ನನಗಂತೂ ಇದೆ. ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶಿಕ್ಷಣ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳ ಪರವಾಗಿ ಒಂದು ಸ್ಟ್ಯಾಂಡ್ ತಗೊಂಡ್ರೆ, ಒಂದು ಮಾತನಾಡಿದ್ರೆ ಅವರಿಗೆ ಡ್ಯಾಮೇಜ್ ಆಗಲ್ಲ, ಅವರು ಹೀರೋ ಆಗ್ತಾರೆ. ವಿದ್ಯಾರ್ಥಿಗಳ ಕೂಗನ್ನು ಆಲಿಸಿದ್ರು ಅಟ್ಲೀಸ್ಟ್ ಅನ್ನುವಂತಹ ಒಂದು ಪ್ಲಸ್ ಪಾಯಿಂಟ್ ಅವರಿಗೆ, ಒಂದು ಟ್ಯಾಗ್ ಅವರಿಗೆ ಆ್ಯಡ್ ಆಗುತ್ತೆ. ಹಾಗೆ ಇಂತಹ ಸಮಸ್ಯೆಗಳು ಬಗೆಹರಿಸುವಂತಹ ನಿಟ್ಟಿನಲ್ಲಿ
ಕಟ್ಟುನಿಟ್ಟಿನ ಕ್ರಮವನ್ನ ದೇಶದಲ್ಲಿ ಜಾರಿ ಮಾಡಿದ್ರೆ ಅವರೊಬ್ಬ ಮಾದರಿ ಜನನಾಯಕ ಆಗ್ತಾರೆ. ಆ ಸರ್ಕಾರ ಒಂದು ಮಾದರಿ ಸರ್ಕಾರ ಆಗಿ ಭವಿಷ್ಯದಲ್ಲಿರುವಂತಹ ಭವಿಷ್ಯಕ್ಕೆ ಅದು ಇತಿಹಾಸವಾಗುತ್ತೆ. ನೀವು ಅದೇ ಮಾತನ್ನ ಮುಂದುವರಿಸೋದಾದ್ರೆ ಅವರಿಗೂ ನಿಮಗೂ ಏನೂ ವ್ಯತ್ಯಾಸ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೋಪ್ಫುಲಿ ಈ ಮಾತು, ಈ ಕಾನ್ವರ್ಸೇಷನ್ ಎಜುಕೇಟಿವ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ನಾನು ಹೋಗಿ ಬರೋ ಸಮಯ. ನಿಮಗೇನಾದರೂ ನೀಟ್ ಪರೀಕ್ಷಾ ಸಿಸ್ಟಮ್ ಕುರಿತಂತೆ ಕ್ವೆಶನ್ಸ್ ಇದ್ದರೆ ಅಥವಾ ಒಂದಿಷ್ಟು ಕನ್ಫ್ಯೂಷನ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.